ಸಾಲಲ್ಲಿ ನಾವು ಹೇಗೆ ದೇವರನ್ನು ಸೇವಿಸಬೇಕು? ಸಂತೋಷದಿಂದ ಆ ದೇವರನ್ನು ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾಸ್ತುತಿಯೊಡನೆ. ಹೇಗಂತೆ? ಕೃತಜ್ಞತೆಯಿಂದ. ಕೃತಜ್ಞತೆ ಅಂದರೆ ಅರ್ಥ ಏನಂದರೆ, ಆತನು ನಮಗೆ ಮಾಡಿದ್ದಕ್ಕೆ ಬದಲೇನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹೃದಯದಿಂದ ದೇವರಿಗೆ ಬರುವ ಸ್ತೋತ್ರವೇ ಕೃತಜ್ಞತಾ ಸ್ತುತಿ. ಭಾಳ ಸಾರಿ ನಾವು ನೋಡ್ತೀವಿ, ದೇವರೇ ನಾನು ನಿನಗೆ ಸ್ತೋತ್ರ ಮಾಡ್ತೀನಿ ಅಂತ ಹೇಳಿದಷ್ಟು ಸ್ತೋತ್ರ ಆಗೋದಿಲ್ಲ. ಆ ಸ್ತೋತ್ರ ಎಂಬುದು ಹೇಗೆ ಬರಬೇಕಂದ್ರೆ ಕೃತಜ್ಞತೆಯಿಂದ. ಹಲ್ಲೆಲೂಯಾ. ಅಂದರೆ ತಂದೆ, ನನ್ನ ಮೇಲೆ ನೀನು ತೋರಿಸಿರುವಂಥ ಮಹಾಕರುಣೆಗೆ, ನನ್ನ ಮೇಲೆ ನೀನು ತೋರಿಸಿದ ಮಹಾಪ್ರೀತಿಗೆ ನಾನು ಬದಲು ಏನು ಕೊಡಲಿಕ್ಕೆ ಆಗದ ಒಬ್ಬ ವ್ಯಕ್ತಿ. ನೀನು ಮಾಡಿದಂಥ ಉಪಕಾರಕ್ಕೆ ನಾನು ನಿಂಗೆ ಏನು ಮಾಡ್ತೀನಿ? ಸ್ತೋತ್ರವನ್ನು ಮಾಡುತ್ತೇನೆ. ಈಗ ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ಕೆಲವರು ದೇವರಿಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಈಗ ನೋಡಿ, 10 ಕುಷ್ಠರೋಗಿಗಳು ಬಂದು ಯೇಸು ಹತ್ರ ಬರ್ತಾರೆ. ಆಗ 10 ಜನ ಕುಷ್ಠರೋಗಿಗಳಿಗೆ ಯೇಸು ಹೇಳ್ತಾನೆ, ಹೋಗಿಬಿಟ್ಟು ನಿಮ್ಮ ದೇಹಗಳನ್ನು ಯಾಜಕರಿಗೆ ತೋರಿಸ್ಕೊಳ್ರಿ ಅಂತ. ಯಾರಿಗೆ ತೋರಿಸ್ಕೊಳ್ಬೇಕು? ಯಾಕಂದರೆ ಯಾಜಕನ ಸಾಕ್ಷಿ ಭಾಳ ಇಂಪಾರ್ಟೆಂಟ್ ಇಸ್ರಾಯೇಲ್ರಲ್ಲಿ. ಯಾಕಂದರೆ ಯಾಜಕನು ಒಬ್ಬ ವ್ಯಕ್ತಿಯಲ್ಲಿ ನೋಡಿಬಿಟ್ಟು ಅವನಲ್ಲಿ ಕುಷ್ಠದ ಗುರುತಿದೆ ಅಂತೇಳಿದರೆ ಸಮಾಜವೆಲ್ಲ ಅವನನ್ನು ಏನು ಮಾಡ್ತಾರೆ? ಇವನು ಅಶುದ್ಧನು ಎಂಬುದಾಗಿ ಹೊರಗೆ ಇಟ್ಬಿಡ್ತಾರೆ. ಆದರೆ ಅದು ಅಶುದ್ಧನಾದವನು ಶುದ್ಧನಾಗಿದ್ದಾನ? ಹೌದು, ಇವನು ಶುದ್ಧನಾಗಿದ್ದಾನೆ ಎಂಬುದಕ್ಕೆ ಯಾಜಕನು ಸಾಕ್ಷಿ ಕೊಟ್ಟಾಗ ಎಲ್ಲರೂ ಅವನನ್ನೇ ಮಾಡ್ತಾರೆ? ಸೇರಿಸ್ಕೊಳ್ತಾರೆ. ಸೊ ಅದೇ ವಿಧವಾಗಿ ಯೇಸು ಕ್ರಿಸ್ತನು ಈ 10 ಜನ ಕುಷ್ಠರೋಗಿಗಳನ್ನ ಕರೆದು ಆತನು 10 ಜನ ಕುಷ್ಠರೋಗಿಗಳಿಗೆ ಯೇಸು ಹೇಳ್ತಾನೆ, ಹೋಗ್ಬಿಟ್ಟು ನಿಮ್ಮ ದೇಹಗಳನ್ನು ಯಾಜಕರಿಗೆ ತೋರಿಸ್ಕೊಳ್ರಿ. ಸೊ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇರುವಾಗ ಏನಾಗ್ತದೆ? ಅವರ ದೇಹದಲ್ಲಿರೋ ಕುಷ್ಠರೋಗ ಗುಣವಾಗಿಬಿಡ್ತದೆ. ಅವರ ದೇಹದಲ್ಲಿರುವ ಕುಷ್ಠರೋಗ ಗುಣವಾದಾಗ ಒಬ್ಬನು ಮಾತ್ರ ಉಪಕಾರ ಸ್ತುತಿಯನ್ನು ಮಾಡಲಿಕ್ಕೆ. ಉಪಕಾರ ಸ್ತುತಿ ಅಂದರೆ ಆತನು ಮಾಡಿದಂಥ ಸಹಾಯಕ್ಕೆ ಬದಲು ತಿರುಗಿ ಏನು ಕೊಡಲಿಕ್ಕೆ ಆಗದೆ ಕೃತಜ್ಞತೆಯಿಂದ ಉಪಕಾರ ಸ್ತುತಿಯಿಂದ ಬಂದು ಮಹಾಶಬ್ದದಿಂದ ಉಪಕಾರ ಸ್ತುತಿ ಮಾಡ್ತಾ ಆತನ ಪಾದಗೆ ಅಡ್ಡ ಬಿದ್ದು ಬಿಟ್ಟನಂತೆ. ಯಾಕಂದರೆ ಯಾಕೆ ಆತನು ಮಹಾ ಶಬ್ದದಿಂದ ದೇವರಿಗೆ ಉಪಕಾರ ಸ್ತುತಿ ಮಾಡಿದನೆಂದರೆ, ಕುಷ್ಠರೋಗ ಬಹಳ ಭಯಂಕರವಾದದ್ದು. ಕುಷ್ಠರೋಗ ಆ ದಿನಗಳಲ್ಲಿ ಯಾರಿಗಾದರೂ ಬಂದರೆ ಇನ್ನು ಅದಕ್ಕೆ ಗುಣವಾಗ್ತಾರೆಂಬ ಯಾವ ಆಧಾರವಿರಲಿಲ್ಲ. ಸೊ ಆ ಕುಷ್ಠಿ ರೋಗದಿಂದಲೇ ಜೀವಿತ ಕಾಲವೆಲ್ಲ ನರಳಬೇಕಾಯಿತು. ಆದರೆ ದೇವರಿಗೆ ಸ್ತೋತ್ರ, ಭಯಂಕರವಾಗಿ ತನ್ನ ಜೀವಿತವನ್ನು ಅವಮಾನಕ್ಕೆ, ಅಪವಿತ್ರತೆಗೆ ಗುರಿ ಮಾಡಿ ಸಮಾಜದಿಂದ, ಕುಟುಂಬದಿಂದ ದೂರ ಮಾಡಿರುವಂಥ ಈ ಕುಷ್ಠಿ ರೋಗದಿಂದ ಯೇಸು ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡಿದ ಅಂತ ಹೇಳ್ಬಿಟ್ಟು ಏನು ಮಾಡಿದ? ಅವನ ಸಂತೋಷಕ್ಕೆ ಏನಿಲ್ಲಂತೆ, ಯಾವ ಮಿತಿ ಇಲ್ಲದಾಗಿಬಿಟ್ಟು ಬಂದು ಮಹಾಶಬ್ದದಿಂದ ದೇವರಿಗೆ ಏನು ಮಾಡಿದ? ಉಪಕಾರ ಸ್ತುತಿ ಮಾಡಿದ. ಅದಕ್ಕೆ ಅದನ್ನು ಹೇಳ್ತಾರೆ ಕೃತಜ್ಞತಾ ಸ್ತುತಿ. ನಮಗೆ ಮಾಡಿದ ದೊಡ್ಡ ಉಪಕಾರಕ್ಕೆ ಬದಲು ನಾವು ಆತನಿಗೇನು ಕೊಡಲಿಕ್ಕೆ ನಮಗೇನು ಇರೋದಿಲ್ಲ. ಅದಕ್ಕೇನಂತಾರೆ? ಉಪಕಾರ ಸ್ತುತಿ. ಸೊ ಅದೇ ವಿಧವಾಗಿ ದೇವರು ಕೂಡ ಅಷ್ಟೇ ನಮಗೆ ಎಷ್ಟೋ ಉಪಕಾರ ಮಾಡಿದ್ದಾನೆ. ಏನಂದರೆ, ಭಾಳ ಜನಗೆ ಪಾಪದ ಪರಿಹಾರ ಅಂದರೆ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ನಾವು ಯೇಸು ಸ್ವಾಮಿನ ನಂಬಿರುವುದು ಯೇಸು ಸ್ವಾಮಿಗೆ ಲಾಭ ಥರ ಕೆಲವರು ಜೀವಿಸ್ತಾ ಇರ್ತಾರೆ. ಆದರೆ ಬೈಬಲ್ ವಚನದಲ್ಲಿ ನಾವು ನೋಡ್ತಿರುವಾಗ ಪಾಪದ ಸ್ಥಿತಿ ಬಹು ಭಯಂಕರ. ಪಾಪ ಮಾಡಿದ ವ್ಯಕ್ತಿಗಂತೆ, ಪಾಪಿಯಾದ ವ್ಯಕ್ತಿಗೆ ಯಾರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಪಾಪ ನೀನು ಮಾಡಿದೀಗ ನೀನು ಸಾಯಲೇಬೇಕು. ಬೈಬಲ್ ವಾಕ್ಯ ಹೇಳ್ತದೆ, ಪಾಪ ಮಾಡಿದವನು ಸಾಯಲೇಬೇಕಂದ್ರೆ ಅರ್ಥವೇನೆಂದರೆ, ಪಾಪ ಮಾಡಿದಂಥ ವ್ಯಕ್ತಿ ನರಕಕ್ಕೆ ಹೋಗಲೇಬೇಕು. ನರಕದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಪ್ರಯತ್ನ ಮಾಡಿದರೂ ಕೂಡ ಪ್ರಯೋಜನವಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯಾವ ಪ್ರಯತ್ನಗಳು ಮಾಡಿದರೂ ಏನಿಲ್ಲ, ಪ್ರಯೋಜನವಿಲ್ಲ. ಯಾಕಂದರೆ 49ನೇ ಕೀರ್ತನೆ ನೋಡಿ, 49ನೇ ಕೀರ್ತನೆ ನಾನು ಆಗಾಗ ಹೇಳ್ತಾ ಇರ್ತೇನೆ. 49ನೇ ಕೀರ್ತನೆ 7ನೇ ವಚನದಿಂದ ಓದ್ಕೊತ ಬನ್ನಿ. ಯಾವನಾದರೂ ತನ್ನ ಸಹೋದರನನ್ನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬ್ರತಿಕಿರುವುದಕ್ಕಾಗಿ ದೇವರಿಗೆ ಏನು ಕೊಟ್ಟು?
ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ದೇವರಿಗೆ ಈಡನ್ನು ಕೊಟ್ಟಂತೆ ಅವನ ಪ್ರಾಣವನ್ನು ಅವನ ಸಮಾಧಿಗೆ ಸೇರದಂತೆ ಅಥವಾ ಮರಣಕ್ಕೆ ಹೋಗದಂತೆ ಅಥವಾ ನರಕಕ್ಕೆ ಹೋಗದಂತೆ ಯಾರು ಕೂಡ ದೇವರಿಗೆ ಈಡನ್ನು ಕೊಟ್ಟು ಏನು ಮಾಡಲಿಕ್ಕಾಗಲ್ಲಂತೆ, ಏನಾಗಲ್ಲ, ಪ್ರಾಣವನ್ನು ಬಿಡಿಸಲಾರನು. ಅಂದರೆ ಅವನ ಪ್ರಾಣವನ್ನು ಬಿಡಿಸುವ ಈಡು ಯಾರು ಕೂಡ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ನೋಡ್ತೀವಿ ಕ್ಲೇಮ್, ನೋಡಿ ಯಾವುದಾದ್ರೂ ನಾವು ಆಕ್ಸಿಡೆಂಟ್ ಆದರೆ ನಾವು ಕ್ಲೇಮ್ ಮಾಡ್ತೀವಲ್ಲ, ಸೊ ಕ್ಲೇಮ್ ಮಾಡಿದಾಗ ಅದು ನಮ್ಮದಾಗ್ತದೆ, ಹೌದಲ್ವಾ? ಅದೇ ವಿಧವಾಗಿ ಏನು ಮನುಷ್ಯನನ್ನು ಬಿಡಿಸಬೇಕಂತೇಳಿ ಈ ಲೋಕ ಸಂಬಂಧವಾದ ದಾನ ಧರ್ಮ ವಸ್ತ್ರದಾನ ಏನು ಮಾಡಿದರೂ ಕೂಡ ಸಾಕಾಗುವುದಿಲ್ಲಂತೆ. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ, ನೋಡಿ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ, ನರಕದಿಂದ ಹೊರಗಡೆ ಬರಲಿಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನವನ್ನು ಏನು ಮಾಡಬೇಕಂತೆ, ನಿಷ್ಫಲ. ನಾವು ಏನಾದರೂ ಒಳ್ಳೆಯದನ್ನು ಮಾಡಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತೀವಂತ ಮನುಷ್ಯನ ಪ್ರಯತ್ನ ಮಾಡ್ತಾನಲ್ಲ, ಅಂಥ ಯಾವ ಪ್ರಯತ್ನ ಕೂಡ ಅವನ ಏನು ಮಾಡಲಿಕ್ಕಾಗೋದಿಲ್ಲ. ಪ್ರಯತ್ನ ಮಾಡಿದರೂ ಏನಾಗಲಂತೆ, ಏನು, ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಯಾವ ಪ್ರಯತ್ನ ಮಾಡಿದರೂ ತನ್ನ ಪಾಪಗಳ ಪರಿಹಾರಕ್ಕಾಗಿ ಮನುಷ್ಯನು ಯಾವ ಪ್ರಯತ್ನ ಮಾಡಿದರೂ ಏನು ಮಾಡಿ, ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಈಗ ಉದಾಹರಣೆ, ಕೆಲವು ಸಾತಿ ನಾವು ಡಾಕ್ಟ್ರುಗಳ ಹತ್ರ ಹೋದಾಗ ಕೆಲವರು ದೇಹದಲ್ಲಿ ಕಾಯಿಲೆ ಹೆಚ್ಚಾದಾಗ ಡಾಕ್ಟರ್ಸ್ ಹೇಳ್ತಾರೆ, ನೀವೆಷ್ಟು ಖರ್ಚು ಮಾಡಿದರೂ ಏನಾಗೋದಿಲ್ಲ, ಈ ವ್ಯಕ್ತಿ ಉಳಿಯೋದಿಲ್ಲ, ನೀವು ಕರ್ಕೊಂಡೋಗಿಬಿಡಿ. ಕೆಲವರು ಹೇಳ್ತಾರೆ, ನೀವು ಎಷ್ಟು ಖರ್ಚಾದರೂ ತಂದರೆ, ಎಷ್ಟು ಖರ್ಚಾದರೂ ಮಾಡು, ಎಷ್ಟು ಖರ್ಚು ಮಾಡಿದರೂ ಕೂಡ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ವಿಧವಾಗಿ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡಿದರೂ ಏನು ಮಾಡಿದರೂ ಪ್ರಯೋಜನವಿಲ್ಲ ಅಂತ. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತತೆ, ನಾವು ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತತೆ, ನಾವು ಪಾಪಿಗಳಾಗಿರುವುದರಿಂದ ನಮ್ಮ ಪ್ರಯತ್ನಗಳೆಲ್ಲ, ನಮ್ಮ ನೀತಿ ಕ್ರಿಯೆಗಳೆಲ್ಲ, ನಾವು ಮಾಡುವಂಥ ಒಳ್ಳೆಯ ಸಂಗತಿಗಳ ಮೂಲಕ ನಮ್ಮ ಪಾಪ ಪರಿಹಾರವನ್ನು ಮಾಡಿಕೊಳ್ಬೇಕಂತ ನೋಡಿದರೆ ಬೈಬಲ್ ವಾಕ್ಯ ಹೇಳ್ತದೆ, ಅದು ಹೊಲಸು ಬಟ್ಟೆಗೆ ಸಮಾನ. ಯಾಕಂದರೆ ಪಾಪ ಮಾಡಿದವನು ಮನುಷ್ಯನೇ ಪಾಪಿ. ಅದಕ್ಕೆ ಏನು ಮಾಡಿದರೂ ಕೂಡ ಅವನಿಗೆ ಪ್ರಯೋಜನವೇ ಇಲ್ಲ, ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಪ್ರೀತಿಯಾದ ದೇವರ ಮಕ್ಕಳೇ, ನಿಷ್ಫಲವಾಗಿ ನಮ್ಮ ಜೀವನದಲ್ಲಿ ನಿರೀಕ್ಷಣೆ ಕಾಣಲಿಕ್ಕೆ ಇಲ್ಲದೇ ಇರುವಾಗ, ಪ್ರಿಯರೇ, ದೇವರು ತನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪ್ರತಿ ಪಾಪಗಳನ್ನು ಏನು ಮಾಡಿಬಿಟ್ಟ, ಪರಿಹಾರ ಮಾಡಿಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಬೈಬಲ್ ವಾಕ್ಯ ಡಿಕ್ಲರೇಷನ್ ಹೇಳ್ತೈತೆ ಏನಂದರೆ, ದೇವರ ವಾಕ್ಯ ಹೇಳುವಂಥದ್ದು ಏನಂದರೆ, ಆತನು ನಮಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿರುವುದರಿಂದ ನಮಗೆ ನೀತಿವಂತರೆಂಬ ನಿರ್ಣಯವಾಯಿತಂತೆ. ಏನು? ಆತನು ನಮಗಾಗಿ, ಅಂದರೆ ಆತನು ಮನುಷ್ಯನಾಗಿ ಬಂದು ನಮ್ಮೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡು, ನಮ್ಮ ಪಾಪ ಸುಮ್ಮನೆ ಹೋಗಲಿಲ್ಲ, ನಮ್ಮ ಪಾಪವು ಇನ್ನೊಬ್ಬರು ಹೊತ್ತುಕೊಂಡಿದ್ದಾರೆ. ನಮ್ಮ ಪಾಪವನ್ನೇ ಮಾಡಿದ್ದಾರೆ ಇನ್ನೊಬ್ಬರು. ಆತನು ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಳ್ಳಿಕ್ಕೆ ಪಾಪರಹಿತನು ಬೇಕು. ಪಾಪಿ ಆದವನು ಆಗೋದಿಲ್ಲ, ಅಂದರೆ ಈ ಲೋಕದಲ್ಲಿ ಯಾರಿಂದ ಆಗೋದಿಲ್ಲ. ಅದಕ್ಕೆ ಪಾಪವಿಲ್ಲದ ಆತನು, ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಏನಾದ, ಪಾಪ ಸ್ವರೂಪಿಯಾಗಿ ಮಾಡಲ್ಪಡದಿದ್ದರೆ ಈ ಪಾಪದಿಂದ ನಮಗೇನಿಲ್ಲ, ಬಿಡುಗಡೆ ಇಲ್ಲ. ನಮಗೆ ನರಕದಿಂದ ಬಿಡುಗಡೆ ಇಲ್ಲ, ನಮ್ಮ ಜೀವಿತಕ್ಕೆ ನಿರೀಕ್ಷೆ ಇಲ್ಲ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಪ್ರತಿದಿನ ನಾವು ನಮ್ಮ ದೇವರು ನಮಗೆ ಮಾಡಿರುವಂಥ ಈ ವಿಮೋಚನಕ್ಕೆ ಎಷ್ಟು ಸ್ತುತಿಸಿದರು, ಎಷ್ಟು ಆ ಸ್ತುತಿಸೋದು ಕೂಡ ಹೆಂಗಿರ್ಬೇಕಂದ್ರೆ ಆಸಕ್ತಿಯಿಂದ ಸ್ತುತಿಸಿದರೂ ಏನಾಗೋದಿಲ್ಲ, ಅದರ ಋಣವನ್ನು ತೀರಿಸಲು ಸಾಧ್ಯವಾಗೋದಿಲ್ಲ. ಅದಕ್ಕೆ ದೇವರನ್ನು ನಾವು ಹೇಗೆ ಸೇವಿಸಬೇಕಂತೆ, ಸಂತೋಷದಿಂದ. ದೇವರಿಗಾಗಿ ಏನಾದರೂ ಮಾಡ್ತೀವ, ಅದು ಸಂತೋಷದಿಂದ, ಬಾಧೆಯಿಂದ ಅಲ್ಲ. ನಾವು ಸಂತೋಷ, ಯಾಕಂದರೆ ನಮ್ಮ ಜೀವಿತಕ್ಕೆ ಇಷ್ಟು ಮಾಡಿದಲ್ಲ. ಅದಕ್ಕೆ ನಾವು ನೋಡ್ತೀವಿ, ದೇವರ ಸಮ್ಮುಖಕ್ಕೆ ನಾವು ಹೆಂಗೆ ಬರಬೇಕಂತೆ, ಕೃತಜ್ಞತಾ ಸ್ತುತಿ ಒಡನೆ ಆತನ, ನೋಡಿ ಎಲ್ಲಿ ಬರಬೇಕಂದ್ರೆ, ಕೃತಜ್ಞತಾ ಸ್ತುತಿ ಒಡನೆ ಆತನ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಅದಕ್ಕೆ ಈ ದಿವಸ ಎಷ್ಟು ಜನ ಬರ್ತಾರೆ, ಯಾರಿರ್ತಾರೆ ಅಲ್ಲ, ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕಂದ್ರೆ, ಆತನ ಯಾವಾಗಲೂ, ಸ್ವಾಮಿ ಯಾರಿರ್ತಾರೆ ಅಲ್ಲ, ನನಗೆ ಬಿಡುಗಡೆ ಆಗಿದೆ. ಯಾರಿಗೆ ಬಿಡುಗಡೆ ಹೇಳಿ? ಯಾರಿಗೆ ಬಿಡುಗಡೆ ಆಗಿದೆ?
ಯಾರ ಪಾಪ ಪರಿಹಾರವಾಗಿದೆ? ನನ್ನ ಪಾಪ ಪರಿಹಾರವಾಗಿದೆ. ಇನ್ನು ನಮ್ಮ ಜೀವನದಲ್ಲಿ ನರಕದ ಭಯವೇ ಎಲ್ರಿ? ನರಕಕ್ಕೆ ಹೋಗ್ತೆಂಬ ಭಯವೇ ಇಲ್ಲ. ಯಾಕಂದರೆ ನಮ್ಮ ಬದಲಾಗಿ ಯೇಸು ಪ್ರಾಣ ಕೊಟ್ಟು ಬಿಟ್ಟಿದ್ದಾನೆ. ಅಂದರೆ ನಿನ್ನ ಪಾಪಿಗಳು ಅಂತ ಯಾರು ಕೂಡ ಹೇಳುವ ಅಧಿಕಾರ, ಧೈರ್ಯ ಇಲ್ಲವೇ ಇಲ್ಲ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ಯಾರಾದರೂ ಯೇಸು ಕ್ರಿಸ್ತನಲ್ಲ ಅಲ್ಲಿ ನಂಬಿಕೆ ಇಟ್ಟರೆ ಅಂತೆ ಬೈಬಲ್ ವಾಕ್ಯ ಹೇಳ್ತೈತೆ ಅವ್ರಿಗೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಅದಕ್ಕೆ ನರಕವು ನಮಗೆ ಇಲ್ಲವೇ ಇಲ್ಲ. ನಮಗೆ ನಾನು ನರಕಕ್ಕೆ ಹೋಗ್ತೀನೇನೋ ಅಥವಾ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನಾನು ಎತ್ತಲ್ಪಡ್ತೀನೋ ಇಲ್ಲೆಂಬ ಭಯವೇ ಎಲ್ರಿ? ನಮಗೆ ಭಯವೇ ಇಲ್ಲ. ಯಾಕೆ ಭಯವಿಲ್ಲ ಅಂದರೆ ಆತನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ, ಆತನನ್ನು ನಾನು ನಂಬಿಕೊಂಡಿದ್ದೇನೆ. ಹಲ್ಲೆಲೂಯಾ. ಆತನಲ್ಲಿ ನಮಗೆ ಬಿಡುಗಡೆ ಆಗಿಬಿಟ್ಟಿದೆ. ಆತನಲ್ಲಿ ನಮಗೆ ಏನಾಗಿಬಿಟ್ಟಿದೆ? ಬಿಡುಗಡೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಮ್ಮ ಜೀವಿತವನ್ನು ಎಷ್ಟೋ ದೇವರ ಅದ್ಭುತ ಮಾಡಿದ್ದಾರೆ. ಪಾಪ ಪರಿಹಾರ ಮಾಡಿದ. ಪಾಪ ಪರಿಹಾರದ ಮೂಲಕ ನಾವು ದೇವರಿಗೆ ಮಕ್ಕಳಾಗಿಬಿಟ್ಟೆವು. ಇದು ಇನ್ನೂ ಒಂದೊಂದು ಸಂಗತಿಗಳು ನಾವು ಯೋಚಿಸುವಾಗ ಉಂಟಲ್ಲ, ದೇವರು ಮಾಡಿದ್ದಕ್ಕಾಗಿ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಒಂದೇ ಒಂದು ಮಾಡಬೇಕು, ಕೃತಜ್ಞತಾಸ್ತುತಿ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನಾವಿನ್ನೇನು ಮಾಡಲಿಕ್ಕಿಲ್ಲ. ಆತನಿಗೆ ಇದನ್ನು ಅರ್ಥ ಮಾಡಿಕೊಂಡವನೇನು ಮಾಡ್ತಾನೆ? ಎಲ್ಲ ಸಮಯದಲ್ಲಿ ದೇವರಿಗೆ ಫಸ್ಟ್ ಪ್ಲೇಸ್ ಕೊಟ್ಬಿಡ್ತಾನೆ. ಆತನು ನನಗೆ ಮೊದಲು. ಯಾರು? ಆತನು ನನಗೆ ಮೊದಲು. ಆತನು ನಾನು ಸ್ತುತಿಸ್ತೇನೆ, ಆತನು ನಾನು ಫಸ್ಟ್ ಆರಾಧಿಸ್ತೇನೆ, ಆತನಿಗಾಗಿ ಮಾಡುವುದನ್ನೆಲ್ಲ ಇಷ್ಟವಾಗಿ ಮಾಡುತ್ತೇನೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಈ ದಿವಸ ನಾವು ಆರಾಧಿಸ್ತಿರುವಾಗ ಹೇಳೋಣ, ಸ್ವಾಮಿ ನಿನ್ನನ್ನು ಸ್ತುತಿಸುವಂಥದ್ದು ನನಗಿಷ್ಟ, ಸ್ವಾಮಿ ನಿನ್ನನ್ನು ಆರಾಧಿಸುವಂಥದ್ದು ನನಗಿಷ್ಟ, ನಿನ್ನ ಸಮ್ಮುಖಕ್ಕೆ ಬರೋದು ನನಗೆ ಇಷ್ಟ. ಹಲ್ಲೆಲೂಯಾ. ನಮ್ಮ ಮನಸ್ಸಿಗೆ ಹೇಳಬೇಕು, ನನ್ನ ಮನಸ್ಸೇ ದೇವರ ಸಮ್ಮುಖಕ್ಕೆ ಹೋಗುವುದು ನನಗಿಷ್ಟ. ಅದಕ್ಕೆ ದಾವೀದನು ಹೇಳ್ತಾನೆ, ಆತನ ಸಂತೋಷದಿಂದ ಸೇವಿಸಬೇಕಂತೆ. ಅಷ್ಟು ಮಾತ್ರ ಅಲ್ಲ, ಅವನು ಇನ್ನೊಂದು ಸಂಗತಿ, ಎಲ್ಲ ಸಂತೋಷದಿಂದ. 122ನೇ ಕೀರ್ತನೆ 1ನೇ ವಚನ ಓದ್ರಿ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಸಂತೋಷವಾಯಿತು. ಎಲ್ಲಿಗೆ ಹೋಗೋಣ ಬಾ? ಹಣ ಎಲ್ಲಿ ಸಿಗುತ್ತೆ? ಏನು ಈ ಲೋಕ ಸಂಬಂಧವಾಗಿ ಯಾವ ಸಂಗತಿಗಳಿಗಲ್ಲ, ಯೆಹೋವನ. ನಾನೊಂದು ಪ್ರಶ್ನೆ ಹೇಳ್ತೀನಿ, ಯೆಹೋವನ ಮಂದಿರದಲ್ಲಿ ಏನಿದೆ ಸಂತೋಷದಿಂದ ಹೋಗಲಿಕ್ಕೆ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ. ಯೆಹೋವನ ಹತ್ರ ಹೋಗೋದಂದ್ರೇ ಸಂತೋಷ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ, ದಾವೀದನು 1ನೇ ಕೀರ್ತನೆ 2ನೇ ವಚನ ಓದೋಣ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹೇಗೆ ಧರ್ಮಶಾಸ್ತ್ರದಲ್ಲಿ ಏನಾಗಬೇಕಂತೆ? ದೇವರ ವಾಕ್ಯದಲ್ಲಿ ಏನು ಪಡಬೇಕು? ಆನಂದದಿಂದ ಓದಬೇಕು ದೇವರ ವಾಕ್ಯ, ಕಷ್ಟದಿಂದ ಅಲ್ಲ. ಭಾಳ ಜನ ವಾಕ್ಯ ಓದಬೇಕಂದ್ರೇ ತಾತ್ಸಾರ. ವಾಕ್ಯ ಓದಬೇಕಂದ್ರೆ ಏನಪ್ಪ ಇದು ವಾಕ್ಯ ಅರ್ಥನೇ ಆಗೋದಿಲ್ಲಲ್ಲ, ಅರ್ಥವಾಗದಿದ್ದರೂ ಇದು ನನ್ನ ಸ್ವಾಮಿಯ ವಾಕ್ಯ ಅಂದರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಏನಂತೆ? ಅದಕ್ಕೆ ನಾವು ಯಾವುದರಲ್ಲಿ ಆನಂದ ಪಡ್ತೇವೋ ಅದರಲ್ಲಿ ಅಲ್ಲಿ ನಾವು ಇರಲಿಕ್ಕಾಗ್ತದೆ. ಆನಂದ ಪಡದೇ ಇರುವಾಗ ಅಲ್ಲಿ ಹೋಗ್ಲಿಕ್ಕೂ ಕಷ್ಟ, ಬರಲಿಕ್ಕೂ ಕಷ್ಟ, ಎಲ್ಲದಕ್ಕೂ ನೆವ. ಅದಕ್ಕೆ ನನ್ನ ಪ್ರಿಯರೇ, ನಮ್ಮ ದೇವರು ನಮಗೆ ಮಾಡಿರುವಂಥ ಸಂಗತಿಗೆ ನಾವು ಎಷ್ಟು ಆತನಿಗೆ ನಾವು ಉಪಕಾರ ಸ್ತುತಿ ಮಾಡಿ, ಎಷ್ಟು ಆತನಿಗಾಗಿ ನಾವು ಬ್ರತಿಕಿದ್ರು, ಎಷ್ಟು ನಮ್ಮ ಜೀವನದಲ್ಲಿ ದೇವರಿಗಾಗಿ ಮಾಡ್ತಾಯಿದ್ರು, ಅದು ಕಡಿಮೆ ಆಗಲಿ ಎಷ್ಟು ಮಾತ್ರಕ್ಕೂ ಅದು ತೃಪ್ತಿಯಾಗಿ ಇದಲ್ಲ, ಆತನ ಋಣವನ್ನು ನಾವು ತೀರಿಸಲಾರೆ. ಅದಕ್ಕೆ ನಾವು ಹೇಳೋಣ, ಸ್ವಾಮಿ ನಿನ್ನ ಸನ್ನಿಧಿಗೆ ಬರುವುದು ನನಗೆ ಸಂತೋಷ, ಬೈಬಲ್ ಓದೋದು ಸಂತೋಷ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕೆ ಯೇಸು ಹೇಳ್ತಾನೆ, ಶಿಷ್ಯರಿಗೆಲ್ಲ ಸಂತೋಷವಾಗಿಬಿಡ್ತು. ಏನಂದರೆ ಪ್ರಾರ್ಥನೆ ಮಾಡುವಾಗೆಲ್ಲ ದೆವ್ವಗಳು ಬಿಟ್ಟು ಹೋಗ್ತಾಯಿದ್ವು. ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನಿನ್ನ ಹೆಸರಲ್ಲಿ ದೆವ್ವಗಳು ಬಿಟ್ಟು ಹೋಗ್ತಿದ್ದಾವೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ದೆವ್ವಗಳು ಬಿಟ್ಟು ಹೋಗ್ತಿದ್ದಾವಂತ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೆ ಸಂತೋಷಿಸ್ರಿ. ಯಾಕಂದರೆ ನಿಮ್ಮ ಹೆಸರು ಪರಲೋಕದಲ್ಲಿ. ನಾವು ನೋಡ್ತೀವಲ್ಲ ಈ ಲೋಕದಲ್ಲಿ ಕೆಲವು ಸಾತಿ ವೋಟರ್ ಲಿಸ್ಟಲ್ಲಿ ಇಲ್ಲದಿದ್ದರೆ ನಮ್ಮ ಕತೆ, ಅಯ್ಯೋ ನಮಗೆ ಆಧಾರ್ ಕಾರ್ಡ್ ನಮಗೆ ಇರದಿದ್ದರೆ, ರೇಷನ್ ಕಾರ್ಡ್ ನಮಗೆ ಇರದಿದ್ದರೆ ಅದಕ್ಕಾಗಿ ಎಷ್ಟು ಒದ್ದಾಡ್ತೇವೆ. ಯಾಕಂದರೆ ನಾವು ಈ ದೇಶದ ಪ್ರಜೆಗಳು ಎಂಬುದಕ್ಕಾಗಿ ಪ್ರೂಫ್ ಏನೋ ಒಂದು ID ಕಾರ್ಡ್ ನಮಗೆ ಇರಬೇಕು, ಹೌದಲ್ಲ? ಅದಕ್ಕಾಗಿ ನಾವು ಎಷ್ಟೋ ಕಷ್ಟಪಡ್ತೀವಿ, ಕ್ಯೂನಲ್ಲಿ ಮಾಡ್ಕೊಳ್ತೇವೆ. ಆದರೆ ಯೇಸುವನ್ನು ನಂಬಿದರೆ ಸಾಕು, ಎಲ್ಲಿ ನಮ್ಮ ಹೆಸರು ದಾಖಲೆ ಆಗಿದೆ ಅಂತೆ?
ಅದಕ್ಕೆ ನಿನಗೆ ಎಲ್ಲವೂ ಅಧೀನವಾಗಲಿಕ್ಕೆ, ದೆವ್ವಗಳು ಬಿಟ್ಟೋಗಲಿಕ್ಕೆ ಕಾರಣವೇನು ಗೊತ್ತಾ? ನೀನು ಪರಲೋಕದ ಸಂಸ್ಥಾನದವನಂತ ಯಾರಿಗೆ ಗೊತ್ತು? ದೆವ್ವಗೆ ಗೊತ್ತು. ಅದಕ್ಕೆ ನನ್ನ ಪ್ರೇರೆ, ನಮ್ಮ ಹೆಸರು ಎಲ್ಲಿದೆಯೋ ಎಲ್ಲಿಲ್ಲೋ ಗೊತ್ತಿಲ್ಲ. ಯಾರು ನಮ್ಮ ಹೆಸರು ಬರೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಹೆಸರಲ್ಲಿ ಯಾರು ಆಸ್ತಿ ಬರೆದಿದ್ದಾರೋ ಗೊತ್ತಿಲ್ಲ. ಆದರೆ ನಮ್ಮ ಹೆಸರು ಜೀವಸ್ವರೂಪನಾದ ದೇವರು, ಮಹಿಮೆಯುಳ್ಳ ತಂದೆ ಪರಲೋಕದಲ್ಲಿ ದಾಖಲಿಸಿದ್ದಾನೆಂದರೆ ಎಷ್ಟು ಸಂತೋಷಿಸ್ಬೇಕು ನಾವು ಅದಕ್ಕೆ. ಹಲ್ಲೆಲೂಯ. ಎಲ್ಲಿದೆ ನಮ್ಮ ಹೆಸರು? ಜ್ವರಗಳು ಎಲ್ಲಿದೆ ನಮ್ಮ ಹೆಸರು? ಪರಲೋಕದಲ್ಲಿ ಇದೆ. ಪರಲೋಕದಲ್ಲಿ ನಮ್ಮ ಹೆಸರು ಇರುವಾಗ ಪ್ರೀತಿಯಾದ ದೇವರ ಮಕ್ಕಳೇ, ಪರಲೋಕದ ಮಹಿಮೆ ಎಲ್ಲ ನಮ್ಮದೇ. ಅದಕ್ಕೆ ನಾವು ಭಾರತ ದೇಶದಲ್ಲಿ ನಾವಿದ್ದಾಗ ನಾವು ಭಾರತ ದೇಶದ ಏನಾಗಿದ್ದೀವಿ? ಪ್ರಜೆ. ಅದೇ ಪರಲೋಕದ ಸಮಸ್ಥಾನದವರು, ನಾವು ಭಾರತ ದೇಶದ ಸಮಸ್ಥಾನದವರು. ಅದಕ್ಕೆ ನಮಗೆ ಓಟು ಹಕ್ಕು ಉಂಟು. ಈ ದೇಶ ನಂದು, ಇಲ್ಲಿ ನಾವಿರ್ತೇವೆ ಅಂತ ಹೇಳ್ತೀವಲ್ಲ ಪ್ರಿಯರೇ. ಈ ದೇಶ ನಮಗೇನು ಕೊಡ್ತಾ ಇದೆ ಏನಿಲ್ಲ ಗೊತ್ತಿಲ್ಲ ಆಗಲಿ, ಆದರೆ ಪರಲೋಕ ಮಾತ್ರ ಯಾವಾಗಲೂ ನಮ್ಮನ್ನು ಬೆಂಬಲಿಸ್ತಾನೆ ಇರ್ತದೆ. ಆಮೆನ್, ಹಲ್ಲೆಲೂಯ. ಅದಕ್ಕೆ ನಮ್ಮ ಜೀವನದಲ್ಲಿ ಇಂಥವನ್ನು ನೆನೆಸಿ ದೇವರನ್ನು ಸ್ತುತಿಸ್ತಾ ಹೇಳ್ಬೇಕು. ಸ್ವಾಮಿ, ನಿನ್ನ ಸಮ್ಮುಖಕ್ಕೆ ಬರೋದು ನನಗೆ ಸಂತೋಷ, ನಿನ್ನನ್ನು ಸ್ತುತಿಸೋದು ಸಂತೋಷ, ನಿನ್ನನ್ನು ಸೇವಿಸೋದು ಸಂತೋಷ, ನಿನ್ನ ವಾಕ್ಯ ಓದೋದು ಅದಕ್ಕೆ ಏನು ಮಾಡಿದರೂ ದೇವರಿಗಾಗಿ ನಾವು ಸಂತೋಷದಿಂದ ಮಾಡುವ ಹಂಗಿನವರಾಗಿದ್ದೇವೆ. ಹಲ್ಲೆಲೂಯ. ಸೊ ನಾವೆಲ್ಲರೂ ಎದ್ದು ನಿಂತು ಕರ್ತನನ್ನು ಸ್ವಲ್ಪ ಆರಾಧಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾಬ ರಾಬ ಶತೋರಿ ಡಿರಳಲಬ. ಎಲ್ಲರೂ ಹೇಳೋಣ, ಸ್ವಾಮಿ ನಿನ್ನ ಸಮ್ಮುಖದಲ್ಲಿರುವುದು ಎಷ್ಟೋ ಸಂತೋಷ. ಎಲ್ಲರೂ ಹೇಳೋಣ, ನಿನ್ನ ಸಮ್ಮುಖದಲ್ಲಿರುವುದು ಎಷ್ಟೋ ಸಂತೋಷ. ಓ ರೀಬಾಕೂರ. ಆಕಾಶವು ನಿನ್ನ ಸಿಂಹಾಸನವು, ಭೂಮಿ ನಿನ್ನ ಪಾದಪೀಠವು. ನೀನು ಮಹಿಮೆಯುಳ್ಳ ದೇವರು, ನೀನು ಪ್ರಭಾವವುಳ್ಳ ದೇವರು. ಕರ್ತನೆ, ನಿನ್ನನ್ನು ನಾವು ಕರ್ತನೆ ಸ್ವಾಮಿ ಸಂತೋಷದಿಂದ ಆರಾಧಿಸ್ತೇವೆ ಸ್ವಾಮಿ, ಕಷ್ಟದಿಂದ ಅಲ್ಲ. ಹಲ್ಲೆಲೂಯ. ಓಡಿರಾ ಬಲ ಬಾಬಾ ರಿಖಾ ತೋರ ಬಲ ಬಾಬಾ ರಿಖಾ ತೋರ ಬಾ. ಓಡಿರಾ ಬಲ ಬಾಬಾ ರಿಖಾ ತಾರ. ಎಲ್ಲ ಅನ್ಯ ಭಾಷೆಗಳು ಮಾತಾಡೋಣ. ಓಡಿರಾ ಬಲ ಬಾಬಾ ರಿಖಾ ತೋರ ಬಾ ಶಿಂದರಳಲ ಬಾಬಾ ರಿಖಾ ತಾರಳಲ ಬಾ. ಓಡಿರಾ ಬಾ ತೋರಿ ಡಿರಳಲ ಬಾ ಕುರ ಬಾ ಶತೋರಿ ಡಿರಳಲ ಬಾ. ಓಡಿರಾ ಬಲ ಬಾಬಾ ರಿಖಂದರ ಬಾ ಶತೋರಿ ಡಿರಳಲ ಬಾ ಕುರ ಬಾ. ಓರಿ ಬಲ ಬರ ಬಾ ಶರಳಲಳು. ಓಡಿರಾ ಬಾ ತೋರಿ ಡಿರಳಲ ಬಾ ಕುರ ಬಾ ಶರಬ. ಹಲ್ಲೆಲೂಯ, ಹಲ್ಲೆಲೂಯ. ಆರಾಧನೆ. ಹಲ್ಲೆಲೂಯ. ಹೋರಿ ಬರಿ ಧರಬ ಶರಳಲಬ. ನಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಸಿರುವ ದೇವರೇ, ಎಷ್ಟು ಭಾಗ್ಯ ನಮಗೆ ಕೊಟ್ಟೆ ಸ್ವಾಮಿ. ಹಲ್ಲೆಲೂಯ. ಎಷ್ಟು ಭಾಗ್ಯ ನಮಗೆ ಕೊಟ್ಟೆ ಸ್ವಾಮಿ. ಹಲ್ಲೆಲೂಯ. ನಿನ್ನನ್ನು ಕರ್ತನೆ ಸ್ವಾಮಿ ಮನಸಾರ ನಾವು ಪ್ರೀತಿಸ್ತೇವೆ ಸ್ವಾಮಿ. ಹಲ್ಲೆಲೂಯ. ಅಲಬ ಶಿಥರಳಲಬ. ಹಲ್ಲೆಲೂಯ ಲಾರ್ಡ್. ಹಲ್ಲೆಲೂಯ. ಹೃದಯಪೂರ್ವಕವಾಗಿ ಇಷ್ಟಪಡ್ತೇವೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಬಲ ಬಬರಿ ಖತೋರಿಡಿರಳಲಬ ಕುರಬ ಶತೋರಿಡಿರಳಲಬ. ಓಡಿರಬಲ ಬಬರಿ ಕಂದರಳಲಡೋರಿಡಿರಳಲಬ ಸುತೋರಿಡಿರಳಲಬ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯ. ಓರಿ ಬಾಲಬಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಓರಿ ಬಾಲಬ ಕುರಬ ಶತೋರಿ ಡಿರಳಲಬ ಕುರಬ ಶತಾರಳಲಬ. ಓ hallelujah. Thank you Jesus. We love to sing for you Lord. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ, 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 ನನ್ನ ಯೇಸು ರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಸಂಗಡ ಇರುವ ರಾಜನು ಎಲ್ಲ ಜಯವು ನೀಡಿದರು. ಯೆಹೋವ ನೀಸಿ ದೇವರು ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಲ್ಲೆಲೂಯಾ 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 ಯೇಸು ರಾಜ. ಹಲ್ಲೆಲೂಯಾ 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 ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವರು ಯೆಹೋವನೇ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವನೇ ದೇವರು. ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಲ್ಲೆಲೂಯಾ 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 ಯೇಸು ರಾಜ. ಹಲ್ಲೆಲೂಯಾ 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 ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ಯೇಸು ರಾಜ. ಹಲ್ಲೆಲೂಯಾ 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 ಯೇಸು ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಓರಿ ಬಾಲವ ಶತಾರಡಲಡಲ ಬೋರ ಬಾಲಬಾರವ ಶರಳಡಲಡಲಬ. ಓ ಸ್ವಾಮಿ ಕರ್ತನೆ, ಯೆಹೋವ ಶಮ್ಮ, ನೀನು ನಮ್ಮ ಸಂಗಡ ಇರುವ ದೇವರಾಗಿರುವಾಗ ಸ್ತೋತ್ರ ಸ್ವಾಮಿ. ಯಾರು ಇರ್ತಾರೋ ಯಾರು ಇಲ್ಲೋ ನಮಗೆ ಗೊತ್ತಿಲ್ಲಾಗಲಿ, ನೀನು ಮಾತ್ರ ಯಾವಾಗಲೂ ನಮ್ಮ ಸಂಗಡ ಇದ್ದು ಕರ್ತನೆ ನಮ್ಮನ್ನು ಬಲಪಡಿಸ್ತಾ ನಮ್ಮನ್ನು ನಡೆಸ್ತಿರುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆಲ್ಲವೂ ಸಾಧ್ಯವಯ್ಯ ಎಂಬುದಾಗಿ ಆಡ್ತಾ ಕರ್ತನನ್ನು ಮಹಿಮೆಪಡಿಸಿದ. ಥ್ಯಾಂಕ್ ಯು ಜೀಸಸ್. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ,
ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚೆತ್ತಿರುವೆ. ಯೇಸು ನಿನ್ನ ನಾಮಕ್ಕೆ ದೇವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೇವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಗ್ಲೋರಿ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವೂ ಒಂದು ಇಲ್ಲ, ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆ ನಾನು ಕಾಣ್ವೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆ ನಾನು ಕಾಣ್ವೆನು. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ, ಸಾಧ್ಯ ನಿಮಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ, ನಿಮಗೆ ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರ ಬಲ ಬಬರ ಬಶಥೊರಿಡಿಲಳಲಬ. ಪರಾಕ್ರಮ ಉಳ್ಳವರೇ, ಪರಲೋಕದ ತಂದೆಯೇ, ನಿಮಗೆ ಅಸಾಧ್ಯವು ಒಂದು ಇಲ್ಲ. ಹಲ್ಲೆಲೂಯ. ಸಮಾನರು ಯಾರೂ ಇಲ್ಲ. ಹಲ್ಲೆಲೂಯ. ರಿಬಕುರಬ ಶತೊರಿಡಿರಳಲಬ ಕುರಬ ಓಡಿರಬಲ ಬಬರಿ ಖತೊರಿಡಿರಳಲಬ ಕುರಬ ಶತೊರಿಡಿರಳಲಬ ಓಡಿರಬಲ ಬಬರಿ ಖತೊರಿಡಿರಳಲಬ. ನಿನಗೆ ಸಮಾನರು ಯಾರು ಇಲ್ಲ ತಂದೆ. ನೀನು ಪರಾಕ್ರಮವುಳ್ಳ ದೇವರು ಕರ್ತನೇ ಸ್ವಾಮಿ. ನೀನೆಲ್ಲ ನಮ್ಮ ಘನ ಮಾನ ಮಹಿಮೆಗಳಿಗೆ ಆರಾಧನೆಗೆ ಯೋಗ್ಯವಾಗಿರುವವನಯ್ಯ. ಓ ರಿಬಾಕಿರಬ ಶತೊರಿಡಿರಳಲಬ. ಎಲ್ಲವನ್ನು ಅದ್ಭುತವಾಗಿ ಮಾರ್ಪಡಿಸಲು ಶಕ್ತನಾಗಿರುವ ದೇವರೇ. ಹಲ್ಲೆಲೂಯ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಹಲ್ಲೆಲೂಯ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಹೇಳೋಣ. ಯೇಸುವೇ ನಿನ್ನ ಸ್ತುತಿಸುವೆನು. ಹಲ್ಲೆಲೂಯ. ರಾಜನೇ
ನಿನ್ನ ಆರಾಧಿಸುವೆನು. ಇನ್ನೊಮ್ಮೆ ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. Hallelujah. Oh, Ribalabashanda. Oh, thank you, Lord. We worship you, Master. We glorify your name. ಸ್ವಾಮಿ, ಮಹಿಮೆ ಪಡಿಸ್ತೇವಯ್ಯ. ಮಹಿಮೆಗೆ ಘನತೆಗೆ ಯೋಗ್ಯನು ನೀನೇ. Thank you, Jesus. ಮಹಿಮೆಯ ಅರಸನಿ ನಿನ್ನ ಆತ್ಮದಿ ಆರಾಧಿಸುವೆ. Glory. ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. Glory. ಮಹಿಮೆಯ ಅರಸನಿ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿತ್ಯವೂ ಆರಾಧಿಸುವೆ. ಗ್ಲೋರಿ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ಯೇಸುವೇ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ರಕ್ಷಕನೇ ಹಲ್ಲೆಲೂಯಾ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ನನ್ನಾಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನ್ ನಿನ್ನ ಆತ್ಮದಿ ಆರಾಧಿಸುವೆ. ಹಲ್ಲೆಲೂಯಾ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾದಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾದಿನೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ಉನ್ನತ ದೇವಾದಿನೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ಪರಿಶುದ್ಧ ದೇವಾದಿನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ಹಲ್ಲೆಲೂಯಾ. ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ
ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಗ್ಲೋರಿ ಗ್ಲೋರಿ. ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನನ್ ಬಾಳ ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ ಬಾಳ ಬಲವು ನೀನೇ, ಹಲ್ಲೆಲೂಯಾ, ನಿನ್ನನ್ನೇ ಆರಾಧಿಸುವೆ. ನನ್ ಬಾಳ ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, ನನ್ ಬಾಳ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನ್ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ, ಮಹಿಮೆಯ ಅರಸನ್ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನಿ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ. ಓರಿ ಬಲಬ ಶತುರಡಿರಳಲಬ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು. ಯೇಸುವೇ ನಿನ್ನ ಸ್ತುತಿಸುವೆನು. ಹಲ್ಲೆಲೂಯಾ. ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ರಿಬಲಬ ಶತರಳಲಬ. ಆತ್ಮದಿ ಆರಾಧಿಸುವೆ. ರಿಬ ಶತರಳಲಬ. ಪರಲೋಕ ಎಲ್ಲರೂ ನಿತ್ಯವೂ ರಾಧಿಸುವೆ. ಉನ್ನತ ದೇವಾದಿನೇ, ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಹೇಳೋಣ. ಪರಿಶುದ್ಧ, ನಿನ್ನಂತ ಪರಿಶುದ್ಧನೇ ಇಲ್ಲವೇ ಇಲ್ಲಯ್ಯ. ಹಲ್ಲೆಲೂಯಾ. ಉನ್ನತ ದೇವಾದಿನೇ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ಪರಿಶುದ್ಧ ದೇವಾದಿನೇ, ಹಲ್ಲೆಲೂಯಾ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಪರಿಶುದ್ಧ ಮಾಡಿದಂತ ಆತನೇ, ನಿನ್ನನ್ನೇ
ಯೇಸುವೇ ಹಲ್ಲೆಲೂಯ ಹಲ್ಲೆಲೂಯ. ಓ ಉನ್ನತವಾದ ದೇವರೇ ಹಲ್ಲೆಲೂಯ. ಪರಿಶುದ್ಧವಾದಂಥ ದೇವರೇ, ಪಾಪಾತ್ಮರಾದಂಥ ನಮ್ಮನ್ನು ಪರಿಶುದ್ಧ ಮಾಡಿದ ದೇವರೇ, ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆ ಕೊಟ್ಟಿರುವಂಥ ಆತನೇ, ಓ ರೀಬಾರ ನಿನ್ನತ್ರ ನಮ್ಮನ್ನು ಐಕ್ಯಪಡಿಸಿಕೊಂಡ ದೇವರೇ, ನಮ್ಮ ಜೀವಿತದ ಜಯವು, ನಮ್ಮ ಜೀವಿತದ ಬಲವಾಗಿರುವಂಥ ಆತನೇ, ಓ ನಿಮಗೆ ವಂದನೆಗಳಯ್ಯ, ನಿಮಗೆ ವಂದನೆಗಳು. ಯಾರು ನಮ್ಮನ್ನು ಕೈ ಬಿಟ್ಟರು ನಮ್ಮ ಸಂಗಡ ಇರ್ತಿರುವ ದೇವರೇ, ಓ ನಮ್ಮನ್ನು ಬಲಪಡಿಸ್ತಿರುವ ದೇವರೇ, ನಮಗೆ ಕೃಪೆಗಳನ್ನು ತೋರಿಸ್ತಿರುವ ತಂದೆ, ನಿಮಗೆ ಸ್ತೋತ್ರ 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 ಸ್ವಾಮಿ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಕರ್ತನೆ ಸ್ವಾಮಿ, ಈ ಮಂಗಳವಾರ ಪ್ರಾರ್ಥನೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ನಿನ್ನನ್ನು ಆರಾಧಿಸುವುದು ನಮಗೆ ಇಷ್ಟ ಸ್ವಾಮಿ. ಓ ನಿನ್ನ ಸ್ತುತಿಸುವಂಥದ್ದು ನಮಗೆ ಇಷ್ಟ. ಓ ಹಲ್ಲೆಲೂಯ ಹಲ್ಲೆಲೂಯ. ನೀನು ಮಹಿಮೆಯ ಅರಸನಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳೋಣ, ನೀನು ಮಹಿಮೆಯ ಅರಸನಾಗಿದ್ದಕ್ಕಾಗಿ ಸ್ತೋತ್ರ. ಉನ್ನತ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಇಕ್ಕಟ್ಟಲ್ಲಿ ಸಹಾಯಕನಾಗಿದ್ದಕ್ಕಾಗಿ ಸ್ತೋತ್ರ. ಇಕ್ಕಟ್ಟಲ್ಲಿ ವಿಮೋಚಕನು ನೀನಾಗಿ ನಿಂತುಕೊಂಡಿದ್ದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಓ ರಿಬಾ ರಬಾ ಲಬ ರಬ ಬರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳ. ಎಲ್ಲರೂ ಕೆಲವು ನಿಮಿಷ ಹಾಗೆ ಅನ್ಯ ಭಾಷೆಗಳು ಮಾತಾಡೋಣ. ಓ ಡಿರಬ, ನೀವು ಕೂತ್ಕೊಳ್ತೀರಾ ಕೂತ್ಕೊಳ್ಳಿ, ಆದರೆ ಅನ್ಯ ಭಾಷೆಗಳು ಮಾತಾಡ್ತೀರಿ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖಂದರಳಲೋ ರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ ಕುರಬ. ಅನ್ಯ ಭಾಷೆಗಳು ಮಾತಾಡಲ್ಲ. ಓ ಡಿರಬ ಶಿತಾರಳಲಬ ಓರಬಲ ಬರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಇರಬ ಕುರಬ ಬರಿ ಖತೋರಿಡಿ ಲಳಲಬ ಲ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಇರಬ ತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ ಕುರಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬರಿ ಖರಬ ತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓರಿ ಖತರಡಲಡ. ಓ ಡಿರಬಲ ಬಬರಿ ಖತೋರಿಡಿ ಲಳಲಬ ಕುರಬ ಶತೋರಿಡಿ ಲಳಲಬ. ಓ ಡಿರಬಲ ಬಬರಿ ಖತರಳಲಬ ಶತೋರಿಡಿ ಲಳಲಬ. ಹಲ್ಲೆಲೂಯ 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 ಹಲ್ಲೆಲೂಯ. ರಿಬ ಸಿತಾರಬ ಶಿತಾರಬಲಬ. ಓ ರಿಬ ತೋರಿ ಕೊಂದೊರಬ ಶಿಂದೋರಿಡಿ ಲಳಲಬ. ಕರ್ತನೆ ನಮ್ಮ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮಂಗಳವಾರ ದಿವಸ ನಾವು ಸಭೆಯಾಗಿ ಸೇರಿಕೊಂಡು ಬಂದು ಈಗ ಕರ್ತನೆ ನಿಮ್ಮನ್ನು ಆರಾಧಿಸಲಿಕ್ಕೆ ನೀನು ಕೊಟ್ಟ ಮಹಾಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇನೆ. ಓ ಸ್ವಾಮಿ, ಮತ್ತು ಮುಂದಿರುವ ಭಾಗವನ್ನು ನೀನು ಕೈಗೊಪ್ಪಿಸಿಕೊಡ್ತೇನಯ್ಯ. ಕರ್ತನೆ, ನಮ್ಮನ್ನು ನಡೆಸಿಕೊಡು ಸ್ವಾಮಿ, ಬಲಪಡಿಸು. ನೀನು ಕರುಣೆಯುಳ್ಳ ಪ್ರೀತಿಯುಳ್ಳ ಹಸ್ತಗೊಪ್ಪಿಸಿಕೊಡ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೇಲೆ. ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ನಮ್ಮ ಸಂಗಡ ಯಾವಾಗಲೂ ಕಾರ್ಯ ಮಾಡುವನಾಗಿದ್ದಾನೆ. ನಂಬುವರೆಲ್ಲ ಅಲ್ಲೆಲ್ಲೂ ಹೇಳೋಣ, ಹಲ್ಲೆಲೂಯ ಹಲ್ಲೆಲೂಯ ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ದಿನ ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ವಿಶ್ವಾಸಿಗಳಾಗಿರುವಂಥ ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಏನು ಪ್ರಾರ್ಥನೆ ಮಾಡಿದರೂ ದೇವರೇನು ಮಾಡ್ತಾನೆ, ನಮ್ಮ ಪ್ರಾರ್ಥನೆ ಕೇಳ್ತಾನೆ. ನಾವು ಬೈಬಲ್ ವಚನದಲ್ಲಿ ಅನೇಕ ವಾಚನಗಳು ನಮಗಿದ್ದಾವೆ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ, ದೇವರ ವಾಕ್ಯವೇನು ಹೇಳ್ತದೆ ಓದ್ರಿ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ನೀವು ಹೊರಟು ಹೋಗಿ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಹಲ್ಲೆಲೂಯ. ಪ್ರೀತಿಯಾದ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ಹೆಸರಿನಲ್ಲಿ ತಂದೆಯನ್ನು ನೀವು ಏನೇನು ಬೇಡಿಕೊಳ್ಳುವಿರೋ ಆತನೇ ಮಾಡ್ತಾನೆ, ನಿಮಗೆ ಕೊಡ್ತಾನೆ. ಸೊ ದೇವರ ವಾಕ್ಯದಲ್ಲಿ ನಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯನ್ನು ಕೇಳಿಕೊಳ್ಳುವಾಗ ತಂದೆ ಕೊಡುತ್ತಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಟ್ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಿಲ್ಲ. ದೇವರೇ, ನಿನ್ನ ಹೆಸರನ್ನು ನಾವು ಕೇಳಿಕೊಳ್ತಾ ಇದ್ದೇವೆ ಪ್ರಿಯರೇ, ನೀನು ನಮಗೆ ಕೊಟ್ಟಿರುವ ನಿನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಂಡಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಕೇಳಿಕೊಂಡದ್ದನ್ನು ಏನು ಮಾಡ್ತಾನೆ, ಕೊಡ್ತಾನೆ ಅಂತ ನಾವು ನಂಬಬೇಕಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಅನೇಕ ಸಾರಿ
ವಿಶ್ವಾಸಿಗಳಾಗಿರುವಂಥ ನಮ್ಮ ಜೀವನದಲ್ಲಿ ನಾವು ಹೇಗೆ ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಂಡಿದ್ದೇವೆ ಅಂತ ಹೇಳಿದರೆ ನಮಗೆ ಸಿಗೋದಿಲ್ಲ. ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಕೇಳಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಗಳು ಹೇಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ಮಕ್ಕಳಾಗಿರುವಂಥ ನಾವು ಏ ವಿಧವಾಗಿ ಪ್ರಾರ್ಥನೆ ಆಗಿರಬೇಕು ಎಂಬುದನ್ನು ನಾವು ತಿಳ್ಕೊಂಡಷ್ಟು ನಾವೇನು ಮಾಡ್ತೀವಿ, ಆ ವಿಧವಾಗಿ ಪ್ರಾರ್ಥನೆ ಮಾಡ್ತೀವಿ, ಎಫೆಕ್ಟಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕೆಲವು ಸಾತಿ ನಾವೇನು ಮಾಡ್ತೀವಿ, ಎಫೆಕ್ಟಾಗಿ ಪ್ರಾರ್ಥನೆ ಮಾಡೋದನ್ನು ತಿಳ್ಕೊಳ್ತೇವೆ, ಆದರೆ ಅದನ್ನು ನಾವು ಏನು ಮಾಡೋದಿಲ್ಲ, ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ದೊಡ್ಡ ದೊಡ್ಡ ತಪ್ಪು ವಿಶ್ವಾಸಿಗಳಲ್ಲಿ. ದೇವರು ನಮಗೆ ದೊಡ್ಡ ದೇವರಿದ್ದಾನೆ, ನಮಗಿರುವಂಥ ದೇವರು ಯಾರು ಕೂಡ ಇಲ್ಲ. ಪ್ರಿಯರೇ, ನಮಗೆ ದೇವರ ಸಂಗಡ ಸಂಬಂಧವಿದೆ, ಕರ್ತನ ಸಂಗಡ ಸಂಬಂಧವಿದೆ. ಬೈಬಲ್ ವಾಕ್ಯ ಹೇಳ್ತತೆ, ಕರ್ತನ ಸಂಸರ್ಗದಲ್ಲಿರುವವನು ಆತನ ಸಂಗಡ ಏನಾಗಿದ್ದಾನೆ, ಒಂದೇ ಆತ್ಮವಾಗಿದ್ದಾರೆ. ಪ್ರಿಯರೇ, ನಾವು ದೇವರಿಗೆ ಮಕ್ಕಳು ಆಗಿದ್ದೇವೆ. ಯೇಸುಸ್ವಾಮಿ ಹೇಳ್ತಾನೆ, ನನ್ನ ಹೆಸರಲ್ಲಿ ನೀವು ಏನು ಕೇಳಿಕೊಂಡ್ರೂ ಕೂಡ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ಹೇಗಿರ್ತದೆ ಅಂದರೆ, ನಮ್ಮ ಪ್ರಾರ್ಥನೆ ನಾವು ದೇವರ ಹತ್ರ ಕೇಳಿಕೊಳ್ಳುವಾಗ ಯೇಸು ಕ್ರಿಸ್ತನು ಕೇಳಿದರೆ ಹೇಗೆ ದೇವರು ಉತ್ತರ ಕೊಡ್ತಾನೋ ಅದೇ ವಿಧವಾಗಿ ನಮ್ಮ ಪ್ರಾರ್ಥನೆ ಕೂಡ ಉತ್ತರ ಸಿಗುತ್ತದೆ. ಆದರೆ ನಾವು ಅನೇಕ ಸಾರಿ ಇಷ್ಟೆಲ್ಲ ಸಂಗತಿಗಳು ಬೈಬಲಲ್ಲಿ ಓದಿದ್ದಾಗಿ ಕೂಡ ನಾವೇನು ಮಾಡೋದಿಲ್ಲ ಅಂದರೆ, ಆ ವಿಧವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡೋದಿಲ್ಲ. ನಾವು ಆ ವಿಧವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡದ ಕಾರಣ ನಾವೇನು ಮಾಡ್ತೀವಿ ಅಂದರೆ, ಏನೇನು ಬೇಡಿಕೊಳ್ಳುತ್ತಿದ್ದೇವೋ ಅದು ಹೊಂದದೇ ಹೋಗ್ತೇವೆ. ನಾನು ಅನೇಕ ಸಾರಿ ವಿಶ್ವಾಸಿಗಳನ್ನ ನಾನು ನೋಡ್ತಿರುವಾಗ ಏನಂದರೆ, ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಚಿಂತೆ ಮಾಡುವುದು, ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಅವರಿವರ ಸಹಾಯ ಸಿಗುತ್ತೇನೋ ಎಂಬುದಾಗಿ ಯೋಚಿಸುವಂಥದ್ದು ಭಾಳ ಮನಸ್ಸಲ್ಲಿರ್ತದೆ. ಕೆಲವು ಸಾತಿ ಅವರಿವರ ಸಹಾಯ ಇಲ್ಲದಿದ್ದರೂ ದೇವರು ನಮಗೆ ಸಹಾಯ ಮಾಡ್ತಾನಂತ ಹೇಳ್ತಾರೆ, ಬಟ್ ಪ್ರಾರ್ಥನೆ ಮಾಡೋದಿಲ್ಲ. ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕು, ದೇವರ ವಾಕ್ಯವನ್ನು ಕೇಳುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯವನ್ನು ಕೇಳಿದಾಗ ದೇವರ ಸತ್ಯ ನಮಗೇನು ಪ್ರಕಟವಾಗಿದೆಯೋ ಅದನ್ನು ಹಿಡ್ಕೊಂಡು ನಾವು ಮಾತನಾಡ್ತಾನೇ ಇರಬೇಕು. ಏನು ಮಾಡಬೇಕು, ಅದನ್ನು ಹಿಡ್ಕೊಂಡು ನಾವು ಮಾಡ್ತಾನೇ ಇರಬೇಕು, ಅದು ಬಿಡಬಾರ್ದು. ಯಾಕಂದರೆ ದೇವರ ವಾಕ್ಯವು ಹೇಳುವಂಥ ಸಂಗತಿಗಳುಂಟಲ್ಲ, ಖಂಡಿತವಾಗಿ ಅದು ನಮ್ಮ ಜೀವನದಲ್ಲಿ ಏನು ಮಾಡ್ತವೆ, ದೊಡ್ಡ ಸಂಗತಿಗಳನ್ನು ಮಾಡಿಬಿಡ್ತವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಉದಾಹರಣೆ, ನಾವು ಬೈಬಲ್ ವಚನದಿಂದ ಒಂದೆರಡು ವಚನಗಳನ್ನು ಓದಿಸಿಬಿಟ್ಟು ನಾವು ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ದಯವಿಟ್ಟು ಎಲ್ಲರೂ ನಾವು ನೋಡೋಣ. ನೋಡಿ, ಜ್ಞಾನೋಕ್ತಿ 4ನೇ ಅಧ್ಯಾಯ 13ನೇ ವಚನ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ. ಸದುಪದೇಶ ಅಂದರೆ ಅರ್ಥವೇನೆಂದರೆ, ದೇವರು ನಮ್ಮ ಸಂಗಡ ಮಾತನಾಡ್ತಿರುವಾಗ ಅಥವಾ ಬೈಬಲ್ ಗ್ರಂಥ ನಾವು ಓದ್ತಿರುವಾಗ ದೇವರ ವಾಕ್ಯದಲ್ಲಿ ಏನಾದರೂ ವಚನ ಸಿಕ್ಕಿತಾ ಅದನ್ನು ನಾವೇನು ಮಾಡಬಾರ್ದು ಅಂದರೆ, ಸಡಿಲು ಬಿಡಬಾರ್ದಂತೆ. ಏನು ಮಾಡಬಾರ್ದು, ಸಡಿಲು ಬಿಡಬಾರ್ದು. ಅದನ್ನೇನು ಮಾಡಬೇಕು, ಬಿಗಿಯಾಗಿ ಹಿಡಿದುಕೋ. ಅದನ್ನು ಸಿಕ್ಕಿದ್ದನ್ನು ಬಿಡಬೇಡ. ಯಾಕಂದರೆ ಅದು ನಿನಗೇನಾಗಿದಂತೆ, ಅದೇ ನಿನ್ನ ಜೀವವು. ಹೇಳ್ರಿ, ದೇವರ ವಾಕ್ಯವೇ ನಮಗೇನಾಗಿದೆ, ಜೀವ. ಸೊ ಅದಕ್ಕೆ ಯಾವ ದೇವರ ವಾಕ್ಯವು ಜೀವವಾಗಿದೆಯೋ, ಅಥವಾ ನೋಡಿ, ದೇವರು ಯಾರಿಗೆ ಕೂಡ ಆತನು ಏ ವಿಧವಾಗಿ ಕಾರ್ಯ ಮಾಡಿದ್ದಾನೆ ಅಂತ ಹೇಳ್ತಿರುವಾಗ, ಆತನಿಗೆ ಯಾರಿಗೇ ಆಗಲಿ ದೇವರು ಏಕ್ದಮ್ ಕಾರ್ಯ ಮಾಡಲಿಲ್ಲ. ಪ್ರತಿಯೊಬ್ಬರಿಗೆ ಯಾರಾದರೆ ದೇವರ ಮೂಲಕ ಅದ್ಭುತಗಳನ್ನು ನೋಡಬೇಕಂತಿದ್ದೀರೋ ಅವರೆಲ್ಲರಿಗೂ ದೇವರು ಏನು ಮಾಡ್ತಾನೆ, ವಾಗ್ದಾನವನ್ನು ಕೊಡ್ತಾನೆ. ಏನು ಕೊಡ್ತಾನೆ, ವಾಕ್ಯ. ಆ ವಾಕ್ಯವನ್ನು ಕೊಡ್ತಾನಾಗಲಿ ಸೂಟ್ ಕೇಸ್ ತುಂಬ ದುಡ್ಡು ಕೊಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಇವಾಗೆಲ್ಲ ನಮ್ಮ ಜೀವಿತದ ಸಮಸ್ಯೆಗಳ ಪರಿಹಾರಕ್ಕೆ ದೇವರೇನು ಕೊಡ್ತಾನೆ, ನಮಗೊಂದು ವಾಕ್ಯ ಕೊಡ್ತಾನೆ. ಸೊ ಅಬ್ರಹಾಮನಿಗೆ ದೇವರೇನು ಮಾಡ್ದ, ವಾಕ್ಯ ಕೊಟ್ಟ. ಹೌದಾ? ಯಾಕೋಬನಿಗೆ ದೇವರೇನು ಮಾಡ್ದ, ವಾಕ್ಯ ಕೊಟ್ಟ. ದೇವರು ಇಸ್ರಾಯೇಲಿಗೆ ಏನು ಕೊಟ್ಟ, ವಾಕ್ಯವನ್ನು ಕೊಟ್ಟ, ವಾಗ್ದಾನವನ್ನು ಕೊಟ್ಟ. ಆ ವಾಗ್ದಾನವನ್ನು ನಾವೇನು ಮಾಡಬಾರ್ದು ಅಂದರೆ, ಅಶ್ರದ್ಧೆಯಿಂದ ಹಿಡ್ಕೊಳ್ಬಾರ್ದು. ನಾವೇನು ಮಾಡ್ತೀವಿ, ಕೆಲವು ಸಾತಿ ಆ ದೇವರು ನಮಗೆ ಕೊಟ್ಟ ವಾಗ್ದಾನವು ಎಷ್ಟು ಅದ್ಭುತವಾದಂದರೆ ಅದು ನಮ್ಮ ಜೀವಿತಕ್ಕೆ ಏನಾಗಿದೆ, ಜೀವವಾಗಿದೆ. ಅದು ನಮ್ಮ ಜೀವಿತಕ್ಕೆ ಏನಾಗಿದೆ, ಜಯವಾಗಿದೆ. ಅದಕ್ಕೆ ಅದರ ಮೇಲಿಂದ ನಮ್ಮ ಗಮನವನ್ನು ಆಚೆ ಹೋಗಲಿಕ್ಕೆ ಬಿಡದೆ ಅದನ್ನೇ ಅರಿಕೆ ಮಾಡ್ತಿರಬೇಕು, ಅದನ್ನೇ ನಾವು ಬಲವಾಗಿ ಹಿಡ್ಕೊಳ್ಬೇಕು. ಭಾಳ ಸಾರಿ ನಾವೇನು ಮಾಡ್ತೀವಿ ಅಂದರೆ, ಆ ವಚನವನ್ನು ಮರೆತು ಬಿಟ್ಟಿರ್ತೇವೆ. ಆದರೆ ಮನೆಗೆ ಹೋಗಿಬಿಟ್ಟು ಆ ವಚನ ತಕ್ಕೊಂಡು ದೇವರ ವಾಕ್ಯ ಹೇಳ್ತದಲ್ಲ, ದೇವರ ವಾಕ್ಯ ಹೇಳಿದ ಹಾಗೆ ನನಗಾಗ್ತದೆ ಅಂತೇಳ್ಬಿಟ್ಟು ಸಡಲಿ ಬಿಡದೆ, ಗ್ಯಾಪ್ ಕೊಡದೆ, ಅದನ್ನು ಬಿಟ್ಟು ಬೇರೆ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರದೆ ನಾವೇನು ಮಾಡಬೇಕು, ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೊಂಡ್ಬಿಡಬೇಕು.
ಹಲ್ಲೆಲೂಯ. ಅದಕ್ಕೆ ನೋಡಿ ಕೆಳಗೆ ಅದೇ 4ನೇ ಅಧ್ಯಾಯ 20ನೇ ವಚನದಿಂದ ಓದ್ಕೊಂತ ಬನ್ನಿ. ಕಂದ ನೋಡಿ ಹೇಳ್ತಾರೆ, ಕಂದ ದೇವರು ತನ್ನ ಮಕ್ಕಳಿಗೆ, ಆತನ ಸಭೆಗೆ, ಪ್ರಿಯ ಪರಿಶುದ್ಧಾತ್ಮ ದೇವರು ಹೇಳ್ತಿದ್ದಾನೆ ಏನಂದರೆ, ನೀವು ಅದ್ಭುತಗಳನ್ನು ನೋಡಬೇಕಂತಿದ್ದೀರಾ, ಮಹತ್ಕಾರ್ಯಗಳನ್ನು ನೋಡಬೇಕಂತಿದ್ದೀರಾ, ವಾಕ್ಯವನ್ನು ಮರೆತು ಹೋಗಬೇಡ್ರಿ. ಏನು ಮಾಡಬೇಡ್ರಿ. ಅದಕ್ಕೆ ಕೆಲವು ಸಾತಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ನಾವೇನು ಮಾಡಬೇಕು, ದೇವರನ್ನು ಹೇಗೆ ಕೇಳಬೇಕು, ಎಂಥ ಮಾತುಗಳಿಂದ ಕೇಳಬೇಕೆಂಬ ಮಾತುಗಳನ್ನು ಬಿಟ್ಬಿಟ್ಟು ಬರೇ ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾ ಇರಬೇಕು ನಾವು. ಆಮೇನ್. ಏನು ಮಾಡಬೇಕು? ದೇವರ ವಾಕ್ಯವನ್ನು ಹೇಳ್ತಾನೆ ಇರಬೇಕು. ಸ್ವಾಮಿ ಈ ವಾಕ್ಯವು ಹೀದಿ, ಕರ್ತನ ವಾಕ್ಯವು, ದೇವರ ವಾಕ್ಯವು ಆತನು ಹೊಂದಿರೋ ಬಾಸುಂಡುಗಳಿಂದ ನಾನು ಗುಣವಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮ ಬೇಕಾದ ಸಂಗತಿಗಳಿಗೆ ಆ ವಚನಗಳನ್ನು ಆರಿಸಿಕೊಂಡು ಅವುಗಳನ್ನು ಮಾತನಾಡ್ತಾ ಇರುವಂಥದ್ದೇ ಪ್ರಾರ್ಥನೆ. ಹಲ್ಲೆಲೂಯ. ಕೆಲವು ಸತ್ಯ ನಮ್ಗೆ ಹೇಗೆ ಪ್ರಾರ್ಥನೆ ಮಾಡಬೇಕೋ ಗೊತ್ತಿಲ್ಲದಿದ್ದರೆ ಬರೇ ವಾಕ್ಯಗಳನ್ನು ಅರಿಕೆ ಮಾಡ್ತಾ ಇರ ಅಷ್ಟೇ. ನಮ್ಮ ಸಮಸ್ಯೆಗಳಿಗೆ ವಿರುದ್ಧವಾಗಿರುವಂಥ ವಾಕ್ಯಗಳನ್ನು ತೆಗೆದುಕೊಂಡು ಅರಿಕೆ ಮಾಡಿರಿ, ಅನ್ಯ ಭಾಷೆಗಳು ಮಾತನಾಡ್ರಿ. ಅದು ಬಿಟ್ಟುಬಿಟ್ಟು ಬೇರೆ ಸಂಗತಿಗೆ ಅವಕಾಶ ಕೊಡಬೇಡ್ರಿ. ಯಾಕಂದರೆ ಅದು ಜೀವ. ಅದೇನಾಗಿದೆ? ಅದಕ್ಕೆ ಅದರಲ್ಲಿ ಏನು ಸಿಗುತ್ತೆ ನಿಮಗೆ? ಜೀವ ಅಥವಾ ಜಯ. ಅದಕ್ಕೆ ದೇವರು ಮಾತನಾಡ್ತಾನೆ, ಇದು ಭಾಳ ಶ್ರೇಷ್ಠವಾದದ್ದು. ಅದಕ್ಕೆ ದೇವರು ಹೇಳ್ತಾನೆ, ಕಂದ, ಓ ನನ್ನ ಪ್ರಿಯವಾದ ಮಗನೇ, ದಯವಿಟ್ಟು ತಪ್ಪಿ ಹೋಗಬೇಡ, ನಿನ್ನ ಗಮನ ಆಚೆ ಈಚೆ ಕಳಿಸಬೇಡ. ಕಂದ, ನನ್ನ ಮಾತುಗಳಿಗೆ ಆಲಿಸು, ನನ್ನ ನುಡಿಗಳಿಗೆ. ನಾನು ಮಾತನಾಡ್ತಾ ಇರುವಾಗ, ದೇವರ ಉಪದೇಶ ಬರ್ತಿರುವಾಗ ಅಲಕ್ಷ್ಯ ಭಾವದಿಂದ ಇರಬೇಡ. ನಾನು ಕೆಲವರು ನಾವು ನೋಡ್ತೀವಿ, ಎಷ್ಟು ದೇವರ ವಾಕ್ಯದ ಆಶ್ರಯ ಅಂದರೆ ಎದ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೋ ನಾವು ಹೆಂಗಿರ್ಬೇಕಂದ್ರೆ ಏನು ಕಳ್ಕೊಂಡು ಬಿಡ್ತೀವೋ. ನಾವಾದರೆ ಹಳೆಯ ಜೀವನದಲ್ಲಿ ನಮಗೆ ಸಿನಿಮಾ ನೋಡಬೇಕಾದದ್ದು ಯಾವಾಗಂದರೆ ಫಸ್ಟ್ ರಿಲೀಸ್ನಲ್ಲಿ ಫಸ್ಟ್ ಟೈಮೇ ಸಿನಿಮಾ ನೋಡಬೇಕು. ನಮ್ಮ ಆಂಧ್ರದಲ್ಲಿ ಸಿನಿಮಾ ಹುಚ್ಚು ಬಾರಿ, ಹೌದಾ? ಫಸ್ಟ್ ಶೋ ಎಷ್ಟು ಗಂಟೆಗೆ ಬರ್ತದಂದರೆ, ಅಭಿಮಾನಿಗಳ ಸಂಘ ಇರ್ತದಲ್ಲ, ಅವ್ರೇನು ಮಾಡ್ತಾರೆ, ಬಾಕ್ಸ್ ಬಂದ ತಕ್ಷಣವೇ ರಿಲೀಸ್ ಮಾಡಬೇಕು ಸಿನಿಮಾಗೆ. ಯಾರು ಕೂಡ 11 ಗಂಟೆ ಶೋಗೆ ಕಾದ್ಕೊಂಡಿರೋದಿಲ್ಲ. ನೈಟ್ 10 ಗಂಟೆಗೆ ಬರ್ತದ, 11 ಗಂಟೆಗೆ ಮತ್ತೆ ಶೋ ಹಾಕಬೇಕು. ಸೊ ಆ ವಿಧವಾಗಿ ಆಗುವಾಗ ಏನು ಮಾಡ್ತಿರ್ತಾರೆ, ಇನ್ನು ರಾತ್ರಿ ಒಂದು ಸತಿ 2 ಗಂಟೆಗೆ ಶೋ ಸ್ಟಾರ್ಟ್. ಎಷ್ಟು ಗಂಟೆಗೆ? 2 ಗಂಟೆಗೆ ಸಿನಿಮಾ ಹಾಲ್ ಮುಂದೆ ಎಷ್ಟು ಜನ ಇದ್ದಾರೆ ಗೊತ್ತುಂಟಾ? ಲೈನು ಹಿಂದೆ ಮುಂದೆ ದೂಡ್ತಾ ಇದ್ದಾರೆ. ಎಷ್ಟು ದೂಡ್ತಾ ಇದ್ದಾರೆ ಅಂದರೆ ಯಾರು ಕೂಡ ಲೈನಿಂದ ಆಚೆ ಹೋಗೋದೇ ಇಲ್ಲ. ಒಂದು ಸತಿ ಒಂದು ಸಿನಿಮಾ ಬಂದಿತ್ತು, ಅದಕ್ಕೆ ತೆಲುಗಿನಲ್ಲಿ ಕತ್ತಲ ಕೊಂಡಯ್ಯ ಅಂತ ಸಿನಿಮಾ ಬಂದಿರುವಾಗ ನಾವೆಲ್ಲ ಹೋಗಿದ್ದೀವಿ. ಹೋದಾಗ ಮಳೆ ಬರ್ತಾ ಇದ್ರೆ ಒಬ್ಬರು ಅಂದಾಡ್ತಾರ, ಒದ್ದೆ ಆಗ್ತಿದ್ದಾರಾಗಲಿ ಎಲ್ಲಿಗೆ ಬರ್ತೀರ, ಆಚೆ ಹೋಗ್ತಾನೇ ಇಲ್ಲ. ಯಾಕಂದರೆ ನಾನು ಇದು ಮಿಸ್ ಮಾಡಿಕೊಂಡ್ರೆ ಟಿಕೆಟ್ ಸಿಗುತ್ತೋ ಇಲ್ಲೋ. ಪ್ರೀತಿಯಾದ ದೇವರ ಮಕ್ಕಳೇ, ಅದೇ ವಿಧವಾಗಿ ನಾವು ಕೂಡ ಅಷ್ಟೇ ದೇವರ ವಾಕ್ಯದ ವಿಷಯದಲ್ಲಿ ಹೆಂಗಿರಬೇಕು, ಅದರಲ್ಲಿ ಜೀವ ಇಲ್ಲ. ಅದಕ್ಕೆ ಹೇಳ್ತಾನೆ, ಕಂದ, ನನ್ನ ಮಾತುಗಳನ್ನು ನನ್ನ ನುಡಿಗಳಿಗೆ ಏನು ಮಾಡು, ಕಿವಿ ಕೊಡು. ನಿನ್ನ ದೃಷ್ಟಿಯು ಏನಾಗಿರ್ಬೇಕಂತೆ, ಅವುಗಳ ಮೇಲೆ ತಪ್ಪದೇ ಇರಲಿ. ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬೇಡ. ಎಷ್ಟು ಏನಾದರೂ ಕೂಡ ಅದಕ್ಕೆ ಗ್ಯಾಪ್ ಕೊಡಲಿಕ್ಕೆ ಹೋಗಬೇಡ. ಅದೇ ಮಾತನಾಡ್ತಿರು. ಕಂದ, ನನ್ನ ಮಾತುಗಳನ್ನೇ ಮಾಡಬೇಕಂತೆ, ಆಲೈಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವಿಗೆ ಅವು ಜೀವವು, ದೇಹಕ್ಕೆಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಅವುಗಳನ್ನು ಎಲ್ಲಿಟ್ಕೊಳ್ಬೇಕಂತೆ? ಅವುಗಳನ್ನೇನು ಮಾಡಬೇಕು? ಅವುಗಳ ಮೇಲೆ ನಿನ್ನ ದೃಷ್ಟಿ ಇಡು. ಏನು ಮಾಡ್ತಾ? ಅವುಗಳ ಮೇಲೆ ದೃಷ್ಟಿ ಇಡು. ಅಲ್ಲಲ್ಲ, ಅವುಗಳನ್ನು ಯಾವುದ್ರ ಮೇಲೆ? ನಿನ್ನ ದೃಷ್ಟಿಯಲ್ಲಿ ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಆಚೆಚೆ ನಿನ್ನ ದೃಷ್ಟಿ ಹೋಗಬಾರ್ದು. ಆ ವಾಕ್ಯ ಬಿಟ್ಟು ಬೇರೆದನ್ನು ನೀವೇನು ಮಾಡಬಾರ್ದು? ಮಾತನಾಡಬಾರ್ದು. ಪ್ರೀತಿರೆ, ವಾಕ್ಯವನ್ನು ಬಿಟ್ಟು ಬೇರೆ ಸಂಗತಿಯನ್ನು ಹೇಳಬಾರ್ದು. ನೀವು ವಾಕ್ಯವನ್ನು ಬಿಟ್ಟು ಬೇರೆ ಸಂಗತಿ ಹೇಳಿದರೆ ನಿಮ್ಮ ದೃಷ್ಟಿ ಅದರ ಕಡೆಯಿಂದ ತೊಲಗಿ ಹೋದಾಗೆ. ಈಗ ಉದಾಹರಣೆ ಹೇಳ್ತಿದ್ದೆ, ಆತನು ಹೊಂದಿರುವ ಬಾಸುಂಡುಗಳಿಂದ ನಾವೇನಾಗಿದ್ದೇವೆ? ಗುಣವಾಗಿದ್ದೇವೆ. ಹೌದಾ? ಅಬ್ರಹಾಮನ ಆಶೀರ್ವಾದವು ನಮ್ಮದೇನಾಗಿದೆ? ಈಗ
ನಮ್ಮದಾಗಿದೆ. ಅದು ಕ್ರಿಸ್ತ ಯೇಸುವಿನಲ್ಲಿ ಏನಾಗಿದೆ? ನಮ್ಮದಾಗಿದೆ. ಈಗ ನಮ್ಮಲ್ಲಿ ನಾವು ವಾಗ್ದಾನವು ಕ್ರಿಸ್ತನಲ್ಲಿ ದೇವರು ನಮಗೆ ಏನು ಮಾಡಿದ್ದಾನೋ ಆ ಸಂಗತಿಗಳಿಗೆ ವಿರುದ್ಧವಾಗಿ ನಮ್ಮ ಕಣ್ಣಿನ ಮುಂದೆ ನಡೀತಿರ್ತದೆ. ನಮ್ಮ ದೇಹದಲ್ಲಿ ಅನಾರೋಗ್ಯವು ಕೆಲಸ ಮಾಡ್ತಿರ್ತದೆ. ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಏನಾಗ್ತವೆ? ಇರ್ತವೆ. ಅನೇಕ ಹೋರಾಟಗಳು ಇವೆಲ್ಲ ಇರ್ತವೆ. ಈಗ ನಮ್ಮ ದೃಷ್ಟಿ ಅವುಗಳ ಮೇಲೆ ಇರಲಿ ಅಂತ ಹೇಳಿದರೆ ಏನು ಮಾಡಬೇಕೀಗ? ಆತನು ಹೊಂದಿರುವ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಅಂತೇಳ್ಬಿಟ್ಟು ಏನು ಮಾಡು, ಆತನು ನಾನು ರೋಗಗಳನ್ನೆಲ್ಲ ಹೊತ್ತುಕೊಂಡಿದ್ದಾನೆ, ಆತನು ಹೊಂದಿರುವ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ನನ್ನ ದಾರಿದ್ರ್ಯತೆಯೆಲ್ಲ ಯೇಸು ಸ್ವಾಮಿ ಮೇಲೆ ಹೋಗಿದೆ, ಅಬ್ರಹಾಮನ ಆಶೀರ್ವಾದಕ್ಕೆ ದೇವರು ನನ್ನನ್ನು ಏನು ಮಾಡಿದ್ದಾನೆ? ಬಾಧ್ಯನಾಗಿ ಮಾಡಿದ್ದಾನೆ, ನಾನು ಮಗನಾಗಿದ್ದರೆ ಬಾಧ್ಯರು, ದೇವರೊಂದಿಗೆ ಬಾಧ್ಯನು, ಕ್ರಿಸ್ತನೊಂದಿಗೆ ಬಾಧ್ಯನು ಅಂತೇಳಿಬಿಟ್ಟು ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ಬೇಕು? ಆರೋಗ್ಯ ಇದ್ದವರ ಹಾಗೆ ನಮ್ಮನ್ನು ನಾವು ಮಾತಾಡ್ಕೊಳ್ಬೇಕು. ನಾವು ಆರೋಗ್ಯ ಇದ್ದವರಾಗಿ ನಮ್ಮನ್ನು ಮಾತನಾಡಿಕೊಳ್ಳದೇ ಇರುವಾಗ ನೀನೇನು ಮಾಡ್ತೀವಿ? ಅದನ್ನು ನಿನ್ನ ದೃಷ್ಟಿಯಲ್ಲಿ ಇಟ್ಟುಕೊಳ್ಳಲಿಲ್ಲ, ಅದನ್ನು ನೀನು ಗಮನಕ್ಕೆ ತಗೊಳ್ಳಿಲ್ಲ, ಅದನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳಿಲ್ಲ, ಅದನ್ನು ನೀನೇನು ಮಾಡಿದಿ? ಅದರಿಂದ ಬದಿಗೆ ಬಂದುಬಿಟ್ಟಿ ಎಂಬುದಾಗಿ ಅರ್ಥ. ಸೊ ಅದಕ್ಕೆ ನಿನ್ನ ದೃಷ್ಟಿ ತಪ್ಪದೇ ಅವುಗಳ ಮೇಲೆ ಇರಲಿ. ನಿನ್ನ ದೃಷ್ಟಿ ಅಲ್ಲಿಂದ ಏನು ಮಾಡಬೇಡ? ತೊಲಗದಿರಲಿ. ಅದರ ಮೇಲೆ ನಮ್ಮ ದೃಷ್ಟಿ ಇಟ್ಟಿದ್ದೇವಾ, ಅದು ಹೇಳಿದಂತೆ ನಮಗೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈ ದಿವಸ ಭಾಳ ಸಾರಿ ನಾವು ಪ್ರಾರ್ಥನೆಗಳು ಮಾಡ್ತೇವೆ. ಪ್ರಾರ್ಥನೆ ಮಾಡಿಬಿಟ್ಟು ಪ್ರೀತಿ ದೇವರ ವಾಕ್ಯದ ಮೇಲೆ ನಮ್ಮ ದೃಷ್ಟಿ ಇಡೋದಿಲ್ಲ. ನಮ್ಮ ದೃಷ್ಟಿ ತಪ್ಪಿ ಹೋಗಿಬಿಟ್ಟಿರ್ತದೆ. ಇದು ಆಗ್ತತೋ ಇಲ್ಲೋ, ಇದು ನಡೀತತೋ ಇಲ್ಲೋ, ಖಂಡಿತವಾಗಿ ಆಗೋದಿಲ್ಲ. ಅದಕ್ಕೆ ಅನೇಕ ಜನ ವಿಶ್ವಾಸಿಗಳ ಜೀವನದಲ್ಲಿ ಏನಾಗ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ದೇವರ ವಾಕ್ಯವೇನು ಹೇಳ್ತೈತೆ? ಅದು ಹೊಂದಿದ್ದೇವೆ ಅಂತ ನಂಬಿರಿ, ಆಗ ಅದು ನಿಮಗೆ ಸೊ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ. ನೋಡ್ತಿದ್ದೀವಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ನಾವು ದೇವರನ್ನ ಕೇಳಿಕೊಂಡಿದ್ದೇವೆ, ನಮ್ಮ ದೇವರು ನನಗೆ ಕೊಟ್ಟಿದ್ದಾನೆ, ಅದು ನನಗೆ ಆಗಿದೆ ಅಂತ ನಾವೇನು ಮಾಡೋದಿಲ್ಲ, ಹೇಳೋದಿಲ್ಲ. ಅದಕ್ಕೆ ನೋಡಿ, ಅದೇ ವಿಧವಾಗಿ ಓದ್ಕೊಂತ ಬನ್ನಿ ಕೆಳಗೆ. ನಿನ್ನ ದೃಷ್ಟಿ ಅದರ ಮೇಲೆ ಇರಬೇಕು. ಅದಕ್ಕೆ ನಿನ್ನ ಹೃದಯ ಅಂದರೆ ನಿನ್ನ ಮನಸ್ಸನ್ನು ಏನು ಮಾಡಬೇಕು? ಜಾಗೃತೆಯಿಂದ ಕಾಪಾಡಿಕೊ. ಅಂದರೆ ಅರ್ಥವೇನೆಂದರೆ ಯಾವಾಗಲೂ ನಿನ್ನ ಮನಸ್ಸು ಏನು ಹೇಳ್ತದೋ ಕೇಳದ ಹಾಗೆ, ಅಥವಾ ನಮ್ಮ ಮನಸ್ಸನ್ನು ಎಲ್ಲ ಸಂಗತಿಗಳಿಗೆ ತೆರೆದಿಡೋದಲ್ಲ, ಎಂಥ ಕೆಟ್ಟ ಆಲೋಚನೆ, ಭಯದ ಆಲೋಚನೆಗಳಿಗೆಲ್ಲ ತೆರೆದಿಡೋದಲ್ಲ. ನಮ್ಮ ಮನಸ್ಸು ಯಾವುದರ ಮೇಲೆ, ಯಾವ ದೇವರ ವಾಕ್ಯದ ಮೇಲೆ ಜೀವ ಕೊಡುವ, ನಮಗೆ ಜೀವವಾಗಿರುವ ಯಾವ ದೇವರ ವಾಕ್ಯದ ಮೇಲೆ ನಮ್ಮ ಮನಸ್ಸು ಇಟ್ಟಿದ್ದೇವೋ ಅದರಿಂದ ನಮ್ಮ ಹೃದಯವೇನಾಗಬಾರ್ದು? ತಪ್ಪಿ ಹೋಗಬಾರ್ದು. ತಪ್ಪಿ ಹೋಗಲಿಕ್ಕೆ ಬಂದಾಗಲ್ಲ ನನ್ನ ಮನವೇ ನಿನ್ನ ಏನು ಮಾಡು? ದೇವರ ವಾಕ್ಯವು ಸತ್ಯ. ಓದ್ರೆ ಹಾಗೆ ಅದರ ಒಳಗಿಂದ ನೀನು ಆ ವಿಧವಾಗಿ ನಿನ್ನ ಹೃದಯವನ್ನು ಕಾಪಾಡಿಕೊಳ್ತಾ ಬಂದರೆ ದೇವರ ವಾಕ್ಯದ ಮೇಲೆ ನಿನ್ನ ಒಳಗಿಂದಲೇ ಏನು ಬರ್ತಾವಂತೆ? ಜೀವಧಾರೆಗಳು. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಜೀವಧಾರೆಗಳು ಹೊರಗಿಂದ ಬರೋದಿಲ್ಲ. ಎಲ್ಲಿಂದವೆ? ಒಳಗಿಂದ. ಯಾರ ಒಳಗಿಂದ? ಯಾರ ಮನಸ್ಸು ಭದ್ರವಾಗಿ ದೇವರ ವಾಕ್ಯದಿಂದ ಮತ್ತು ಕಟ್ಟಿಕೊಂಡಿದ್ದಾರೋ ಅವರ ಒಳಗಿಂದ ಜೀವಧಾರೆಗಳು ಬಂದುಬಿಡ್ತವೆ. ಓದಿರಿ. ಏನು ಯಾವ ಮಾತು? ಸೊಟ್ಟ ಮಾತುಗಳು, ಅಂದರೆ ಪ್ರಯೋಜನಕ್ಕೆ ಬರದ ಮಾತುಗಳು. ಪ್ರಯೋಜನಕ್ಕೆ ಬರದ ಮಾತುಗಳು ನಿನ್ನಿಂದ ಏನು ಮಾಡಿಬಿಡು? ತೊಲಗಿಸಿಬಿಡು. ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು. ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ. ನೀನು ನಡೆಯುವ ದಾರಿಯನ್ನು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನೀನು ಕನ್ಫ್ಯೂಷನ್ ಆಗಬೇಡ. ನಿನ್ನ ಪ್ರತಿಯೊಂದಕ್ಕೆ ನಿನ್ನ ವಾಕ್ಯವೇ ಆಧಾರ. ಅರೆ ವಾಕ್ಯವೇ ಸತ್ಯವಂತ ನಂಬ್ತಾ ಇದ್ದೇನೆ, ಆದರೆ ಏನಪ್ಪ ಪರಿಸ್ಥಿತಿಗಳು ಯಾವುದು ಕೂಡ ಚೇಂಜ್ ಆಗ್ತಾ ಇಲ್ಲ. ಒಂದು ವೇಳೆ ಇದು ದೇವರ ಚಿತ್ತವಲ್ಲವೇನೋ? ಅಲೋ, ಯಾವುದು? ಕೆಲವು ಸತಿ ಭಾಳ ಜನ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಂದು ವೇಳೆ ಇದು ನಮಗೆ ಸಿಗಲಿಲ್ವಂದರೆ, ಸ್ವಾಮಿ ನಿನ್ನ ಚಿತ್ತವಾದರೆ ಕೊಡಪ್ಪ, ಇದು ನೀನು ಕೊಡದಿದ್ದರೆ ನಿನ್ನ ಚಿತ್ತವಲ್ಲ ಅಂದ್ಕೊಳ್ತೀನಿ. ನೀನು ಪ್ರಾರ್ಥನೆ ಮಾಡಿದ್ದು ಯಾವುದರ ಪ್ರಕಾರ? ನಿನ್ನ ಮನಸ್ಸು ಎಲ್ಲ ಇಲ್ಲಿದ್ದೀರಾ? ನಮ್ಮ ಮನಸ್ಸು ಯಾವುದರ ಮೇಲೆ ಇಟ್ಟಿದ್ದೇವೆ ನಾವು? ನಿನ್ನ ನುಡಿ, ಹೌದಲ್ಲ? ನಿನ್ನ ದೃಷ್ಟಿ ಯಾವುದ್ರಿಗಿಂತ ತೊಲಗಿ ಹೋಗಬಾರ್ದು. ದೇವರ ವಾಕ್ಯ ತಗೊಂಡಿದೀಯಾ? ದೇವರ ವಾಕ್ಯವನ್ನು ಮಾತನಾಡ್ತಿದ್ದೀಯಾ? 1 ದಿವಸ ಆಯಿತು, 2 ದಿವಸ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 1 ವರ್ಷ ಆಯಿತು, ಅದು ನಮ್ಮ ಮನಸ್ಸಿಂದ ತೊಲಗಿ ಹೋಗ್ಬಿಡ್ತದೆ. ಅಂದರೆ ಏನೋ ಆಗ್ತೈತೋ ಇಲ್ಲೋ. ಕೆಲವು ಸತಿ ನಾವೇನು ಮಾಡ್ತೀವಿ? ಈಗ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ಏನೋ ಮತ್ತೆ ಇಲ್ಲ
ದೇವರು ನನಗೆ ಕೊಟ್ಟಿದ್ದಾನೆ. ನಮ್ಮ ದೃಷ್ಟಿ ಯಾರ ಮೇಲಿದೆ? ಅದಕ್ಕೆ ನಮ್ಮ ಬಾಯನ್ನು ನಮ್ಮ ಮನಸ್ಸನ್ನು ಕಾಪಾಡಿಕೊಳ್ಬೇಕು, ನಮ್ಮ ಬಾಯನ್ನು ಕಾಪಾಡಿಕೊಳ್ಬೇಕು. ನಮ್ಮ ದೃಷ್ಟಿ ನೆಟ್ಟವಾಗಿಟ್ಟು ಸ್ಥಿರವಾಗಿರಬೇಕು ನಾವು. ಯಾಕಂದರೆ ಇದು ಬದಲಾಗದ ದೇವರ ವಾಕ್ಯವೇನಾಗುವುದಿಲ್ಲ, ಬದಲಾಗುವುದಿಲ್ಲ. ದೇವರು ಸುಳ್ಳುಗಾರನಲ್ಲ. ಆತನು ಹೇಳಿದ ಮೇಲೆ ಮಾಡದೆ ಇರ್ತಾನ? ಆತನು ಹೇಳಿದ್ದಾನೆ, ಆತನು ನನಗೆ ಮಾಡಿದ್ದಾನೆ. ನಾವು ಭಾಳ ಸಾರಿ ಏನು ಯೋಚನೆ ಮಾಡ್ತೀವಿ, ಇದು ದೇವರ ಚಿತ್ತ. ಹಂಗ ದೇವರ ಚಿತ್ತ ಯಾವುದು? ವಾಕ್ಯವು ದೇವರ ಚಿತ್ತವಲ್ಲ. ಯಾವುದು ದೇವರ ಚಿತ್ತ? ವಾಕ್ಯವೇ ದೇವರ ಚಿತ್ತ. ವಾಕ್ಯವು ದೇವರ ಚಿತ್ತ ಅದ. ವಾಕ್ಯ ಬದಲಾಗ್ತದ? ಇಲ್ಲ. ಅದಕ್ಕೆ ನಮಗೆ ಅದ್ಭುತ ಆಗ್ತದಾ ಇಲ್ವಾ? ಬಟ್ ಅದಕ್ಕಾಗಿ ಭಾಳ ಜನ ಏನು ಮಾಡ್ತಾರೆ, ಅಲ್ಲಿ ಸ್ಥಿರ ಚಿತ್ತವನ್ನು ಕಾಪಾಡಿಕೊಳ್ಳುವುದಿಲ್ಲ, ಅಲ್ಲಿ ದೃಢವಾಗಿರುವುದಿಲ್ಲ. ಪರಿಸ್ಥಿತಿಗಳನ್ನು ನೋಡ್ತಾ ಇರ್ತಾರೆ. ಏನಪ್ಪ ಹಿಂಗಾಗ್ತದೆ, ಯಾಕೆ ಹಿಂಗಾಗ್ತದೆ? ಒಂದು ವೇಳೆ ನಾನು ಕೇಳಿಕೊಂಡಿದ್ದು ದೇವರ ಚಿತ್ತವಲ್ಲವೇನು? ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ತಿಳ್ಕೊಳ್ಬೇಕು, ಹೇಗಿರಬೇಕು? ನಮ್ಮ ಪ್ರಾರ್ಥನೆಗೆ ದೇವರ ವಾಕ್ಯವು ಆಧಾರವಾಗಿರಬೇಕು. ಏನಾಗಿರಬೇಕು? ದೇವರ ವಾಕ್ಯವು ಆಧಾರವಾಗಿದೆಯಾ? ದೇವರ ಚಿತ್ತವದೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ಚಿತ್ತವೇನೆಂದರೆ ದೇವರ ವಾಕ್ಯ ಅಷ್ಟೇ. ಅದಕ್ಕೆ ದೇವರ ಚಿತ್ತವೆಲ್ಲಿದೆಯಲ್ಲಿ ನಂಬಿಕೆ ಕೆಲಸ ಮಾಡ್ತದೆ. ಆ ದೇವರ ಚಿತ್ತವ್ಯಾವುದು? ದೇವರ. ಅದಕ್ಕೆ ಇಲ್ಲಿ ಹೇಳ್ತದೆ, ನಿನ್ನ ಎಲ್ಲ ಮಾರ್ಗದಲ್ಲಿ ನೀನು ಹೇಗಿರು? ದೃಢವಾಗಿರಲಿ. ಅಂದ್ರೆ ಅರ್ಥ ನೋಡಿ, ಅದು ನಿನ್ನ ಮಾರ್ಗದಲ್ಲೆಲ್ಲ ಹೇಗಿರು? ದೃಢವಾಗಿರು. ಸೊಟ್ಟ ಮಾತುಗಳು ಬೇಡ, ವಾಕ್ಯಕ್ಕೆ ವಿರುದ್ಧವಾದ ಮಾತುಗಳು ಬೇಡ. ನಮಗೆ ವಾಕ್ಯ ಹೇಳ್ತಿರುವುದನ್ನೇ ನಾವು ಮಾತನಾಡ್ತಿರೋಣ. ನಿನ್ನ ಮಾರ್ಗದಲ್ಲೆಲ್ಲ ಹೇಗಿರೋಣ? ದೃಢವಾಗಿ. ಕದಲುವ ಚಾನ್ಸೇ ಇಲ್ಲ. ಅರೆ ಏನಯ್ಯ ನೀನು, ಪರಿಸ್ಥಿತಿಗಳೆಲ್ಲ ಹೀಗಾಯ್ತಲ್ಲ. ಅಬ್ರಾಮನೇ, ನೀನು 100 ವರ್ಷ, ಶಾರಾ ಗರ್ಭಕಾಲವು ಕಳೆದು ಹೋಯ್ತು. ಆದರೆ ಅಬ್ರಾಮನ್ ಹೇಗಿದ್ದ? ಏನಂತೆ? ಅಪನಂಬಿಕೆಯಿಂದ ಚಂಚಲ ಚಿತ್ತನೆ ಆಗಲಿಲ್ಲಂತೆ. ಚಂಚಲ ಚಿತ್ತನೆ ಆಗಲಿಲ್ಲ. ತನ್ನ ಹೆಂಡತಿಯ ಗರ್ಭಕಾಲವು ಕಳೆದು ಹೋಯ್ತಂತ ನಂಬಲೇ ಇಲ್ಲ. ಪ್ರತಿ ಸಾರಿ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ನಿರೀಕ್ಷಿಸಲಿಕ್ಕೆ ಆಸ್ಪದವಿಲ್ಲ, ನಿರೀಕ್ಷಿಸಲಿಕ್ಕೆ ಮಾರ್ಗವೇ ಇಲ್ಲಂತೆ. ಆದರೂ ಕೂಡ ತನ್ನ ಮಾರ್ಗದಲ್ಲಿ ದೃಢನಾಗಿರುವಂಥ ಅಬ್ರಹಾಮನಿಗೆ ಇವತ್ತು ಮಕ್ಕಳಾಗಿ, ಇವತ್ತು ಅಬ್ರಹಾಮನ ಜೀವಿತ ನಮ್ಮ ಸಂಗಡ ಮಾತನಾಡ್ತಾ ಇದೆ. ಹಲ್ಲೆಲೂಯ. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡ್ತೀವಿ, ಯೇಸು ನಾಮದಲ್ಲಿ ಕೇಳಿದಾಗ ದೇವರು ನಮಗೆ ಕೊಡ್ತಾನಂತ ನಾವು ಯೇಸು ನಾಮದಲ್ಲೇ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿದ ಮೇಲೆ ನಾನು ದೇವರನ್ನು ಕೇಳಿಕೊಂಡಿದ್ದೇನೆ, ನನ್ನ ದೇವರು ನನಗೆ ಕೊಟ್ಟು ಬಿಟ್ಟಿದ್ದಾನೆ ಎಂಬುದಾಗಿ ನಾವಿರುವುದಿಲ್ಲ. ನಾವೇನು ಮಾಡ್ತೀವಿ? ಆ ದೇವರ ವಾಕ್ಯವನ್ನೆಲ್ಲ ಬದಿಗಿಟ್ಬಿಡ್ತೇವೆ. ಅದಕ್ಕೆ ಯಾರು ಏನು ಹೇಳ್ತಿದ್ರು ಕೂಡ ನೀನು ಮಾತ್ರ ಏನು ಮಾಡಬೇಕು? ಉತ್ಸಾಹದಿಂದ ದೇವರ ವಾಕ್ಯವನ್ನು ಹೇಳ್ತಾನೇ ಇರಬೇಕು. ಹಲ್ಲೆಲೂಯ. ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ನನ್ನ ಅಗತ್ಯ, ಅದಕ್ಕೆ ನಿನ್ನ ಅಗತ್ಯಕ್ಕೆ ತಕ್ಕ ಹಾಗೆ ನೀನೇನು ಮಾಡಬೇಕು? ವಾಗ್ದಾನಗಳನ್ನು ಆರಿಸ್ಕೊಳ್ಬೇಕು. ಆರ್ಥಿಕ ಸಮಸ್ಯೆ ಇದೆಯಾ? ಕುಟುಂಬದಲ್ಲಿ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಇದೆಯಾ? ಮಕ್ಕಳ ಸಮಸ್ಯೆ ಇದೆಯಾ? ಯಾವ ಸಮಸ್ಯೆಗಳಿಗೆ ದೇವರ ವಾಕ್ಯ ನಮಗಿಲ್ಲ? ಯಾವ ಸಮಸ್ಯೆಗಳೇನಿದೆಯೋ ಅದು ವಾಕ್ಯಗಳು ತಗೋಬೇಕು. ಅದಿಟ್ಬಿಟ್ಟು ಹಲ್ಲೆಲೂಯ, ಕರ್ತನ ಈ ವಾಕ್ಯದ ಪ್ರಕಾರ ನೀನು ನನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ನೀನು ನನಗೆ ಮಾಡಿದ್ದಕ್ಕಾಗಿ, ನಿನ್ನ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನೀನು ಹೊಂದಿರೋ ಬಾಸುಂಡೆಗಳಿಂದ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಏನಾಗಿದ್ದೇನೆ? ಶಕ್ತನಾಗಿದ್ದೇನೆ. ನಾನು ಎಷ್ಟು ಮಾತ್ರಗೂ ಶಕ್ತಿಹೀನನೂ ಅಲ್ಲ. ನಾನು ಏನೇನು ಪ್ರಾರ್ಥನೆ ಮಾಡಿದ್ದೇನೋ ನಾವು ಹೊಂದಿದ್ದೇನೆ. ಸ್ವಾರ್ಥ ನಾವು ಕೇಳಿದ್ದೆಲ್ಲ ಹೌದು ಸ್ವಾಮಿ ಹೊಂದಿದ್ದೇನೆ, ನಾನು ಹೊಂದಿದ್ದೇನೆ, ನಾನು ನಂಬುತ್ತಾ ಇದ್ದೇನೆ ಹೇಳೋದಿಲ್ಲ. ನಾವು ಸಿಗುತ್ತೋ ಇಲ್ಲೋ ಪ್ರಿಯರೇ, ನಮ್ಮ ದೇವರು ಮೋಸಗಾರನು ಅಲ್ಲ. ನಮ್ಮ ದೇವರು ಪರಾಕ್ರಮಶಾಲಿ. ಆತನಿಗೆ ಅಸಾಧ್ಯವಾದದ್ದು ಒಂದು. ಆದರೆ ನೀನು ಆತನ ವಾಕ್ಯವನ್ನು ಹಿಡ್ಕೊಳ್ಳದಿದ್ದರೆ ಆತನಿಗೇನು ಮಾಡಲಿಕ್ಕಾಗಲ್ಲ. ಯಾಕೆ ಗೊತ್ತಾ? ದೇವರ ವಾಕ್ಯವೇನು ಹೇಳ್ತದೆ? ಆತನು ತನ್ನ ನಾಮಕ್ಕಿಂತಲೂ ತನ್ನ ವಾಕ್ಯವನ್ನು ಘನಪಡಿಸಿದ್ದಾನೆ. ಎಲ್ಲಿದೆ ವಚನ? 132ನೇ ಕೀರ್ತನೆಯಲ್ಲಿ ನೋಡಿ, ನಿನ್ನ ನಾಮ ಮಹತ್ತನ್ನು, ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸಿಕೊಂಡು ನಿನ್ನ ನಾಮದ ಮಹತ್ತನ್ನು ಹೆಚ್ಚಿಸಿದ್ದಂತೆ. ಇಂಗ್ಲೀಷ್ ಬೈಬಲ್ನಲ್ಲಿ ಹೇಳ್ತದೆ ಇಲ್ಲಿ ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸಿ ಅಂತ ಇದೆ. ಆದರೆ ಇಂಗ್ಲೀಷ್ ಬೈಬಲ್ ಏನು ಹೇಳ್ತದೆ ಅಂದರೆ, ಆತನು ತನ್ನ ನಾಮಕ್ಕಿಂತಲೂ ತನ್ನ ವಾಕ್ಯವನ್ನು
ಮೇಲಕ್ಕೆತ್ತಿದ್ದಾನೆ. ಓದ್ರಿ ದಯವಿಟ್ಟು. ಆಲ್ ಯುವರ್ ನೇಮ್, ನೀನು ನಿನ್ನ ನಾಮಕ್ಕಿಂತಲೂ ನಿನ್ನ ವಾಕ್ಯವನ್ನು ಏನು ಮಾಡಿದಿ ಅಂದರೆ, ದೇವರು ಯಾವತ್ತೂ ಏನು ಮಾಡ್ತಾನೆ ಗೊತ್ತಾ, ವಾಕ್ಯಕ್ಕೆ ಒಡಂಬಟ್ಟು ಕೆಲಸ ಮಾಡ್ತಾನೆ. ಅದಕ್ಕೆ ಆತನ ವಾಕ್ಯವನ್ನು ನಾವು ಹಿಡ್ಕೊಂಡಾಗ ಕೆಲಸ ನಡೀತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ನೋಡ್ತೀವಿ ಅವಾಗ ಜ್ಞಾನೋಕ್ತಿಗೆ ಬರೋಣ. ಜ್ಞಾನೋಕ್ತಿ 4ನೇ ಅಧ್ಯಾಯ ಆಗ ಓದ್ಕೊಂತ ಬನ್ನಿ. ಎಡಕ್ಕಾಗಲಿ ಬಲಕ್ಕಾಗಲಿ ಏನು ಮಾಡಬೇಡ, ತಿರುಗಬೇಡ. ಎಡಕ್ಕಾಗಲು ಬಲ 27ನೇ ವಚನ ಅಲ್ಲ ನೀವು ಓದ್ತಿರೋದು. ಎಡಕ್ಕಾಗಲು ಬಲಕ್ಕಾಗಲು ತಿರುಗಬೇಡ. ನಿನ್ನ ದೃಷ್ಟಿ ಯಾವುದ್ರ ಮೇಲೆ ಇರಬೇಕಂತೆ, ಯಾವುಗಳ ಮೇಲೆ? ತಪ್ಪದೇ ಇರಲಿ. ಯಾವುದ್ರ ಮೇಲೆ? ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯ ಯಾವಾಗಲೂ ಆ ವಾಕ್ಯವನ್ನು ಜ್ಞಾಪಕ ಮಾಡಿಕೊ. ಆ ವಾಕ್ಯವನ್ನು ಬಿಟ್ಟು ಬಿಡಬೇಕಂದ್ರೆ ಆ ವಾಕ್ಯವನ್ನು ಮಾತ್ರ ಮರ್ತು ಹೋಗಬೇಡ. ಯಾಕಂದರೆ ದೇವರು ತನ್ನ ವಾಕ್ಯವನ್ನು ಏನು ಮಾಡಿದ್ದಾನೆ, ಘನಪಡಿಸಿದ್ದಾನೆ. ಅಂದರೆ ಆತನು ತನ್ನ ವಾಕ್ಯದ ಪ್ರಕಾರ ಆತನ ಕೆಲಸ ಮಾಡುವನಾಗಿರ್ತಾನೆ. ಯಾರಾದರೆ ನಮಗೆ ವಾಕ್ಯ ಮರ್ತೋಗ್ತೀವ, ನಮಗೇನೂ ಆಗೋದಿಲ್ಲ. ಅದಕ್ಕೆ ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ವಾಕ್ಯವನ್ನು ನಂಬುತ್ತಾ ಅದರ ಮೇಲೆ ನಾವು ದೃಷ್ಟಿಯನ್ನು ಇಟ್ಟಿದ್ದೇವ, ಅದು ನಮಗೆ ಜೀವ. ಹೇಳ್ರಿ, ಅದು ನಮಗೆ ಜೀವ. ಅದಕ್ಕೆ ಸೈತಾನನು ಯಾವುದಕ್ಕಾಗಿ ಪ್ರಯತ್ನ ಮಾಡ್ತಾನಂದರೆ, ನೀವು ಯಾವುದನ್ನು ಅವನು ಪ್ರಯತ್ನ ಮಾಡಿ ನಿನ್ನಿಂದ ವಾಕ್ಯವು ನಿನ್ನಿಂದ ತೆಗಿಲಿಕ್ಕೆ, ಅಥವಾ ವಾಕ್ಯವು ನಿನಗೆ ಅರ್ಥವಾಗದೇ ಮಾಡಲಿಕ್ಕೆ. ಕೆಲವು ಸತ್ ನಾವು ನೋಡ್ತೀವಿ, ಕೆಲವು ವಾಕ್ಯ ಎಲ್ಲ ಕೇಳಿರ್ತಾರೆ. ಏನು ವಾಕ್ಯ ಹೇಳಿದೆ ಅಂದರೆ, ಹೇಗಿತ್ತು ವಾಕ್ಯ, ಏನು ಕೇಳಿದಿ, ಅದಕ್ಕೆ ಅವರ ಜೀವನದಲ್ಲಿ ಫಲ ಕಾಣಲಿಕ್ಕೆ ಆಗೋದಿಲ್ಲ ನೋಡಿ. ಅದಕ್ಕೆ ನಾವು ನೋಡಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಮತ್ತಾಯನ ಬರೆಸುವ 13ನೇ ಅಧ್ಯಾಯ 19ನೇ ವಚನದಿಂದ ಓದ್ಕೊಂತ ಬರೋಣ. ಸಾಮ್ಯದ ಅರ್ಥವನ್ನು ಕೇಳಿದಿ, ಯಾವನಾದರೂ ಪರಲೋಕದ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಯಾರಿಂದ ತೆಗೆದಾಕಿಬಿಡ್ತಾನೆ. ಯಾರು ಏನ ತಿಳಿಯಲಿಲ್ಲವೋ ಕೇಳುತ್ತಾರೆ, ಕೇಳಿಬಿಟ್ಟು ಅದನ್ನು ಗ್ರಹಿಸಿಕೊಳ್ಳುವುದಿಲ್ಲ. ನನ್ನ ದೇವರ ವಾಕ್ಯ ಹೇಳ್ತೈತೆ, ಆತನು ಒಂದಿರ ಬಾಸುಂಡುಕೊಂಡ ನಾನು ಗುಣವಾಗಿದ್ದೇನೆ, ಅದಕ್ಕೆ ಅನಾರೋಗ್ಯವನ್ನು ನನ್ನ ದೇಹದಲ್ಲಿ ಕೆಲಸ ಮಾಡುವುದೇ ಇಲ್ಲ ಅಂತೇಳಿ ಗ್ರಹಿಸಿಕೊಳ್ಳುವುದಿಲ್ಲ. ಒಳ್ಳೆ ವಾಕ್ಯ. ತಿಳ್ಕೊಳ್ಳುವುದಿಲ್ಲ ವಾಕ್ಯ ತಿಳ್ಕೊಂಡ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಿಲ್ಲ. ಅದಕ್ಕೆ ಜ್ಞಾನೋಕ್ತಿ 2ನೇ ಅಧ್ಯಾಯ 1ನೇ ವಚನ ಓದ್ರಿ. ನಿಧಿನ ಕಾಪಾಡ್ಕೊಳ್ತೀಯಲ್ಲ, ಬಂಗಾರವನ್ನು ಕಾಪಾಡ್ಕೊಳ್ತೀಗಲ್ಲ, ಹಣವನ್ನು ಕಾಪಾಡ್ಕೊಳ್ತೀಗಲ್ಲ, ಅವುಗಳ ಮೇಲೆ ಎಷ್ಟೋ ಮನಸ್ಸು ಇಡ್ತೀಗಲ್ಲ, ಅದಾದರೂ ಕರಗಿ ಹೋಗ್ತಾ ಬರ್ತದೆ. ಆದರೆ ನನ್ನ ವಾಕ್ಯ ಯಾವತ್ತೇನಾಗ್ತಿರ್ತೈತೆ, ನಿನ್ನನ್ನು ವೃದ್ಧಿ ಮಾಡ್ತಾನೆ ಇರ್ತದೆ. ಈಗ ನೋಡಿ, ಉದಾಹರಣೆ ನಾವು ಹಿಡ್ತೀವಿ, ಫಲ. ಗಿಡವಾದಾಗ ಫಲಗಳು ಬರ್ತಾನೇ ಇರ್ತವೆ, ವರ್ಷ ಬರ್ತಾನೇ ಇರ್ತವೆ. ಸ್ಟಾಪ್ ಎಂಬುದು ಇರೋದಿಲ್ಲ ಅಲ್ಲಿ. ಅದೇ ವಿಧವಾಗಿ ವಾಕ್ಯವನ್ನು ನಂಬಿದವನ ಜೀವನದಲ್ಲಿ ಏನಾಗ್ತಾ ಇರ್ತವೆ ಅಂದರೆ, ನಿಧಿಯೋಪಾದಿಯಲ್ಲಿ ಕಾಪಾಡಿಕೋ, ಆ ನಿಧಿಯಾದರೂ ಖರ್ಚಾಗಿ ಹೋಗ್ತದೆ. ಆದರೆ ದೇವರ ವಾಕ್ಯದಿಂದ ಬರುವಂಥದ್ದು ಬರ್ತಾನೇ ಇರ್ತದೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದಯವಿಟ್ಟು ನಾನು ಹೇಳ್ತೀನಿ, ದೇವರ ವಾಕ್ಯದಲ್ಲಿ ಆಸಕ್ತರಾಗಿ ರೈಸಲಾಡ್. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ ನಾವೇನಾಗಿರಬೇಕು, ಆಸಕ್ತರಾಗಿ ಹಿಡ್ಕೋಬೇಕು, ಬಿಡಬಾರ್ದು. ಅದಕ್ಕೆ ಯಾರು ಫಲ ಕೊಡಲಿಕ್ಕಾಗೋದಿಲ್ಲ ನೋಡಿ. ನಮ್ಮ ಕಣ್ಣಿನ ಮುಂದೆ ನಾವು ನೋಡೋಣ, ನಾವು ನಂಬಿ ದೇವರ ವಾಕ್ಯವನ್ನು ಅರಿಕೆ ಮಾಡ್ತಿದ್ದೀವಿ. ಇದೆಲ್ಲ ನಮಗೆ ಬಂದಿದ್ದು ಯಾವುದರಿಂದ? ನಾವು ಯಾವುದನ್ನು ಯಾರ ಹತ್ರ ಹೋಗಿ ದುಡ್ಡು ನಾವು ಕಲೆಕ್ಟ್ ಮಾಡಿದ್ದೀವ? ಇಲ್ಲ. ಪ್ರಿಯರೇ, ಒಂದೇ ವಾಕ್ಯ, ಬೇಡಿಕೊಂಡಿದ್ದನ್ನು ಹೊಂದಿದ್ದೆ ಅಂತ ನಂಬ್ಕೊರಿ. ದೇವರ ವಾಕ್ಯವೇನು ಹೇಳ್ತಾ, ಅಭಿಷ್ ತಗೊಳ್ಳೋದು, ಮಾತನಾಡ್ತಾ ನಮ್ಮ ಮನಸ್ಸನ್ನು ದೇವರಲ್ಲಿ ಸ್ಥಿರವಾಗಿ ಕಾಪಾಡಿಕೊಳ್ತಾ ಬೇರೆ ಯಾವ ಸಂಗತಿಗಳಿಗೆ ಯೋಚನೆ ಕೊಡದೇ ಇರುವಾಗ ಏನಾಗ್ತಾ ಬಂದು ಎಲ್ಲವೂ ಬಂದಕ್ಕೆ ಪ್ರಾರಂಭಿಸಿದೆ. ಹಲ್ಲೆಲೂಯಾ. ನಾನು ಈ ಸಂಗತಿ ನಾನು ಹೇಳ್ತೀನಿ ಪ್ರಿಯರೇ, ನಾನು ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾನೇ ಇದ್ದೆ, ದೇವರ ವಾಕ್ಯ ನಂಬುತ್ತಾ ಇದ್ದೆ. ಒಂದು ಸ್ವಲ್ಪ ಕೂಡ ಆಚೆ ಈಚೆ ಮನಸ್ಸು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಕೆಲವು ಸಂಗತಿಗಳು ಎಷ್ಟು ಕಷ್ಟ ಆಗ್ತಿತ್ತಂದರೆ ಅಷ್ಟು ಕಷ್ಟ ಆಗ್ತಿತ್ತು. ಅನೇಕ ಸಂಗತಿಗಳು ಕಟ್ಟಲಿಕ್ಕೆ ಬರ್ತದೆ, ಒಂದು ತಿಂಗಳಿಗೆ ತುಂಬ ಹಣ ಕಟ್ಟಲಿಕ್ಕೆ ಬರ್ತದೆ.
ಕೆಲವು ಸಾಧ್ಯ ಆದರೆ ಭಾಳ ಕಷ್ಟ ಆಗಿಬಿಡ್ತದೆ, ಹೇಗೆ ಮಾಡಬೇಕು ಗೊತ್ತಾಗೋದಿಲ್ಲ. ಆದರೆ ಆ ಮಾತುಗಳು ಆಡೋದಿಲ್ಲ ನಾನು, ಯಾಕಂದರೆ ನಾನು ದೇವರ ಮಗನಾಗಿದ್ದೇನೆ. ನಾನು ದೇವರ ಮಗನಾಗಿದ್ದರೆ ನಾನು ಬಾಧ್ಯನು, ದೇವರದೆಲ್ಲ ನನ್ನದೇ. ಅದಕ್ಕೆ ನಾನು ಕೇಳಿಕೊಳ್ಳಬೇಕಾದ ಅಗತ್ಯ ಇಲ್ಲ, ನಾನು ಸ್ತುತಿಸ್ತಾ ಇರ್ತೇನೆ. ನಾನು ಮಗನಾಗಿರುವುದರಿಂದ ನನಗೆ ಬರಬೇಕಾದದ್ದು ಏನಾಗಬೇಕು? ಬರ್ತಾನೇ ಇರಬೇಕು. ಎಲ್ಲರೂ ಒಂದು ಸಲ ತಲೆಳು ಹೇಳ್ರಿ. ನಮ್ಮ ಮನಸ್ಸು ಅದು ಬಿಟ್ಬಿಟ್ಟು ನಮಗೆ ಯಾರು ಕೊಡ್ತಾರೆ, ನಮಗೆ ಯಾರು ಸಹಾಯ ಮಾಡ್ತಾರೆ, ನಮಗೆ ಯಾರಿದ್ದಾರೆ ಇಂಥ ಇದನ್ನೇ ಸೊಟ್ಟ ಮಾತುಗಳು ಅಂತ ಹೇಳೋದು ಬೈಬಲ್. ಎಂಥ ಮಾತುಗಳು? ಮನುಷ್ಯರನ್ನು ಆಧಾರ ಮಾಡಿಕೊಂಡು ಮಾತನಾಡುವಂಥದ್ದು. ಪ್ರಿಯರೇ, ನಮ್ಮ ಆಧಾರವು ಯಾರು ಹೇಳ್ರಿ? ನಮ್ಮ ಆಧಾರವು ಯಾರು? ನಮ್ಮ ಪೋಷಕನ ಯಾರು? ದೇವರೇ. ಆತನು ನಮ್ಮ ದೇವರು, ಆತನಿಗಾದರೆ ನಮ್ಮ ತಂದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವೆಲ್ಲವಾಗೆ ಬರಲಿಕ್ಕೆ ಬಂತು. ಇನ್ನು ಮುಂದೆ ಬರುವಂಥದ್ದು ಕೂಡ ಹಣ ಇಟ್ಕೊಂಡು ಮಾಡೋದಲ್ಲ, ಬರ್ತನೇ ಆಗಿದೆ. ಯಾಕಂದ್ರೆ ಒಂದೇ ಸಂಗತಿ, ಮಾತಾಡ್ತಾ ಇರಬೇಕು ನಾವು. ಅದರ ಕಡೆಯಿಂದ ನಮ್ಮ ಮನಸ್ಸು ಹೋಗಬಾರ್ದು. ಯಾಕಂದರೆ ಯಾವುದು ಬೇಕಾದರೂ ಈ ಲೋಕದಲ್ಲಿ ಬದಲಾಗ್ತದಾಗಲಿ, ದೇವರ ವಾಕ್ಯ ಏನಾಗಲ್ಲ, ಏನಾಗೋದಿಲ್ಲ, ಬದಲಾಗುವುದಿಲ್ಲ. ಅದು ಸುಳ್ಳಲ್ಲ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಎಡಕ್ಕಾಗಲು ಎಡ ಬದಿಯಲ್ಲಿ ನೋಡಿದರೆ ನಾವು ಮುನಿಗೆ ಹೋಗ್ತೇವೆ, ಎಡ ಬದಿಯಲ್ಲಿ ನೋಡಿದರೆ ಗಾಬರಿ ಆಗಿಬಿಡ್ತೇವೆ, ಭಯಪಟ್ಟು ಬಿಡ್ತೇವೆ. ಆದರೆ ಆತನ ಮೇಲೆ ದೃಷ್ಟಿ ಇಟ್ಟಿರೋಣ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನಾವು ದೇವರ ವಿಶ್ವಾಸಿಗಳಾದಂಥ, ದೇವರ ಮಕ್ಕಳಾದಂಥ ನಾವಂತೆ ನಾವು ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಕಾಪಾಡಿಕೊಳ್ಬೇಕು. ವೈರ್ ಏನು ಮಾಡ್ತಾನೆ? ಅದನ್ನೇನು ಮಾಡ್ತಾನೆ? ಯಾಕಂದರೆ ಅದರ ಗ್ರಹಿಸ್ಕೊಳ್ಳಿಲ್ಲ. ಯಾಕೆ ಗ್ರಹಿಸ್ಕೊಳ್ಳಿಲ್ಲ? ಅದ್ರ ಮೇಲೆ ಗಮನವಿಲ್ಲ. ನಮಗೆ ಹೇಗೆ ಇವಾಗ ವಿಶ್ವಾಸಿಗಳ ವಿಷಯದಲ್ಲಿ ಪ್ರತಿ ಸಭೆಗಳಲ್ಲಿ ಏನು ಕಲಿತು ಬಿಟ್ಟಿದ್ದಾರೆ ಅಂದರೆ, ಎಲ್ಲಿ ಆದರೆ ಅದ್ಭುತ ನಡೀತದೆ ಅಲ್ಲಿಗೆ ಹೋಗೋಣ. ಎಲ್ಲಿ ವಾಕ್ಯ ಕೊಡ್ತಾರೋ ಅಲ್ಲ, ಎಲ್ಲೇನು ಬೇಕು ಅವರಿಗೆ ವಾಕ್ಯ ಕೂಡ ಬೇಡ, ಏನಿದ್ರೆ ಸಾಕು. ಅದ್ಭುತ ಆಗ್ತಿದ್ರೆ ಚರ್ಚಿಗೆ ಹೋಗ್ತಾರೆ, ಅದ್ಭುತ ಆಗ್ತಿದ್ರೆ ಪ್ರೀತಿಯಾದ ದೇವರ ಮಕ್ಕಳೇ, ಸೇವಕರು ಹೇಳ್ದಂಗೆ ಕೇಳ್ತಾರೆ. ಅದ್ಭುತ ವಾಕ್ಯ ಒಂದೇ ಕೊಡ್ತೀವಿ, ವಾಕ್ಯ ಹಿಡ್ಕೊಂಡು ನೀನು ಅದ್ಭುತ ಆಗ್ತದೆ ಅಂತ ಹೇಳಿದ್ರೆ ಅದಿಷ್ಟ ಇಲ್ಲ. ಆದರೆ ದೇವರು ಎಲ್ಲರಿಗೂ ಏನು ಕೊಡ್ತಾನೆ? ವಾಕ್ಯ ಬಿಟ್ಟರೆ ಅದ್ಭುತ. ವಾಕ್ಯವೇ ನಿನಗೇನು ಮಾಡ್ತದೆ? ಅದಕ್ಕೆ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಗ್ರಹಿಸ್ಕೊ, ಅದನ್ನು ಅರ್ಥವಾಗುವ ಹಾಗೆ ಮಾಡಬೇಕು. ಅದನ್ನು ಕೇಳಿಬಿಟ್ಬಿಟ್ರಲ್ಲ. ಅದಕ್ಕೆ ನೋಡಿ, ಸೈತಾನ್ ಯಾರಿಂದ ವಾಕ್ಯ ತೆಗೆದು ಬಿಡ್ತಾನೆ? ವಾಕ್ಯವನ್ನು ಕೇಳಿ ತಿಳ್ಕೊಳ್ಳೋದಕ್ಕೆಲ್ಲ ನಮಗೆ ವಾಕ್ಯ ಕೇಳಿಬಿಟ್ರೆ ಏನು ಆ ವಾಕ್ಯ ನಾನು ತಿಳ್ಕೊಂಡಿದ್ದೇನೆ. ಭಾನುವಾರ ನಾನು ಹೇಳಿದೆ, ತನ್ನನ್ನು ತಾನು ತಗ್ಗಿಸಿಕೊಂಡವನು. ಸೊ ಅದಕ್ಕೆ ತಗ್ಗಿಸಿಕೊಂಡವನೆಲ್ಲ ಹೆಚ್ಚಿಸಲ್ಪಡ್ತಾನೆ ಅಂತ ತಿಳ್ಕೊಂಡವನು ಏನು ಮಾಡ್ತಾನೆ? ತಗ್ಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಯಾರಾದರೂ ಅವನನ್ನು ಹೆಚ್ಚಿಸಲಿಕ್ಕೆ, ಅವನ ಹೊಗಳದಿದ್ದರೂ ಅವನು ತಗ್ಗಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾನೆ. ಯಾಕಂದರೆ ಅರ್ಥ ಆಗಿದೆ ವಾಕ್ಯ. ಅರ್ಥವಾಗದಿದ್ದರೆ, ಕೇಳಿಬಿಟ್ಟು ಆ ವಾಕ್ಯವನ್ನು ಗ್ರಹಿಸದಿದ್ದರೆ ಹೋದರೆ, ಅವರೇ ನಮ್ಮ ಬಗ್ಗೆ ಏನು ಹೇಳಿದ್ರ, ನನ್ನಲ್ಲಿ ಕ್ಯಾರೆ ಮಾಡೋದಿಲ್ಲ. ಅದಕ್ಕೆ ಸೈತಾನ್ಯ ಮಾಡ್ತಾನೆ, ಗ್ರಹಿಸಿಕೊಂಡವನೇನು ಮಾಡ್ತಾನೆ? ಅರೆ ಬಾಬ್ರೆ, ನಮ್ಮನ್ನು ಉನ್ನತ ಸ್ಥಿತಿಗೆ ಎತ್ತುವನು ಯಾರು? ದೇವರು. ನಮ್ಮನ್ನು ಯಾರೋ ಹೊಗಳಿದ್ದಕ್ಕಾಗಿ ಅಲ್ಲ, ಯಾರೋ ನಮ್ಮ ಬಗ್ಗೆ ಮಾತನಾಡಿದ್ದಕ್ಕಾಗಿ ಅಲ್ಲ. ಒಂದು ವೇಳೆ ಮಾತನಾಡದಿದ್ದರೂ, ನಮ್ಮದು ಯಾರಿಗೂ ಈ ಲೋಕದಲ್ಲಿ ಗೊತ್ತಾಗದಿದ್ದರೂ ನೋ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಕೆಲವರಿಗೆ ಹ್ಯುಮಿಲೇಷನ್ ಮಾಡಿದರೆ ನೆತ್ತಿಗೇರಿ ಬಿಡ್ತದೆ. ಡೋಂಟ್ ಬಿ ಡಿಸೀವ್ಡ್ ಬೈ ದ ಡೆವಿಲ್. ಸೈತಾನ್ ಮೂಲಕ ಮೋಸ ಹೋಗಬೇಡ್ರಿ, ಗ್ರಹಿಸ್ಕೊಳ್ರಿ. ತಗ್ಗಿಸಿಕೊಂಡವನಿಗೆ ಗ್ಯಾರಂಟಿ ಹೆಚ್ಚಿಸಲ್ಪಡ್ತಾರೆ. ಉಬ್ಬಿನಿಂದ ದಬ್ಬೆ. ಅದಕ್ಕೆ ನೋಡಿ, ವಾಕ್ಯನವೇ ನೋಡಿ, ಆತನು ಹೊಂದಿರುವ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ ಅಂತ ಬೈಬಲ್. ಆತನು ನಾನು ಎಲ್ಲ ರೋಗಗಳನ್ನು ಹೊತ್ತುಕೊಂಡಿರುವಾಗ ನನ್ನ ದೇಹದಲ್ಲಿ ಯಾವ ರೋಗ ಕೂಡ ಇಲ್ಲ. ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ಎಲ್ಲಿ ಕೆಲಸ ಮಾಡ್ತಾ ಇದೆ? ಅದಕ್ಕೆ ಯಾವ ಮರಣಕರವಾದ ನಿಯಮ ನಮಗೇನಾಗೋದಿಲ್ಲ, ಕೆಲಸ ಮಾಡುವುದೇ ಇಲ್ಲ. ಅದಕ್ಕೆ ನನ್ನ ದೇಹದ ಅಂಗಾಂಗಗಳು ಜೀವದಿಂದಿರ್ತದೆ. ಹಲ್ಲೆಲೂಯ. 85 ವರ್ಷದವನಾದ ಕಾಲೇಬನಿಗೆ ಎಂಥ ಬಲ ಇತ್ತಂತೆ? ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿರುವ ನಮಗೆ ಎಷ್ಟು ಬಲ?
ಬಲಹೀನತೆ ಕಂಡಾಗ ಎಲ್ಲ ದೇವರ ವಾಕ್ಯನು ನಾನು ಹೇಗೆ ಬಲಹೀನನಾಗಲಿಕ್ಕೆ ಚಾನ್ಸ್ ಉಂಟು? ಯಾಕೆ ಹೇಗೆ ಚಾನ್ಸ್ ಇದೆ? ಜೀವವನ್ನು ಉಂಟು ಮಾಡುವ ನಿಯಮವೇ ನನ್ನಲ್ಲಿದೆ. ಯಾವಾಗಾದರೆ ಅದಕ್ಕೆ ನಾನು ಹೇಳಿದ್ನಲ್ಲ, ಟವರ್ ಚೇಂಜ್ ಆದ ತಕ್ಷಣ, ನಮ್ಮ ಆಂಧ್ರ ಬಾರ್ಡ್ಗೆ ಹೋದ ತಕ್ಷಣ ಟವರ್ ಎಲ್ಲಿಗೆ ಸೆಟ್ ಆಗ್ತದೆ? ಅದೇ ವಿಧವಾಗಿ ನಾವೇನು ಮಾಡ್ತೀವಿ, ವಾಕ್ಯವನ್ನು ಬಿಟ್ಟು ಮರಣದ ಕಡೆ ಕನೆಕ್ಟ್ ಆಗುವಾಗ ಅದೇ ಕೆಲಸ ಮಾಡಲಿಕ್ಕೆ ಸೋಲು, ಭಯ, ಚಿಂತೆ ಎಲ್ಲ. ಬಟ್ ನೀನು ಜೀವಕ್ಕೆ ಕನೆಕ್ಟ್ ಆಗಿದೆಯಾ, ಏನು ಬಂದರೂ ಕೂಡ ಅದೇ ಕಾರ್ಯ ಮಾಡ್ತದೆ. ಅದಕ್ಕೆ ತಿಳ್ಕೊಳ್ಳದೇ ಯಾರು ತಿಳ್ಕೊಳ್ಳೋದಿಲ್ಲಲ್ಲ ಅವರೆಲ್ಲ ವಾಕ್ಯವಿರುವುದಿಲ್ಲ. ಅದಕ್ಕೆ ವಾಕ್ಯನೂ ಹೇಳಿರ್ತಾರೆ, ವಾಕ್ಯ ಹೇಳುವವರು ಕೂಡ ಅಷ್ಟೇ, ವಾಕ್ಯ ಹೇಳಿರ್ತಾರೆ, ವಾಕ್ಯ ಕೇಳಿರ್ತಾರೆ. ಆದರೆ ಪರಿಸ್ಥಿತಿ ಬರುವಾಗ ತಿಳ್ಕೊಳ್ಳೋದಕ್ಕಾಗಿ ಸೈತಾನ ಮಾಡಿಬಿಡ್ತಾನೆ. ಈ ಮನುಷ್ಯನೇ ಬೀಜ ಬಿತ್ತಿರುವ ದಾರಿ ಮಗ್ಗುಲಲ್ಲಿರುವವನು. ಅದಕ್ಕೆ ವಾಕ್ಯವನ್ನು ಕೇಳ್ತಾ ಇದ್ದೀಗ ಗ್ರಹಿಸಿಕೋ, ವಾಕ್ಯವೇ ಕೆಲಸ ಮಾಡೋದು. ಪ್ರೈಸ್ ದಿ ಲಾರ್ಡ್. ನೀನು ಬಡತನದಲ್ಲಿ, ಸಾಲದಲ್ಲಿ ತುಂಬಿ ಹೋಗಿರ್ಬೋದು. ಬೈಬಲ್ ವಾಕ್ಯ ಹೇಳ್ತತೆ ಏನಂತೆ, ಅಬ್ರಹಾಮನ ಆಶೀರ್ವಾದವು ನಾವು ಬಾಧ್ಯರು. ಅಬ್ರಹಾಮನ ಆಶೀರ್ವಾದಕ್ಕೆ ನಾವೇನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ಪ್ರೀತಿಯಾದ ದೇವರ ಮಕ್ಕಳೇ, ಸಾಲ ಅಲ್ಲ, ನೀನು ನಂಬಿದ್ದರೆ, ನೀನು ವಾಕ್ಯವನ್ನು ಅರಿಕೆ ಮಾಡ್ತಿದ್ರೆ ಏನಾಗ್ತದೆ ಅಂದರೆ, ಸಾಲ ಇರುವುದಲ್ಲ, ಸಾಲ ಇತ್ತ, ಸಾಲ ನಮಗೆ ಇತ್ತ ಎಂಬ ಯೋಚನೆ ನಮಗೆ ಬರ್ತದೆ. ಅಷ್ಟು ಆಶೀರ್ವಾದ ನಾವು ನೋಡ್ತೇವೆ. ಹಲೋ, ಪ್ರೈಸ್ ದಿ ಲಾರ್ಡ್. ಸಾಲ ನನಗೆ ಇತ್ತ, ಹಲ್ಲೆಲೂಯ. ಯಾಕಂದರೆ ನನಗಿರುವ ಆಸ್ತಿ, ನನಗಿರುವ ಅಂತಸ್ತು, ನನ್ನ ಪಿಜ್ಜನಿಗಿರುವಂಥದ್ದೆಲ್ಲ ನನ್ನದೇ. ಅಬ್ರಹಾಮನ ಯಾರು? ನಮ್ಮ ಪಿತೃವಾದ ಆಸ್ತಿ ಬರಲೇಬೇಕಾ? ನಮಗೆ ಬರಲೇಬೇಕು. ಬಂದಿದೆ, ಕ್ರಿಸ್ತನಲ್ಲಿ ನಮಗೇನಾಗ್ಬಿಟ್ಟಿದೆ? ಬಂದಿದೆ. ಅದನ್ನು ನಂಬುತ್ತಾ ಇದ್ರೆ ಹೇಗೆ ಬ್ಲೆಸ್ ಆಗ್ತೀವಿ ಅಂದರೆ, ನಮಗೆ ಇಷ್ಟು ಸಾಲ ಇತ್ತಾ? ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯವನ್ನು ಗ್ರಹಿಸ್ಕೋ. ಅದಕ್ಕೆ ವಾಕ್ಯವನ್ನು ಗ್ರಹಿಸಿಕೊಳ್ಳದವರನ್ನು ವಾಕ್ಯ ಸೈತಾನ ಕದ್ಕೊಂಡು ಹೋಗ್ತದೆ, ಅವನು ಫಲ ಕಾಣುವುದಿಲ್ಲ. ನೋಡಿ, ಕಡೆ ವಚನ ಓದೋಣ, 23ನೇ ವಚನ. ಒಬ್ಬನು ವಾಕ್ಯವನ್ನು ಕೇಳಿ, ಅಲ್ಲೇನು ಮಾಡಿದಾನೆ? ವಾಕ್ಯವನ್ನು ಕೇಳಿದ್ದಾನೆ, ತಿಳ್ಕೊಳ್ಳಿಲ್ಲ. ಹೌದಾ? ಫಸ್ಟ್ ವಚನ ಓದಿದ್ವಲ್ಲ, 19ನೇ ವಚನ. ವಾಕ್ಯವನ್ನು ಕೇಳಿದ್ದೇವೆ, ಏನು ಮಾಡಲಿಲ್ಲ? ತಿಳ್ಕೊಳ್ಳಲಿಲ್ಲ. ಇಲ್ಲಿ ವಾಕ್ಯವನ್ನು ಕೇಳಿ ತಿಳ್ಕೊಂಡಿದ್ದಾನೆ, ಫಲವತ್ತನಾಗಿ, ಫಲ ಸ್ಟಾರ್ಟ್ ಆಗೋದಲ್ಲಿ ತಿಳ್ಕೊಂಡು, ವಾಕ್ಯವನ್ನು ಗ್ರಹಿಸಿಕೊಂಡು. ಕೆಲವು ಥರ ದೇವರ ವಾಕ್ಯವನ್ನು ಗ್ರಹಿಸಿಕೊಂಡವನು 30ರಷ್ಟು, 60ರಷ್ಟು, 100ರಷ್ಟು ಏನಾಗ್ತಾನೆ? ಫಲ ಕಾಣ್ತಾನೆ. ಇವನೇ ಒಳ್ಳೆಯ ನೆಲದಲ್ಲಿ ಬಿದ್ದಿರುವ ಬೀಜವು. ಸೊ ಅದಕ್ಕೆ ಇವತ್ತು ನಿನ್ನ ಹೃದಯ ಒಳ್ಳೆ ನೆಲವಾ ಅಥವಾ ದಾರಿ ಮಗ್ಗುಲಲ್ಲಿ ಬಿದ್ದಿರುವ ಹೃದಯವ? ಕೆಲವು ಹೃದಯಗಳು ಮಾತ್ರ ಒಳ್ಳೆ ಹೃದಯಗಳು, ಹಂಗೆ ಆಕ್ಸೆಪ್ಟ್ ಮಾಡಿ ಹಿಡ್ಕೊಂಡ್ಬಿಡ್ತಾರೆ ಅದನ್ನು. ಕೆಲವರಲ್ಲಿ ಮುಳ್ಳು ಗಿಡಗಳು, ಕೆಲವರು ಇನ್ನು ಏನಿದೆ. ಅದಕ್ಕೆ ನಮ್ಮ ಹೃದಯವನ್ನು ನಾವು ಮೇಂಟೈನ್ ಮಾಡಬೇಕು. ಹೇಗೆ ಮೇಂಟೈನ್ ಮಾಡಬೇಕಂದ್ರೆ, ನಾವು ವಾಕ್ಯವನ್ನು ಕೇಳಿಬಿಟ್ಟು ಮರೆತು ಹೋಗದೆ ಯಾವಾಗಲೂ ವಾಕ್ಯವನ್ನು ಧ್ಯಾನ ಮಾಡ್ತಾ ಒಳ್ಳೆ ನೆಲದ ಹಾಗೆ ಮಾಡಬೇಕು. ನಾವು ಒಳ್ಳೆ ನೆಲದಲ್ಲಿ ಬಿದ್ದಿರುವ ಬೀಜವಾಗಿ, ಅಂದರೆ ಮರ್ತು ಹೋಗಲೇಬಾರ್ದು. ಅಂದರೆ ಯಾವಾಗಲೂ ದೇವರ ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲೇ ಇರಲಿ. ಅದನ್ನು ಧ್ಯಾನಿಸ್ತಾ ಇರು ಅಂದರೆ ಅರ್ಥ ಏನು ಹೇಳಿ? ಚಿಂತೆ ಮಾಡ್ತಾನೇ ಇರು, ಅದರ ಬಗ್ಗೆ ಹೇಳ್ತಾನೇ ಇರು. ಧ್ಯಾನ. ಆತನು ಹೊಂದಿರುವ ಬಾಸುಂಡಗಳಿಂದ ನಾನು ಗುಣವಾಗಿದ್ದೇನೆ. ನನಗೆ ಆರೋಗ್ಯ ಬಂದುಬಿಟ್ಟಿದೆ, ನಾನು ಪರಿಪೂರ್ಣನಾಗಿಬಿಟ್ಟಿದ್ದೇನೆ, ನನಗೆ ಕೊಟ್ಟೆ ಈ ಶಕ್ತಿಗಾಗಿ ಸ್ತೋತ್ರ. ನನ್ನ ಜೀವಿತ ಎಷ್ಟು ಸುಂದರವಾಯ್ತಲ್ಲ ಅಂತ ಏನು ಮಾಡ್ತಾ ಇರೋ? ವಾಕ್ಯವನ್ನು ನೆನೆಸಿ ಧ್ಯಾನ ಮಾಡ್ತಾನೇ ಇರು. ನಮಗೆ ಅಷ್ಟು ಟೈಮ್ ಇಲ್ಲ ವಾಕ್ಯ ಕೇಳಿ. ಅದೇ ಪ್ರೇಯರಲ್ಲಿ ಕೂತ್ಕೋ. ಲೀಲಾ ಬಾಲಾ ಬಾಬಾ ರೀಖಾರಾ ಬಾ ಶಾಥೋರಡಿ. ಕರ್ತನೆ, ನನಗೆ ಕೊಟ್ಟಿರುವ ಅದ್ಭುತ ಜೀವಿತಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಿರುವ ಆರೋಗ್ಯಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಿರುವ ಐಶ್ವರ್ಯಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಿರುವ ಪರಿಶುದ್ಧ ಜೀವಿತಕ್ಕಾಗಿ ಸ್ತೋತ್ರ, ಎಲ್ಲ ಕಾರ್ಯಗಳು ನೀನು ನನಗೆ ಅನುಕೂಲ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತಾನೆ. ಸ್ವಾಮಿ, ಎಷ್ಟು ಆ ಅನುಕೂಲವಾಗಿದ್ದ ನೆನೆಸಿ ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯ.
ಅದು ನಿನ್ನ ದೃಷ್ಟಿಯಿಂದ ತೊಲಗಿ ಹೋಗದ ಹಾಗೆ ನೀನು ವಾಕ್ಯವನ್ನು ಕಾಪಾಡಿಕೊಳ್ತಾ ಇರು. ಅದು ನಿನಗೆ ಜೀವ. ಇದೇ ಪ್ರೇಯರ್. ನಾವು ಈ ವಿಧವಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಮತ್ತು ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಗೊತ್ತಾ, ನಾವು ಇದನ್ನು ಧ್ಯಾನಿಸ್ತಾ ಇರಬೇಕು. ಎರಡನೇದಾಗಿ ಏನು ಗೊತ್ತಾ, ಈ ವೈರಿ ನಮಗೆ ಕೆಟ್ಟಾದ ಅಭಿಪ್ರಾಯಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಿಮ್ಮ ವಿರೋಧಿ ಆಗಿರುವ ಸೈತಾನನು, ಹಲ್ಲೆಲೂಯಾ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ. ಹೆಂಗೆ ಡಿಸ್ಟರ್ಬೆನ್ಸ್ ಮಾಡಬೇಕಂತ ಅವನು ಮಾಡ್ತಾ ಇರ್ತಾನೆ. ಅವನು ಡಿಸ್ಟರ್ಬೆನ್ಸ್ ಮಾಡಿದಷ್ಟು ನಾವು ಆ ವಾಕ್ಯ ಮಾತಾಡ್ತಾನೆ ಇರಬೇಕು. ದೈವ ಜ್ಞಾನಕ್ಕೆ ವಿರೋಧವಾದಂಥ ಆಲೋಚನೆಗಳು ಬರ್ತವೆ, ಅದನ್ನು ಕ್ಯಾರೆ ಮಾಡಬಾರ್ದು. ಹಲ್ಲೆಲೂಯಾ. ಪರಿಸ್ಥಿತಿ ಎಲ್ಲ ಹೇಳ್ತಾ ಇರ್ತದೆ, ಇನ್ನು ಮುಗಿತು ಇವರ ಕಥೆ ಅಂತೇಳಿ ಅಲ್ಲೇ ಸ್ಟಾರ್ಟ್ ಆಗ್ತದೆ. ಯೇಸು ಸತ್ತ ಅನ್ಕೊಂಡ್ರ, ಸಾವು ಬರದಿದ್ರೆ ಪುನರುತ್ಥಾನ ಇರ್ತಿರಲಿಲ್ಲ. ಪುನರುತ್ಥಾನ ಆದವನು ಏನಾಗಿಬಿಟ್ಟ, ಶಾಶ್ವತವಾಗಿ ಜೀವಿಸುವವನಾಗಿಬಿಟ್ಟ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ವಾಕ್ಯ 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 ವಾಕ್ಯ, ಹಲ್ಲೆಲೂಯಾ, ಬಿಡಬೇಡ್ರಿ ವಾಕ್ಯವನ್ನು. ಇದನ್ನು ಬಿಟ್ಟರೆ ವಿಶ್ವಾಸಿಗೆ ಇನ್ನೊಂದು ಜಯದ ಮಾರ್ಗ ಉಂಟಾ? ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ಬೈಬಲ್ ವಾಕ್ಯವನ್ನು ಸಮಯವಿರುವಾಗೆಲ್ಲ ಓದ್ತಾ ಇರ್ರಿ. ಅದು ನಿಮಗೇನು ಮಾಡ್ತದೆ? ಆದರಣೆ ಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ನಂಬಿಕೆಯನ್ನು ಕೊಡ್ತದೆ, ಎಲ್ಲವನ್ನು ಕೊಡ್ತದೆ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವೆಲ್ಲರೂ ಏನು ಮಾಡಬೇಕು? ಚಂದವಾಗಿ ಅನ್ಯ ಭಾಷೆಗಳು ಮಾತನಾಡ್ತಾ ದೇವರ ವಾಕ್ಯಗಳನ್ನು ಅರಿಕೆ ಮಾಡೋದನ್ನು ಅಭ್ಯಾಸ ಕಲ್ತ್ಕೊಂಡ್ರೆ ನಿಮ್ಮಷ್ಟು ವೃದ್ಧಿ ಯಾರೂ ಆಗಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಸ್ವಲ್ಪ ತಾಗಿ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಂಡು ದೇವರ ವಾಕ್ಯ, ನಾವು ಅನ್ಯ ಭಾಷೆಗಳು ಮಾತನಾಡ್ತಾ ಇರೋಣ. ಹಲ್ಲೆಲೂಯಾ. ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡ್ತಾ ಇದೆ. ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡ್ತಾ ಇದೆ. ಭಯಪಡಬೇಡ್ರಿ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಹೇಳ್ರಿ, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓರಿ ಬಾಲಾ ಬಾರಾ ಬಾಬಾ ಶಖು ಥರಾಳಲ ಬಾಬಾರಿ ಖತೋರಳಲ ಬಾ ಓಡಿರಾ ಬಾ ತೋರಿ ಡಿರಳಲ ಬಾ ಕುರಾ ಬಾ ಶತೋರಿ ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖಂದರಳಲು ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖದ್ದೋರ ಬಾ ಶತೋರಿ ಡಿರಳಲ ಬಾ ಕುರಾ ಬಾ ಓಡಿರಾ ಬಲ ಬಾಬಾರಿ ಖದ್ದರ ಬಾ ಶತೋರಿ ಡಿರಳಲ ಬಾ. ಎಲ್ಲರೂ ಅನ್ಯ ಭಾಷೆ ಮಾತಾಡೋಣ, ಜೋರಾಗಿ ಮಾತಾಡೋಣ. ಓಡಿರಾ ಬಲ ಬಾಬಾರಿ ಖದ್ದರ ಬಾ ಸುತೋರಿ ಡಿರಳಲ ಬಾ ಓಡಿರಾ ಬಾ ತೋರಿ ಡಿರಳಲ ಬಾ ಕುರಾ ಬಾ ಶಂದೋರಿ ಡಿರಳಲ ಬಾ ಕುರಾ ಬಾ ಓಡಿರಾ ಬಲ ಬಾಬಾರಿ ಖಂದರಳಲು ಡಿರಳಲ ಬಾ ಕುರಾ ಬಾ ಶತೋರಿ ಡಿರಳಲ ಬಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾ ಶತೋರಿ ಡಿರಳಲ ಬಾ ಕುರಾ ಬಾ ಓಡಿರಾ ಬಲ ಬಾಬಾರಿ ಖಂದರ ಬಾ ಶಂದರಳಲು ಡಿರಳಲ ಬಾ ಕುರಾ ಬಾ ಶತೋರಿ ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖತೋರಳ ಬಾ ರಬ ಶಂದೋರಿ ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖಂದರಳ ಬಾ ಶತೋರಿ ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖತೋರಿ ಡಿರಳಲ ಬಾ ಓಡಿರಾ ಬಲ ಬಾಬಾರಿ ಖಂದರಳ ಬಾ ಶಂದರ ಡಿರಳಲ ಬಾ ಕುರಾ ಬಾ ಓಡಿರಾ ಬಾ ತೋರಿ ಡಿರಳಲ ಬಾ ಕುರಾ ಬಾ ಶಂದರಳಲು ಡಿರಳಲ ಬಾ. ಎಲ್ಲರೂ ನಾವು ದೇವರ ವಾಕ್ಯವನ್ನು ಅರಿಕೆ ಮಾಡೋಣ. ನಾನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಆತನನ್ನೇ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇನೆ. ಯೇಸು ಕ್ರಿಸ್ತನೇ ನನ್ನ ಒಡೆಯನು, ಕರ್ತನು, ರಕ್ಷಕನು ಆಗಿದ್ದಾನೆ. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನೇ ನನ್ನ ಒಡೆಯನು, ಕರ್ತನು, ರಕ್ಷಕನು ಆಗಿದ್ದಾನೆ. ಯೇಸು ಕ್ರಿಸ್ತನು ನನ್ನ ಆತ್ಮಕ್ಕೆ, ಪ್ರಾಣಕ್ಕೆ, ದೇಹಕ್ಕೆ, ನನ್ನ ಜೀವಿತಕ್ಕೆ ಒಡೆಯನಾಗಿದ್ದಾನೆ. ಯೇಸು ಕ್ರಿಸ್ತನೇ ನನ್ನ ಆತ್ಮಕ್ಕೆ, ಪ್ರಾಣಕ್ಕೆ, ದೇಹಕ್ಕೆ, ನನ್ನ ಜೀವಿತಕ್ಕೆ ಒಡೆಯನಾಗಿದ್ದಾನೆ. ಆದದರಿಂದ ಆತನೇ ನನ್ನ ಜೀವಿತವನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಆತನೇ ನನ್ನ ಜೀವಿತವನ್ನು ನಡೆಸುವವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಿರುವ ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿದ್ದೇನೆ. ಎಲ್ಲರೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಿರುವ ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿದ್ದೇನೆ. ಅಂದರೆ ನಾನು ಯೇಸು ಒಂದೇ ಆಗಿದ್ದೇವೆ. ಎಲ್ಲರೂ ನಾನು
ಯೇಸುವು ಒಂದೇ ಆಗಿದ್ದೇವೆ. ನಾನು ಆತನಲ್ಲಿದ್ದೇನೆ, ಆತನು ನನ್ನಲ್ಲಿದ್ದಾನೆ. ನಾನು ಆತನಲ್ಲಿದ್ದೇನೆ, ಆತನು ನನ್ನಲ್ಲಿದ್ದಾನೆ. ಆತನು ದ್ರಾಕ್ಷ ಬಳ್ಳಿ, ನಾನು ಅದರ ಕೊಂಬೆ. ನಾನು ಅದರ ಕೊಂಬೆ, ಆತನು ದ್ರಾಕ್ಷ ಬಳ್ಳಿ, ನಾನು ಅದರ ಕೊಂಬೆ. ಆತನು ಶಿರಸ್ಸು, ನಾನು ಆತನ ದೇಹದ ಅಂಗವಾಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವುದರಿಂದ ಆತನು ಎಂಥವನಾಗಿದ್ದಾನೋ ನಾನು ಈ ಲೋಕದಲ್ಲಿ ಅಂಥವನೇ ಆಗಿದ್ದೇನೆ. ಆತನು ಏನು ಮಾಡಬಲ್ಲನೋ ಅದನ್ನು ನಾನು ಮಾಡಬಲ್ಲೆನು. ಆತನು ಎಲ್ಲಿ ಇದ್ದಾನೋ ನಾನು ಅಲ್ಲಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವುದರಿಂದ, ಎಲ್ಲರೂ ನಾನು ಯೇಸುವಿನಲ್ಲಿ ಐಕ್ಯವಾಗಿರುವುದರಿಂದ ಆತನು ಎಂಥವನಾಗಿದ್ದಾನೋ ನಾನು ಈ ಲೋಕದಲ್ಲಿ ಅಂಥವನೇ ಆಗಿದ್ದೇನೆ. ಆತನು ಎಲ್ಲಿ ಇದ್ದಾನೋ ನಾನು ಅಲ್ಲಿದ್ದೇನೆ. ಆತನು ಏನು ಮಾಡಬಲ್ಲನೋ ನಾನು ಕೂಡ ಅದನ್ನು ಮಾಡಬಲ್ಲೆನು. ಓ ಹಾಲೆಲೂಯ ರೀಬಾ ಕುರಾಬಾ ಶಿತಾರಾಬಲ ಬಾಬಾ. ಎಲ್ಲರೂ ಸ್ತೋತ್ರ ಹೇಳೋಣ. ಹಾಲೆಲೂಯ ರೀಬಾ ಕುರಾಬಾ ಶತೋರಿ ಡಿರಡಲಬಾ. ಓ ಡಿರಾಬಾ ತೋರಿ ಡಿರಡಲಬಾ ಕುರಾಬಾ ಶತೋರಿ ಡಿರಡಲಬಾ. ಓ ಡಿರಾಬಾ ಶತೋರಿ ಡಿರಡಲಬಾ ಕುರಾಬಾ. ಓ ಡಿರಾಬಲಬಾ ಶಂದರಡಲಡು ರಿಡಿರಡಲಬಾ. ಓ ಡಿರಾಬಲಬಾ ಬರಿ ಖಂದರಡಲಡು ರಿಡಿರಡಲಬಾ. ಎಲ್ಲರೂ ಹೇಳೋಣ, ಎಲ್ಲರೂ ಹೇಳೋಣ. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನಾನು ಐಶ್ವರ್ಯವಂತನು ಆಗಬೇಕೆಂದು ನನಗೋಸ್ಕರ ಬಡವನಾದನು. ಆದದರಿಂದ ನಾನು ಬಡವನಾಗಿರುವುದು ದೇವರ ಚಿತ್ತವಲ್ಲ, ನಾನು ಸಮೃದ್ಧಿಯಿಂದ ಇರುವುದು ದೇವರ ಚಿತ್ತವಾಗಿದೆ. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನಾನು ಐಶ್ವರ್ಯವಂತನಾಗಬೇಕೆಂದು ನನಗೋಸ್ಕರ ಬಡವನಾದನು. ಆದದರಿಂದ ನಾನು ಬಡವನಾಗಿರುವುದು ದೇವರ ಚಿತ್ತವಲ್ಲ, ನಾನು ಸಮೃದ್ಧಿಯಿಂದಿರುವುದು ದೇವರ ಚಿತ್ತವಾಗಿದೆ. ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅಬ್ರಹಾಮನ ಆಶೀರ್ವಾದಗಳಿಗೆ ಬಾಧ್ಯನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯವಾಗಿದ್ದೇನೆ. ಹಾಲೆಲೂಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿ ಕೊರತೆಯನ್ನು ನೀಗಿಸುವವನು ಆಗಿದ್ದಾನೆ. ಎಲ್ಲ ಸ್ತೋತ್ರಗಳನ್ನು. ಹಾಲೆಲೂಯ, ಹಾಲೆಲೂಯ. ನನ್ನ ಐಶ್ವರ್ಯ, ನನ್ನ ಅಗತ್ಯಗಳ ದೇವರ ಮಹಿಮೆಯಿಂದ ನೀಗಿಸಲ್ಪಡ್ತದೆ. ಎಲ್ರಿ ಜೋರಾಗಿ ಹೇಳ್ರಿ. ನನ್ನ ಅಗತ್ಯವೆಲ್ಲ ಹಾಲೆಲೂಯ ಯಾವುದೋ ಸ್ವಲ್ಪ ನೀಗಿಸಲ್ಪಡುವುದಲ್ಲ, ಆತನ ಮಹಿಮಾ ಪ್ರಭಾವದಿಂದ ನೀಗಿಸಲ್ಪಡ್ತದೆ. ನಾನು ಐಶ್ವರ್ಯವಂತನು. ಎಲ್ರಿ ನಾನು ಐಶ್ವರ್ಯವಂತನು. ಓ ನಾನು ಐಶ್ವರ್ಯವಂತನಾಗಬೇಕೆಂದು ಆತನ ಬಡವನಾಗಿದ್ದಾನೆ. ಹಾಲೆಲೂಯ. ಅಬ್ರಹಾಮನ ಆಶೀರ್ವಾದಕ್ಕೆ ನನ್ನನ್ನು ಬಾಧ್ಯನಾಗಿ ಮಾಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಓ ಡಿರಾಬಾ ಶಿಥೋ ಡಿರಳಲಬ ಕುರಬ ಶತೋರಿ ಡಿರಳಲಬ. ಎಲ್ರಿ ನಾನು ಐಶ್ವರ್ಯವಂತನು. ಯಾವ ವಿಷಯದಲ್ಲಿ ಕೊರತೆ ಇಲ್ಲದವನು, ಯಾವ ವಿಷಯದಲ್ಲಿ ಕೊರತೆ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಹೇಳಿರಿ. ನಾನು ದೇವರ ಮಗನಾಗಿದ್ದರೆ ನಾನು ಬಾಧ್ಯನಾಗಿದ್ದೇನೆ. ದೇವರಿಗೆ ಬಾಧ್ಯನು, ಕ್ರಿಸ್ತನೊಂದಿಗೆ ಬಾಧ್ಯನು. ಆದದರಿಂದ ದೇವರದೆಲ್ಲ ನನ್ನದೇ. ಅದಕ್ಕೆ ನಾನು ಬಡವನಲ್ಲ, ನಾನು ಸಾಲಗಾರನಲ್ಲ. ಯೇಸು ನಾಮದಲ್ಲಿ ನಾನು ಸಾಲ ತಗೊಳ್ಳೋದಿಲ್ಲ, ನಾನು ಧಾರಾಳವಾಗಿ ಕೊಡುತ್ತೇನೆ. ಓ ರಿಬರಬ ಶತೋರಿ ಡಿರಳಲ ಬಾಬಾ. ಎಲ್ಲ ಸ್ತೋತ್ರ ಮಾಡೋಣ. ರಿಬರ ಕುರಬ ಶತೋರಿ ಡಿರಳಲಬ. ಓ ಡಿರಬಲ ಬಬರಿ ಖತೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ. ಓ ಡಿರಬಲ ಬಬರಿ ಖತೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ. ಓ ಡಿರಬಲ ಬಬರಿ ಖಂದರಡಲಳು ರಿಡಿರಳಲಬ ಕುರಬ. ಎಲ್ಲರೂ ರಿಬರ ಬಲ ಬಬ ಶತೋರಿ ಡಿರಳಲಬ. ಓ ಡಿರಬಲ ಬಬ. ಎಲ್ಲ ನಾನು ಐಶ್ವರ್ಯವಂತನು. ಬಡತನ ಎಂಬ ಯೋಚನೆ ನನಗಿಲ್ಲ. ಹಾಲೆಲೂಯ. ಎಷ್ಟು ಸಾಲವಿದ್ದರೂ ನೀಗಿಸಿಬಿಡ್ತೇನೆ, ಎಷ್ಟು ಸಾಲವಿದ್ದರೂ ನಾನು ತೀರಿಸಿಬಿಡ್ತೇನೆ. ಹಾಲೆಲೂಯ. ಓ ಡಿರಾಬ ತುರಿ ಡಿರಳಲಬ ಕುರಬ ಶತುರಿ ಡಿರಳಲಬ ಕುರಬ. ಓ ಡಿರಬಲ ಬಬರಿ ಖಂದರ ಡಿರಳು ರಿಡಿರಳಲಬ ಕುರಬ ರಬ ಶತುರಿ ಡಿರಳಲಬ. ಓ ನಾನು ನೀತಿವಂತನು,
ಆಗಿರುವುದರಿಂದ ನನ್ನ ಮನೆಯಲ್ಲಿ ಧನೈಶ್ವರ್ಯಗಳಿದ್ದಾವೆ. ನಾನು ನೀತಿವಂತನು ಆದದರಿಂದ ನನ್ನ ಮನೆ ಧನೈಶ್ವರ್ಯಗಳಿಂದ ತುಂಬಲ್ಪಟ್ಟಿದೆ. ನಾನು ಸಾಲ ತಗೊಳ್ಳುವುದಿಲ್ಲ, ಆದರೆ ನಾನು ಅನೇಕರಿಗೆ ಧಾರಾಳವಾಗಿ ಕೊಡುತ್ತೇನೆ, ಅನೇಕರಿಗೆ ಧಾರಾಳವಾಗಿ ಕೊಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾಬ ಶಿಥಾರಡಲಬ ಬರಿ ಖತೋರಿ ಡಿರಡಲಬ ಓಡಿರಾಬಲಬ ಬರಿ ಖತೋರಿ ಡಿರಡಲಬ ಕುರಬ ಶತ್. ಎಲ್ಲರೂ ಅನ್ಯ ಭಾಷೆ ಮಾತಾಡೋಣ. ಯಾವ ಕೊರತೆಗಳು ಯಾರಿಗಿರುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಹೇಳೋಣ. ನಾನು ಕೈ ಹಾಕುವ ಪ್ರತಿಯೊಂದು ಕೆಲಸವನ್ನು ದೇವರು ಶುಭಗೊಳಿಸ್ತಾನೆ. ನಾನು ಕೈ ಹಾಕುವ ಪ್ರತಿ ಕೆಲಸವನ್ನು ದೇವರು ಆಶೀರ್ವದಿಸ್ತಾನೆ. ಆದದರಿಂದ ನಾನು ಕೈ ಹಾಕುವ ಪ್ರತಿ ಕೆಲಸದಲ್ಲಿ ಕೃತಾರ್ಥನಾಗಿರುತ್ತೇನೆ. ನನ್ನ ಖನಿಜವು, ನನ್ನ ಬ್ಯಾಂಕ್ ಅಕೌಂಟು ಯಾವಾಗಲೂ ತುಂಬಿರುತ್ತದೆ. ಓ ಹಾಲೆಲೂಯ, ಓ ಹಾಲೆಲೂಯ. ರಿಬಾ ಶಿಥಾರಳಲಬ ಓ ಡಿರಬಲ ಬಾಬಾ ರಿಖಾತರಡಲಡರಡರಬ ಶತ್. ಹೇಳೋಣ. ಯೇಸು ಕ್ರಿಸ್ತನು ನನ್ನ ಎಲ್ಲ ರೋಗಗಳನ್ನು, ಬೇನೆಗಳನ್ನು ಶಿಲುಬೆಯಲ್ಲಿ ಒತ್ತಿ ತೀರಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿರುವ ನನ್ನ ಮೇಲೆ ಯಾವ ಶಾಪ, ರೋಗ, ಅಧಿಕಾರ ನಡೆಸುವುದಿಲ್ಲ. ಯೇಸು ಕ್ರಿಸ್ತನು ಹೊಂದಿರುವ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಯೇಸು ಕ್ರಿಸ್ತನು ಹೊಂದಿರುವ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ದೇವರ ಆತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ. ಯೇಸುವನ್ನು ನನ್ನ ಕರ್ತನು, ಒಡೆಯನು, ಪ್ರಭುವು ಎಂಬುದಾಗಿ ನಾನು ಅಂಗೀಕಾರ ಮಾಡಿರುವುದರಿಂದ, ನಂಬಿಕೆ ಇಟ್ಟಿರುವುದರಿಂದ ನನ್ನ ದೇಹವು ದೇವರ ಆತ್ಮನಿಗೆ ಆಲಯವಾಗಿದೆ. ನನ್ನ ದೇಹವು ದೇವರ ಆತ್ಮನಿಗೆ ಗರ್ಭಗುಡಿಯಾಗಿದೆ. ದೇವರ ಆತ್ಮನನ್ನು ನಾನು ಹೇರಳವಾಗಿ, ಧಾರಾಳವಾಗಿ, ಸಮೃದ್ಧಿಯಾಗಿ, ಅಳತೆ ಇಲ್ಲದ ಹಾಗೆ ಹೊಂದಿಕೊಂಡಿದ್ದೇನೆ. ದೇವರ ಆತ್ಮನ ಪರಿಪೂರ್ಣತೆ ನನ್ನಲ್ಲಿ ವಾಸವಾಗಿದೆ. ದೇವರ ಆತ್ಮನ ಪರಿಪೂರ್ಣತೆ ನನ್ನಲ್ಲಿ ವಾಸವಾಗಿದೆ. ದೇವರ ಆತ್ಮನು ನನ್ನಲ್ಲಿರುವುದರಿಂದ ದೇವರ ಆತ್ಮನ ಮೂಲಕ ನನ್ನ ದೇಹದಲ್ಲಿ ಜೀವ ಉಂಟಾಗ್ತದೆ. ಆದದರಿಂದ ನನ್ನ ತಲೆ ಮೊದಲುಕೊಂಡು ನನ್ನ ಕಾಲುಗಳವರೆಗೂ ಎಲ್ಲ ಅಂಗಗಳಲ್ಲಿ ದೇವರ ಜೀವವು ಕಾರ್ಯ ಮಾಡುತ್ತಾ ಇದೆ. ಆದದರಿಂದ ಪ್ರತಿದಿನ, ಪ್ರತಿ ಕ್ಷಣ ನಾನು ಪರಿಪೂರ್ಣವಾದ ಆರೋಗ್ಯದಲ್ಲಿ ಇದ್ದೇನೆ. ಯೇಸು ಕ್ರಿಸ್ತನಲ್ಲಿ ನಂಬಿರುವ ನನ್ನಲ್ಲಿ ದೇವರ ಜೀವವು ವಾಸವಾಗಿದೆ. ಆದದರಿಂದ ನನ್ನ ದೇಹದಲ್ಲಿ ಅನಾರೋಗ್ಯದ ಗುರುತೇ ಇಲ್ಲ. ಓ ರಿಬರ ಬಲ ಬಾಬರ ಬಾಬಾ ಶಾಲಳ ಬಾಬಾ. ಎಲ್ಲರೂ ಹೇಳೋಣ. ಓ ಡಿರಬ ಥೋರಿ ಡಿರಳಲ ಬ ಕುರಬ ಶಥೋರಿ ಡಿರಳಲ ಬ ಕುರಬ ಓ ಡಿರಬಲ ಬಾಬಾ ರಿಖಂದರ ಬ ಶಿಥೋರಿ ಡಿರಳಲ ಬ ಓ ಡಿರಬ ಥೋರಿ ಡಿ ಎಲ್ಲ ರಿಬರ ಬ ಶಥೋರಿ ಡಿರಳಲ ಬ ಕುರಬ ಓ ಡಿರಬಲ್. ಅನ್ಯ ಭಾಷೆಗಳು ಮಾತಾಡೋಣ. ಯಾವ ರೋಗವು ನನಗಿಲ್ಲ, ಯಾವ ದರಿದ್ರವು ನನಗಿಲ್ಲ. ಹಲ್ಲೆಲೂಯಾ. ರಿಬ ಥಿರಬ. ದೇವರಲ್ಲಿ ನಾನು ಐಕ್ಯವಾಗಿದ್ದೇನೆ. ಯೇಸು ಕ್ರಿಸ್ತನನ್ನು ಐಕ್ಯವಾಗಿದ್ದೇನೆ. ಎಲ್ಲರೂ ಹೇಳಿ ಅನ್ಯ ಭಾಷೆಗಳು ಮಾತಾಡಿ. ಓ ಡಿರಬ ಸುಥೋರಿ ಡಿರಳಲ ಕುರಬ. ಆರಾಧನೆ, ಆರಾಧನೆ, ಆರಾಧನೆ. ಓ ಡಿರಬ ಕುರಬಲ ಬಾಬಾ ಶಲಳ ಬೌರಬಲಬ ಓ ಡಿರಬ ಥೋರಿ ಖಂದರ ಬ ಶಥೋರಿ ಡಿರಳಲ ಬ ಓ ಡಿರಬಲ ಬಾಬಾ ರಿಖಥೋರಿ ಡಿರಳಲ ಬ ಕುರಬ ಶಂದೋರಿ ಡಿರಳಲ ಬ ಓ ಡಿರಬ ಥೋರಿ ಡಿರಳಲ ಬ ಕುರಬ ಶಂದರಡಲಳ ಬ. ಎಲ್ಲರೂ ಹೇಳೋಣ. ನಾನು ನನ್ನ ಸಭೆಯನ್ನು ಕಟ್ಟುವೆನೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆದದರಿಂದ ನಮ್ಮ ಸಭೆ ದಿನದಿನವೂ ಕಟ್ಟಲ್ಪಡ್ತದೆ. ರಕ್ಷಣೆ ಮಾರ್ಗದಲ್ಲಿ ಇದ್ದವರನ್ನು ಪ್ರತಿದಿನವೂ ಅವರ ಮಂಡಲಿಗೆ ಸೇರಿಸ್ತಾ ಇದ್ದನು. ಅದೇ ವಿಧವಾಗಿ ಪ್ರತಿದಿನ ಸಭೆಯು ಹೆಚ್ಚಿಸಲ್ಪಡ್ತದೆ. ನಮ್ಮ ಸಭೆ ಕೆಳಗೆ ಮೇಲೆ ತುಂಬಲ್ಪಡ್ತದೆ. ಬಾಲ್ಕನಿ ತುಂಬಿ ಹೋಗ್ತದೆ. ಯಾಕಂದರೆ ನಾನು ನನ್ನ ಸಭೆಯನ್ನು
ಕಟ್ಟುವೆನೆಂಬುದಾಗಿ ಯೇಸು ಹೇಳಿದ್ದಾನೆ. ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಅವರ ಮಂಡಲಿಗೆ ಆತನೇ ಸೇರಿಸಿದ್ದಾನೆ. ಆದದರಿಂದ ನಾವು ಬಹಳವಾಗಿ ಅಭಿವೃದ್ಧಿ ಆಗುತ್ತೇವೆ. ಎಲ್ಲರೂ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವನು. ನಮ್ಮ ಸಂತತಿಯನ್ನು, ನಮ್ಮ ಸಭೆಗಳನ್ನು, ನಮ್ಮ ಸೇವೆಯನ್ನು ಹೆಚ್ಚಿಸುವನು. ದೇವರು ನಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ, ಕಾರ್ಕಳದಲ್ಲಿ, ಕುಂದಾಪುರದಲ್ಲಿ, ಇಲಹಾಬಾದಲ್ಲಿ ನಮ್ಮ ದೇವರು ನಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವನು. ದೇವರು ನಮ್ಮನ್ನು ಬಹಳವಾಗಿ ಅಭಿವೃದ್ಧಿ ಮಾಡಿ ನಮ್ಮ ಶತ್ರುಗಳಿಗಿಂತ ಬಲಿಷ್ಠರನ್ನಾಗಿ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನಾವು ದೊಡ್ಡ ಜನಾಂಗವಾಗಿದ್ದೇವೆ. ನಾವು ದೊಡ್ಡ ಜನಾಂಗವಾಗಿದ್ದೇವೆ. ದೇವರು ನಮ್ಮ ಎಲ್ಲ ಸಭೆಯನ್ನು ಬಹಳವಾಗಿ ಅಭಿವೃದ್ಧಿ ಮಾಡಿದ್ದಾನೆ. ಆರ್ಥಿಕವಾಗಿ, ಶಾರೀರಿಕವಾಗಿ ಬಹಳವಾಗಿ ಅಭಿವೃದ್ಧಿ ಮಾಡಿ, ಎಲ್ಲರ ಸ್ತೋತ್ರಗಳನ್ನು ಹಲ್ಲೆಲೂಯಾ. ಬಹಳವಾಗಿ ಅಭಿವೃದ್ಧಿ ಮಾಡಿದ್ದಾನೆ. ಶತ್ರುಗಳಿಗಿಂತ ಬಲಿಷ್ಠರಾಗಿದ್ದೇವೆ. ನಮ್ಮನ್ನು ಎದುರಿಸುವವರಿಗಿಂತ ನಾವು ಬಲಿಷ್ಠರಾಗಿದ್ದೇವೆ. ಅದಕ್ಕೆ ನಮ್ಮ ಭಯವರಿಗಿರುವ ಹಾಗೆ ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದ್ದಾನೆ. ದೇವರೇ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯನ್ನು ಜನರ ಸಮೂಹದಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರೂ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ದೊಡ್ಡ ಜನಾಂಗವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ಕೆಳಗೆ ಮೇಲೆ ತುಂಬಿ ಹೋಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರೂ ಕೆಳಗೆ ಮೇಲೆ ತುಂಬಿ ಹೋಗಿದ್ದಕ್ಕಾಗಿ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಪ್ರತಿ ಭಾನುವಾರ 4 ಆರಾಧನೆಗಳು ನಡೆಯುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ಭಾನುವಾರ ಕರ್ತನೆ ಸ್ವಾಮಿ, ಮೊದಲನೇ ಭಾನುವಾರ ಪ್ರಾರಂಭವಾಗಿದೆ, ಇದೆಲ್ಲ ತುಂಬಿ ಹೋಗಿದೆ ಕರ್ತನೆ. ಜನರು ಹೊರಗಡೆ ಕಾಯ್ದುಕೊಂಡಿದ್ದಾರೆ. ಅದಕ್ಕೆ ಇನ್ನೊಂದು ಆರಾಧನೆ ಪ್ರಾರಂಭವಾಗ್ತದೆ. ಇನ್ನೊಂದು ಆರಾಧನೆ ನಡೀತಿರುವಾಗ ಜನರು ಹೊರಗಡೆ ಕಾದುಕೊಂಡಿದ್ದಾರೆ. ಇನ್ನೊಂದು ಗುಂಪು, ಅವರಿಗಾಗಿ ಒಂದು ಆರಾಧನೆ. ಈಗ ಕರ್ತನೆ 4 ಆರಾಧನೆಗಳು ಸಭೆಯಲ್ಲಿ ನಡೀತವೆ. 4 ಆರಾಧನೆಗಳು ಸಭೆಯಲ್ಲಿ ನಡೀತವೆ ಸ್ವಾಮಿ. ಯಾಕಂದ್ರೆ ನೀನು ನಿನ್ನ ಕೆಲಸವನ್ನು ಮಾಡುವ ದೇವರು ಸ್ವಾಮಿ. ಓ ಕರ್ತನೆ, ಎಲ್ಲ ಗುಡ್ಡ ಬೆಟ್ಟಗಳಿಗಿಂತಲೂ ಯೆಹೋವನ ಬೆಟ್ಟ ದೊಡ್ಡದಾಗುವುದು ಸ್ವಾಮಿ. ಹಲ್ಲೆಲೂಯಾ. ಸಿನಿಮಾ ಹಾಲ್ಗೆ ಹೋಗೋದಕ್ಕಿಂತಲೂ, ಬೇರೆ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತಲೂ, ಕರ್ತನೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕಿಂತಲೂ ಸಭೆಗೆ ಜನರು ಗುಂಪಾಗಿ, ಎಲ್ಲರೂ ಹೇಳಿ ಜನರು ಗುಂಪಾಗಿ ರಾಶಿಯಾಗಿ ಬರ್ತಿದ್ದಕ್ಕಾಗಿ ಸ್ತೋತ್ರ. ಓ ಡಿರಬ ಶಿಥಾರಳಲಬ ಕುರಬ ಶತ್ತೋರಿ ಡಿರಳಲಬ. ಓ ಡಿರಬಲ ಬಬರಿ ಕಥೋರಿ ಡಿರಳಲಬ ಕುರಬ ಶತ್ತೋರಿ ಡಿರಳಲಬ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳೋಣ, ದೇವರು ನಮಗಿಂತ ಬಲಿಷ್ಠವಾದ, ನಮಗಿಂತ ಮಹಾಬಲಿಷ್ಠವಾದ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಈ ಪಟ್ಟಣವನ್ನು ನಮಗೆ ಸ್ವಾಧೀನ ಮಾಡಿದ್ದಾನೆ. ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಓ ಎಲ್ಲರೂ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಡಿರಬಲ ಬಬರಿ ಕಥೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ. ಎಲ್ಲವನ್ನು ಕರ್ತನೆ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಓ ಡಿರಬ ತೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಓ ಡಿರಬ ತೋರ ಡಿರಳಲಬ ಕುರಬ ಶತೋರಿ ಡಿರಳಲಬ. ಓ ಡಿರಬ ಶತೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ, ಆರಾಧನೆ. ಹಲ್ಲೆಲೂಯಾ. ಓ ಡಿರಬ ಸುತೋರಿ ಡಿರಳಲಬ. ಓ ಡಿರಬ ಶುಂದೋರಿ ಡಿರಳಲಬ ಕುರಬಲಬ ಶತೋರಿ ಡಿರಳಲಬ. ಎಲ್ಲರೂ ಹೇಳೋಣ, ದೇವರಾತ್ಮನು ನನ್ನ ಮೇಲಿದ್ದಾನೆ. ದೇವರಾತ್ಮನು ನನ್ನ ಮೇಲಿದ್ದಾನೆ. ನಾನು ಜನಾಂಗಗಳಿಗೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಕರ್ತನು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯಲ್ಲಿ ಬಿದ್ದವರನ್ನು, ಸೈತಾನನ ಬಂಧನದಲ್ಲಿದ್ದವರನ್ನು ಬಿಡುಗಡೆ ಮಾಡುವುದಕ್ಕೂ, ಕದಗಳನ್ನು ತೆರೆಯುವುದಕ್ಕೂ, ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ದೇವರು ನೇಮಿಸಿರುವ ಶುಭ ವತ್ಸರವನ್ನು ಪ್ರಚುರಪಡಿಸುವುದಕ್ಕೂ ಕರ್ತನು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಎಲ್ಲಿ ಕರ್ತನು ನನ್ನನ್ನು ಕರ್ತನು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹಾಲೆಲೂಯಾ. ರೇ ಬಾಲಾ ಬಾರಾಬ. ಓ ಡಿರಾ ಬಾಲಾ ಬಾಬಾ ರಿ ಖಾತೋರಿ ಡಿರಾಡಲಬ. ಎಲ್ಲರನ್ನೇ ಭಾಷೆ ಮಾತಾಡೋಣ. ಓ ಡಿರಾಬ ತುರಬ ಕುರಬ ಶತ್ತೋರಿ ಡಿರಾಡಲಬ. ಓ ಡಿರಾ ಬಾಲಬ ತೋರಿ ಡಿರಾಡಲಬ ಕುರಬ ಶತ್ತೋರಿ ಡಿರಾಡಲಬ ರಬಲಬ ಶತ್ತೋರಿ ಡಿರಾಡಲಬ. ಓ ಡಿರಾ ಬಾಲಾ ಬಾಬಾ ರಿ ಖಾತೋರಿ ಡಿರಾಡಲಬ ಕುರಬ ಶತ್ತೋರಿ ಡಿರಾಡಲಬ ಕುರಬ ಶತ್ತೋರಿ ಡಿರಾಡಲಬ. ಪ್ರೇರೆ, ಅದೇ ವಿಧವಾಗಿ ನಾವೆಲ್ಲರೂ ಒಂದು ಸಾತಿ ನಮ್ಮ ದೇಶವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಬೈಬಲ್ ವಾಕ್ಯ ಹೇಳ್ತೈತೆ, ಮನುಷ್ಯರೆಲ್ಲರಿಗೋಸ್ಕರ
ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮ್ಮ ನೆರೆಗಳಿಗೋಸ್ಕರ, ನಮ್ಮ ಬಂಧುವರ್ಗಕ್ಕೋಸ್ಕರ, ಪ್ರೀತಿಯ ನಮ್ಮ ಸ್ನೇಹಿತರಿಗೋಸ್ಕರ, ಉಡುಪಿ, ಮಂಗಳೂರು, ಸೌತ್ ಕೆನರಾಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಮ್ಮ ಜನರ ಮಧ್ಯದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ. ಯೇಸು ಎಂಬ ನಿನ್ನ ನಾಮವು ಮಹಿಮೆ ಹೊಂದಲ್ಪಡಲಿ. ನಿನ್ನ ನಾಮದಲ್ಲಿ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನೆರವೇರಲಿ. ಎಲ್ಲಿ ನೋಡಿದರೂ ಯೇಸು ನಾಮದಲ್ಲಿ ಅದ್ಭುತವಾಗ್ತದೆಂಬ ಸುದ್ದಿ ತುಂಬಿಕೊಳ್ಳಲಿ. ಎಲ್ಲ ಪ್ರಾರ್ಥನೆ ಮಾಡೋಣ. ರಿಬಾರ ಬಲ ಬಾಬಾ ರಿಖಾತೋರೆ ಡಲಡಲಬ ಓ ಡಿರ ಬಲ ಬಾಬಾ ರಿಖಾತೋರೆ ಡಿರಳಲಬ ಕುರಬ ಶತೋರೆ ಡಿರಳಲಬ ಓ ಡಿರ ಬಲ ಬಾಬಾ ರಿಖಾತೋರೆ ಡಿರಳಲಬ ಕುರಬ ಶತೋರೆ ಡಿರಳಲಬ ಓ ಡಿರ ಬಲ ಬಾಬಾ ರಿಖಾತೋರೆ ಡಿರಳಲಬ ಕುರಬ ಶತೋರೆ ಡಿರಳಲಬ ಎಲ್ಲ ರಿಬಾರ ಬಲ ಬಾಬಾ ರಿಖಾತೋರೆ ಡಿರಳಲಬ. ಕರ್ತನೆ, ನಿನ್ನ ನಾಮವು ಮಹಿಮೆ ಹೊಂದಿಸಲ್ಪಡಲಿ. ಎಲ್ಲರಲ್ಲಿ ಇದೇ ಪ್ರಾರ್ಥನೆ. ನಿನ್ನ ನಾಮಕ್ಕೆ ಮಹಿಮೆ ತಂದುಕೋ, ನಿನ್ನ ನಾಮಕ್ಕೆ ಮಹಿಮೆ ತಂದುಕೋ. ಯೇಸು ಎಂಬ ನಿನ್ನ ನಾಮವು ಮಹಿಮೆ ಹೊಂದಿಸಲ್ಪಡಲಿ. ಯೇಸು ಎಂಬ ನಿನ್ನ ನಾಮದಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ನಡೆಯಲಿ. ಕರ್ತನೆ, ಯೇಸು ಕ್ರಿಸ್ತನೇ ಪಾಪಗಳನ್ನು ಪರಿಹಾರ ಮಾಡುವವನೆಂಬುದಾಗಿ ಎಲ್ಲರಿಗೆ ಪ್ರಕಟವಾಗಲಿ. ಓ ಡಿರಾಬ ಶತೋರೆ ಡಿರಬ. ಅದಕ್ಕೆ ಕರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಮಹತ್ ಕಾರ್ಯಗಳು ನಡೆಯಲಿ. ಓ ಡಿರಾಬಲ ಬಾಬಾ ರಿಖಾತಾರಾಳಲ ಬಾಲಬಾ ಓ ಡಿರಾಬಲ ಬಾಬಾ ರಿಖಾತೋರೆ ಡಿರಾಳಲ ಬಾ ಕುರಾಬ ಶತೋರೆ ಡಿರಾಳಲ ಬಾ ಓ ಡಿರಾಬಲ ಬಾಬಾ ರಿಖಾ. ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ. ಕರ್ತನೆ, ನಮ್ಮ ನೆರೆಕರೆಯವರು ರಕ್ಷಣೆ ಹೊಂದಬೇಕಯ್ಯ. ನಮ್ಮ ನೆರೆಕರೆಯವರು, ನಮ್ಮ ಬಂಧುವರ್ಗಕ್ಕೆ ರಕ್ಷಣೆ ಆಗಬೇಕಯ್ಯ. ಕರ್ತನೆ, ಯೇಸು ನಾಮ ಪ್ರಕಟವಾಗಲಯ್ಯ. ಅದ್ಭುತ ನಡೆಯಲಯ್ಯ. ದೆವ್ವಗಳು ಬಿಟ್ಟು ತೊಲಗಲಯ್ಯ. ಓ ಡಿರಾಬ ಶತಾರಬಲ ಬಾಬಾ ರಿಖಾತಾರಾಳಲ ಬಾ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರವೇ ನಿನ್ನ ಚಿತ್ತವೇ ನೆರವೇರಲಿ. ನಿನ್ನ ರಾಜ್ಯವು ಬರಲಿ. ಹಾಲ ಬಾರಾಬ. ಎಲ್ಲ ಪ್ರಾರ್ಥನೆ ಮಾಡೋಣ. ಓ ಡಿರಾಬ ತೋರಿಡಿ ರಡಲಬ ಓರಬ ಶತೋರಿಡಿ ರಡಲಬ. ಕರ್ತನೆ, ನಿನ್ನ ಚಿತ್ತವು ಪರಲೋಕದಲ್ಲಿ. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡ್ತೀರಿ. ಓ ರೀ ಬಾಲ ಬಾಬಾ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಉಡುಪಿಯಲ್ಲಿ ನಮ್ಮ ನೆರೆಕರೆಯಲ್ಲಿ, ನಮ್ಮ ಬಂಧುವರ್ಗ ಬಂದಿದ್ದಲ್ಲಿ ನೆರವೇರಲಿ. ಯೇಸು ನಾಮದಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ. ಕರ್ತನೆ, ನಿನ್ನ ವಾಕ್ಯ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಒಂದು ಕಾಲ ಬರ್ತಾ ಇದೆ ಸ್ವಾಮಿ. ರೈಬಾಂದ್ರಬಾ ಶಿಖಾರ ಬಾಬಾ ಓ ಡಿರಾಬಾಲ ಬಾಬಾ ರೇ ಖರಾಬ. ನಾವು ಕೂಡಿರುವ ಸ್ಥಳ ಭಾನುವಾರ ಕರ್ತನೆ ಸಾಕಾಗುವುದಿಲ್ಲ. ಅದಕ್ಕೆ ಪ್ರತಿದಿನ ಆರಾಧನೆ ಪ್ರಾರಂಭವಾಗ್ತದೆ. ಪ್ರತಿದಿನ ಚರ್ಚೆ ನಡೀತದೆ. ಪ್ರತಿದಿನ ಕರ್ತನ ಮೇಜು ಮುರಿಯಲ್ಪಡ್ತದೆ. ಪ್ರತಿದಿನ ದೀಕ್ಷಾ ಸ್ಥಾನಗಳು ನೆರವೇರ್ತವೆ. ಓ ರೀಬಾಥೋ ರಾಬಾ ಶತಾರಾಳಲಬ. ಇಷ್ಟು ದೊಡ್ಡ ಕಟ್ಟಡ ಕರ್ತನೆ ಇಡೀ ವಾರ ಮುಚ್ಚಿಡ್ಲಿಕ್ಕಲ್ಲ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿದಿನ ತೆರೆಯಲ್ಪಟ್ಟಿರಲಿ. ಪ್ರತಿದಿನ ತೆರೆಯಲ್ಪಟ್ಟಿರಲಿ. ಪ್ರತಿದಿನ ತೆರೆಯಲ್ಪಟ್ಟಿರಲಿ. ಪ್ರತಿದಿನ ಆರಾಧನೆ ನಡೀತಾ ಇರಲಿ. ಪ್ರತಿದಿನ ವಾಕ್ಯ ಉಪದೇಶಿಸಲ್ಪಡ್ತಾ ಇರಲಿ. ಪ್ರತಿದಿನ ರೋಗಿಗಳು ಗುಣವಾಗಲಿ. ಪ್ರತಿದಿನ ಕರ್ತನೆ ಸ್ವಾಮಿ ಪಾಪಿಗಳು ರಕ್ಷಣೆ ಹೊಂದುತ್ತಾ ಇರಲಿ. ಪ್ರತಿದಿನ ದೀಕ್ಷಾಸ್ಥಾನ ನಡೆಯಲಿ. ಕರ್ತನೆ, ನಾವು ನಂಬುತ್ತಿದ್ದೇವೆ. ಸಭೆಯಾಗಿ ಬೆಳೀತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದ ಪ್ರಕಾರ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಹಲ್ಲೆಲೂಯ. ಓ, ನೀನು ಕಟ್ಟಲಿಕ್ಕೆ ಪ್ರಾರಂಭಿಸಿದಿ ಕರ್ತನೆ, ಅದಕ್ಕೆ ಅದನ್ನು ಯಾರು ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಓ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರತಿದಿನ ಜನರು ಕರ್ತನ ರಕ್ಷಣೆ ಮಾರ್ಗಕ್ಕೆ ಬರ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ ಸ್ತೋತ್ರ. ನಮ್ಮ ಉಡುಪಿ, ಮಂಗಳೂರು, ಕಾರ್ಕಳ, ಕುಂದಾಪುರ, ಇಲಹಾಬಾದ್ ಸಭೆಗಳನ್ನು ಜ್ಞಾಪಕ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯಾದ ದೇವರ ಮಕ್ಕಳೇ, ನಮ್ಮ ಸಭೆಗಳು ದಿನ ದಿನ ಹೆಚ್ಚಿಸಲ್ಪಡುವಂತೆ ಮತ್ತು ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಂಗಳೂರು ಸಭೆಯಲ್ಲಿ ಒಬ್ಬ ಸಹೋದರರಿದ್ದಾರೆ. ಅವರ ಹೆಸರು ಮೆಲ್ಕಮ್ ಅಂತ. ಅವರು ತುಂಬ ಸಮಯ ಆಯಿತು ಸಭೆಗೆ ಬರ್ತಾ ಇಲ್ಲ. ಫೋನ್ ಮಾಡಿದರೆ ಮಾತಾಡ್ತಾರೆ, ಆದರೆ ಅವರ ಹತ್ರ ದೇವರು ಮಾತನಾಡುವ ಹಾಗೆ ಮತ್ತು ಅವರನ್ನು ದೇವರು ದರ್ಶಿಸುವ ಹಾಗೆ ಮತ್ತು ಈ ವಿಧವಾಗಿ ನಮ್ಮ ಸಭೆಯಲ್ಲಿ ಬರದೇ ಇರುವಂಥವರೆಲ್ಲ ಬರುವಂತೆ, ದೇವರ ವಾಕ್ಯದ ಗ್ರಾಹಿಕೆ ಪ್ರತಿಯೊಬ್ಬರಲ್ಲಿ ಉಂಟಾಗುವಂತೆ ಮತ್ತು ನಮ್ಮ ಸಭೆಗಳು ದಿನ ದಿನ ವೃದ್ಧಿ ಆಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ ಸುನಂದ ಸಿಸ್ಟರ್ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನ ಪ್ರಾರಂಭದಿಂದ ಈ ತನಕ ನಮ್ಮನ್ನು ನಗಿಸಿರುವಂಥ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಸ್ವಾಮಿ ಕರ್ತನೆ, ನೀತಿವಂತನ ವಿಜ್ಞಾಪನೆಯು ಬಹುಬಲವಾಗಿದೆ ಕರ್ತನೆ. ಸ್ವಾಮಿ, ನಮ್ಮ ವಿಜ್ಞಾಪನೆ, ನಮ್ಮ ಪ್ರಾರ್ಥನೆಗಳು ನಿನ್ನ ವಾಕ್ಯವನ್ನು ಕರ್ತನೆ, ವಾಕ್ಯದ ಮೇಲೆ ಆಧಾರಗೊಂಡಿದ್ದಾವೆ. ವಾಕ್ಯವನ್ನು ಕರ್ತನೆ ತಿಳಿದುಕೊಂಡು ಮಾತನಾಡುವಂಥದ್ದು ಕರ್ತನಪ್ಪ ನಂಬುವಂಥದ್ದು ನಿಜವಾದ ಪ್ರಾರ್ಥನೆ ಎಂಬುದಾಗಿ ನಿನ್ನ ವಾಕ್ಯದಿಂದ ನಾವು ನೋಡಿದ್ದೇವೆ ಸ್ವಾಮಿ. ಕರ್ತನೆ, ನಾವು ಯಾವಾಗಾದರೆ ನಿನ್ನ ವಾಕ್ಯವನ್ನು ನಂಬಿ ಕರ್ತನೆ ಅದನ್ನೇ ಹಗಲು ರಾತ್ರಿ ನಾವು ಧ್ಯಾನಿಸ್ತಾ ಅದನ್ನೇ ನಾವು ಮಾತನಾಡಿದ
ಮಾಡುತ್ತಾ ವಾಗ್ದಾನಗಳನ್ನು ನಾವು ಅರಿಕೆ ಮಾಡ್ತಾ ನಂಬುತ್ತಾ ನಾವು ಬರುತ್ತೇವೆ ಸ್ವಾಮಿ. ಕರ್ತ ನಮ್ಮ ಜೀವನದಲ್ಲಿ ನಮಗೆ ಬೇಕಾದದ್ದೆಲ್ಲ ಕರ್ತನೆ ನೀನು ನೆರವೇರಿಸುವ ಆತನಾಗಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತ ನಿನಗೆ ವಂದನೆ ಕರ್ತನೆ. ಹಲ್ಲೆಲೂಯಾ ಸ್ವಾಮಿ. ಈ ಸಮಯದಲ್ಲಿ ನಾವು ಕಳೆದಾಗೆ ನಾವು ಪ್ರಾರ್ಥಿಸ್ತಿದ್ದೇವೆ ಕರ್ತ. ನಮ್ಮ ಉಡುಪಿ, ಮಂಗಳೂರು, ಕಾರ್ಕಳ, ಕುಂದಾಪುರ, ಇಲಹಾಬಾದಲ್ಲಿರುವಂಥ ನಮ್ಮ ಸಭೆಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ. ಕರ್ತನೆ ನಿಮ್ಮನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ ಅಂತ ಹೇಳಿರುವಂಥ ಆತನೇ ಸ್ವಾಮಿ. ನಮ್ಮ ಸಭೆಗಳು ಕರ್ತನ ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದುವುದಕ್ಕಾಗಿ ಸ್ತೋತ್ರ, ಬಹಳವಾಗಿ ವೃದ್ಧಿ ಹೊಂದುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ಅಡಚಣೆಯೂ ನಮಗಿಲ್ಲ ಸ್ವಾಮಿ. ಹಲ್ಲೆಲೂಯಾ. ನಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದೇ ಇಲ್ಲ ಕರ್ತನೆ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಸ್ವಾಮಿ, ಯೇಸು ನಾಮದಲ್ಲಿ ಕರ್ತನೆ ದಿನಾಲು ಕರ್ತನೆ ಪವಿತ್ರಾತ್ಮನೇ ನಮ್ಮ ಸಭೆಗಳಿಗೆ, ನಮ್ಮ ಮಂಡಳಿಗಳಿಗೆ ಕರ್ತನ ಆತ್ಮಗಳನ್ನು ಸೇರಿಸುವ ಆತನೇ ನಿಮಗೆ ಸ್ತೋತ್ರ. ನೀವು ಹೆಚ್ಚಿಸಲ್ಪಡುವಿರೇ ಹೊರತು ನೀವು ಕಮ್ಮಿ ಆಗುವುದಿಲ್ಲ ಅಂತ ಹೇಳಿರುವಂಥ ಆತನೇ ಸ್ತೋತ್ರ. ನಾವೆಲ್ಲ ನಮ್ಮ ಎಲ್ಲ ಸಭೆಗಳು ಹೆಚ್ಚಿಸಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಂಬಿದ ಹಾಗೆ, ನಾವು ಬೇಡಿದ ಹಾಗೆ ಸ್ವಾಮಿ, ಕೆಳಗಡೆ ಕರ್ತನ ಫುಲ್ಲಾಗಿ ಕರ್ತ, ಮೇಲೆ ಬಾಲ್ಕನಿ ಫುಲ್ಲಾಗಿ ಸ್ವಾಮಿ ಎರಡನೇ ಆರಾಧನೆ ಪ್ರಾರಂಭವಾಗುವುದಕ್ಕಾಗಿ ಸ್ತೋತ್ರ. ಹಾಗೆ 3, 4, 5 ಆರಾಧನೆಗಳು ಪ್ರಾರಂಭವಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕುಂದಾಪುರದಲ್ಲಿ ಕರ್ತನಪ್ಪ ಕರ್ತನೆ ಸ್ವಾಮಿ, ಕರ್ತ ಮಂಗಳೂರಲ್ಲಿ, ಕಾರ್ಕಳದಲ್ಲಿ, ಇಲಹಾಬಾದಲ್ಲಿ ಎಲ್ಲ ಸ್ವಾಮಿ ನಾವು ಸೇರಿ ಬರುವ ಸ್ಥಳಗಳು ನಮ್ಮ ಕರ್ತನ ಸಾಕಾಗದ ಹಾಗೆ ಸ್ವಾಮಿ ನಮ್ಮನ್ನು ಹೆಚ್ಚಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಮೆಲ್ಕಮ್ ಅವರನ್ನು ಸಹ ಜ್ಞಾಪಕ ಮಾಡ್ಕೊಳ್ತೇವೆ ಸ್ವಾಮಿ. ಕರ್ತನೆ ಈ ಕರ್ತನೆ ನಾವು ಸಭೆಗೆ ಬರೋದು ತುಂಬ ಸಮಯ ಆಯಿತು ಕರ್ತನೆ ಸ್ವಾಮಿ. ಅವ್ರನ್ನು ಕರ್ತನೆ ಸ್ವಾಮಿ ಎಲ್ಲರಲ್ಲಿ ಕಾರ್ಯ ಮಾಡುವಂಥ ಆತನೇ ಸ್ವಾಮಿ. ಅವರಲ್ಲಿ ಕಾರ್ಯ ಮಾಡುವ ದೇವರೇ, ಅವರನ್ನು ಸಭೆಗೆ ತಿರುಗಿ ಕರತರಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಉಡುಪಿಯಲ್ಲಿ, ಮಂಗಳೂರಲ್ಲಿ ಸ್ವಾಮಿ ಸಭೆಗೆ ಕರ್ತನಪ್ಪ ಬರದೇ ನಿಂತುಕೊಂಡಂಥ ಅನೇಕರಿದ್ದಾರೆ ಕರ್ತನೆ. ಆ ಎಲ್ಲ ವ್ಯಕ್ತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ ಯೇಸು ನಾಮದಲ್ಲಿ. ಅವರನ್ನು ಸಭೆಗೆ ಬರದ ಹಾಗೆ ಸ್ವಾಮಿ, ನಿನ್ನ ಕರ್ತನ ವಾಕ್ಯವನ್ನು ಕೇಳುವುದಕ್ಕೆ, ನಿನ್ನನ್ನು ಸಭೆಯಾಗಿ ಆರಾಧಿಸುವುದಕ್ಕೆ ಬರದ ಹಾಗೆ ಅಡ್ಡಿ ಮಾಡುವಂಥ ಎಲ್ಲ ವೈರ್ಯ ಕಾರ್ಯಗಳನ್ನು ಯೇಸು ನಾಮದಲ್ಲಿ ನಾವು ಬಂಧಿಸ್ತೇವೆ ಸ್ವಾಮಿ. ಯೇಸು ನಾಮದಲ್ಲಿ ವೈರ್ಯ ಅವರ ಮೇಲೆ ನಿನ್ನ ಕೈಯನ್ನು ತೆಗೆ ಎಂಬುದಾಗಿ ಆಜ್ಞಾಪಿಸ್ತೇನೆ. ಯೇಸು ನಾಮದಲ್ಲಿ ಆ ವ್ಯಕ್ತಿಗಳನ್ನೆಲ್ಲ ಸಭೆಗೆ ಆರಾಧನೆಗೆ ಬರುವಂತೆ ನಾನು ರಿಲೀಸ್ ಮಾಡ್ತೇನೆ, ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಯೇಸು ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತೇನೆ ಕರ್ತನೆ. ಯೇಸು ನಾಮದಲ್ಲಿ ಬರೋ ವಾರ ಸ್ವಾಮಿ ಕರ್ತನೆ ಅನೇಕರು ಕರ್ತನಪ್ಪ ಬರದೆ ನಿಂತವರು ಕರ್ತನೆ ನಮ್ಮ ಸಭೆಗಳಿಗೆ ಕಾಣುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಮಲ್ಲಿಕಾಕ್ಕ ನಾನು ಜ್ಞಾಪಕ ಮಾಡಿಕೊಳ್ತೇವೆ ಕರ್ತನೆ. ಅವರ ಹಾರ್ಟ್ ದುರ್ಬಲವಾಗಿದೆ ಎಂಬುದಾಗಿ ನಾವು ಕೇಳಿದ್ದೇವೆ ಸ್ವಾಮಿ. ಯೇಸು ನಾಮದಲ್ಲಿ ಸ್ವಾಮಿ, ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ಬಲಹೀನತೆ ಕರ್ತನೆ ಅವರ ಹಾರ್ಟನ್ನು, ಅವರ ದೇಹವನ್ನು ಬಿಟ್ಟು ತೊಲಗಲೇಸು ನಾಮದಲ್ಲಿ. ಈಗಲೇ ಸ್ವಾಮಿ ಈ ಕ್ಷಣದಲ್ಲಿ ಅಕ್ಕ ಗುಣವಾಗಲೇಸು ನಾಮದಲ್ಲಿ. ನಿನ್ನ ವಾಕ್ಯವನ್ನು ನಾವು ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಕರ್ತನೆ ನೀನು ಹೊಂದಿರುವ ಬಾಸುಂಡೆಗಳಿಂದ ಅಕ್ಕ ಗುಣವಾಗಿದ್ದಾರೆ ಕರ್ತನೆ. ಅವರೆಲ್ಲ ಬಲಹೀನತೆ ನೀನು ಹೊತ್ತು ತೀರಿಸಿರುವುದಕ್ಕಾಗಿ ಸ್ತೋತ್ರ. ಅವರ ಹಾರ್ಟಿಗೆ ದೈವಿಕ ಬಲವನ್ನು ನಾವು ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಹೀಗೆ ಸ್ವಾಮಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ, ಯಾರ್ಯಾರು ಬಲಹೀನತೆ ಇದ್ದಾರೋ ಸ್ವಾಮಿ ಕರ್ತ ಯೇಸು ನಾಮದಲ್ಲಿ ಸ್ವಾಮಿ ಅವರೆಲ್ಲರೂ ಗುಣವಾದದಕ್ಕಾಗಿ ಸ್ತೋತ್ರ. ನೀವೇನು ಬೇಡಿಕೊಳ್ತಿರೋದು ಹೊಂದಿದ್ದೇವೆ ಅಂತ ನಂಬಿರೋದಾಗ ನಿಮಗೆ ದೊರೆಯುವುದೆಂಬುದಾಗಿ ಸ್ವಾಮಿ ನಾವು ನಂಬುತ್ತೇವೆ ಸ್ವಾಮಿ. ಎಲ್ಲರೂ ಗುಣವಾದದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಾವೆಲ್ಲರೂ ಆರೋಗ್ಯದಲ್ಲಿ, ಕ್ಷೇಮದಲ್ಲಿ, ಸಂತೋಷದಲ್ಲಿ, ಸಮೃದ್ಧಿಯಲ್ಲಿ ಕರ್ತ ಫಲಭರಿತರಾಗಿ ಫಲಿಸುತ್ತಾ ಕೃತಾರ್ಥರಾಗ್ತಾ ನಾವು ಜೀವಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್.